ಶ್ರೀಕೃಷ್ಣಾಯ ನಮಃ. ಕೃಷ್ಣನ ಬಗ್ಗೆ ನಾವು ಭಕ್ತಿಯನ್ನು ಮಾಡ್ತೇವೆ, ಪೂಜೆಯನ್ನು ಮಾಡ್ತೇವೆ. ಆದರೆ ಕೃಷ್ಣನ ಬಗ್ಗೆ ಅನೇಕ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಏಳುತ್ತದೆ. ಏಳಬೇಕು, ಎದ್ದರೆ ಅದಕ್ಕೇನು ಉತ್ತರ ಅಂತ ಗೊತ್ತಾಗಬೇಕು. ಗೊತ್ತಾದರೆ ಮಾತ್ರ ಕೃಷ್ಣ ಅಂದರೆ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಕೃಷ್ಣನ ಆರಾಧನೆಯನ್ನು ಮಾಡಿದ್ದು ಸಾರ್ಥಕವಾಗುತ್ತೆ. ಆ ಕಾರಣದಿಂದಾಗಿ ಕೃಷ್ಣನ ಬಗ್ಗೆ ಅನೇಕರ ಮನಸ್ಸಿನಲ್ಲಿ ಏನೇನು ನಾನಾ ವಿಧವಾದಂತಹ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತದೆ. ಆ ಪ್ರಶ್ನೆ ಹುಟ್ಟುಕೊಳ್ಳಲಿಕ್ಕೆ ಇನ್ನೂ ಒಂದು ಕಾರಣ ಏನು ಅಂದರೆ, ನಮ್ಮ ಈಗ ಒಂದು ಆಧುನಿಕವಾದಂತಹ ಜೀವನ, ಆಧುನಿಕವಾದಂತಹ ವಿಚಾರಧಾರೆ, ಆ ಎಲ್ಲ ಆಧುನಿಕವಾದ ವಿಚಾರಧಾರೆ, ಅದರಿಂದಾಗಿ ಏನು ನಮ್ಮಲ್ಲಿ ಪ್ರಶ್ನೆಗಳು ಮೂಡುತ್ತಾ ಇದೆ ಕೃಷ್ಣನ ಬಗ್ಗೆ, ಕೃಷ್ಣನ ಕಥೆಯ ಬಗ್ಗೆ, ಅದನ್ನು ಇವತ್ತು ಚರ್ಚಿಸೋಣ. ಅದಕ್ಕಾಗಿ ಇವತ್ತು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು, ಕೃಷ್ಣನ ವಿರುದ್ಧವಾಗಿ ಪ್ರಶ್ನೆಯನ್ನು ಮಾಡಲಿಕ್ಕೋಸ್ಕರ ಕೃಷ್ಣನ ಭಕ್ತರಾಗಿರುವಂತಹ ವಾದಿರಾಜ ತಂತ್ರಿ, ವಿದ್ವಾನ್ ವಾದಿರಾಜ ತಂತ್ರಿ, ಹಾಗೆಯೇ ಮನೋಜ ಆಚಾರ್ಯ, ಹಾಗೆಯೇ ಶಮಂತ ಭಾಗವತ್ ಇವರು ಭಾಗವಹಿಸ್ತಾ ಇದ್ದಾರೆ. ಈಗ ಅವರು ಕೃಷ್ಣನ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ತಾವು ಅಂತ ಹೇಳಿದರೆ ಕೃಷ್ಣನ ವಿರುದ್ಧವಾಗಿ ಆಕ್ಷೇಪಗಳನ್ನು ಸಲ್ಲಿಸುವವರಿದ್ದಾರೆ. ಅದಕ್ಕೆ ಏನು ಉತ್ತರ ಅನ್ನುವುದನ್ನು ಕೂಡ ಮುಂದೆ ನಾವು ನೋಡ್ತಾ ನೋಡೋಣ, ಪ್ರತಿಯೊಂದು ಪ್ರಶ್ನೆಗೂ ಕೂಡ. ಈಗ ಪ್ರಶ್ನೆಯನ್ನು ಪ್ರಾರಂಭ ಮಾಡ್ತಾರೆ ಅವರು. ಏನು ಪ್ರಶ್ನೆ ಬರ್ತದೆ ನೋಡೋಣ. ಕೃಷ್ಣ ಜನ್ಮಾಷ್ಟಮಿಯ ಈ ವಿಶೇಷ ಪರ್ವಕಾಲದಲ್ಲಿ ಭಗವಂತನ ಕುರಿತಾಗಿ ಪ್ರಶ್ನೋತ್ತರವನ್ನು ಮಾಡಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಮೊದಲಿಗೆ ಬರುವಂತಹ ಪ್ರಶ್ನೆ ಏನು ಅಂತ ಕೇಳಿದರೆ, ಕೃಷ್ಣ ಎನ್ನುವಂತಹ ಪಾತ್ರವೇ ಕೇವಲ ಕಾಲ್ಪನಿಕ ಅಂತ. ಯಾವ ರೀತಿ ಈಗಿನ ಕಾಲದಲ್ಲಿ ನಾವು ಚಲನಚಿತ್ರ ಇತ್ಯಾದಿಗಳನ್ನು ನೋಡಬೇಕಾದ್ರೆ ಅದರಲ್ಲಿ ಸಾಮಾನ್ಯ ಜನರಿಗೆ ಮಾಡಲಿಕ್ಕೆ ಆಗದೇ ಇರುವಂತಹ ಕೆಲಸಗಳನ್ನೆಲ್ಲ ಒಬ್ಬ ಹೀರೋ ಮಾಡಲಿಕ್ಕೆ ಸಾಧ್ಯ ಇದೆ. ಅವನಲ್ಲಿ ಇಲ್ಲದೇ ಇರುವಂತಹ ಕೆಲವು ಸಾಮರ್ಥ್ಯಗಳನ್ನು ಅಲ್ಲಿ ತೋರಿಸ್ತಾರೆ. ಹಾಗೆಯೇ ಇತಿಹಾಸದಲ್ಲಿಯೂ ಕೂಡ ಕೃಷ್ಣನ ಕುರಿತಾಗಿ ಹೀಗೆ ವಸ್ತುತಃ ಸಾಮಾನ್ಯರಿಗೆ ಮಾಡಲಿಕ್ಕೆ ಆಗದೇ ಇರುವಂತಹ ಕೆಲಸವನ್ನೆಲ್ಲ ಅಲ್ಲಿ ಕೃಷ್ಣ ಮಾಡಿದಂತೆ ಕಾಣ್ತಾ ಇದೆ. ಉದಾಹರಣೆಗೆ ತಾನು ಬ್ರಹ್ಮಾಂಡವನ್ನು ತೋರಿಸಿರುವಂಥದ್ದು, ಇದನ್ನು ಸಾಮಾನ್ಯರು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಕೆಲಸವನ್ನು ಕೃಷ್ಣ ಮಾಡಿದ್ದಾನೆ. ಅಂದರೆ ಬ್ರಹ್ಮಾಂಡ ಎಲ್ಲಿ ತೋರಿಸಿದ್ದು? ಬಾಯಿಯಲ್ಲಿ ತಾನು ಬ್ರಹ್ಮಾಂಡವನ್ನು ತೋರಿಸಿರುವಂಥದ್ದು. ಇನ್ನು ರಾಸಲೀಲೆಗಳನ್ನು ಮಾಡಿರುವಂಥದ್ದು. ಅದೇ ರೀತಿಯಾಗಿ ರಾಸಲೀಲೆ ಮಾಡಿದ ತಪ್ಪು ಅಂತನ ಅದು ಯಾರು ಮಾಡ್ಲಿಕ್ಕೆ ಸಾಧ್ಯ ಹಾಗಲ್ಲ. ಆ ಪ್ರಶ್ನೆಯ ಅಭಿಪ್ರಾಯ ಏನು ಅಂತಂದ್ರೆ, ಅಷ್ಟು ಮಂದಿ ಸಣ್ಣ ವಯಸ್ಸಿನಲ್ಲಿ ಅಷ್ಟು ಮಂದಿ ಸ್ತ್ರೀಯರ ಜೊತೆಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಒಬ್ಬ ಬಾಲಕನಿಗೆ ಅಂಥದ್ದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಕೆಲಸವನ್ನೆಲ್ಲ ತಾನು ಆ ಸಣ್ಣ ವಯಸ್ಸಿನಲ್ಲಿ ಮಾಡಿದ್ದಾನೆ ಅಂತಂದ್ರೆ ಇದೆಲ್ಲವೂ ಕೂಡ ಕೇವಲ ಒಂದು ಪಾತ್ರವನ್ನು ವಿಜೃಂಭಿಸುವಂತಹ ರೀತಿಯಲ್ಲಿ ಕಾಣುತ್ತದೆಯೇ ಹೊರತು ನಿಜವಾಗಿ ಒಬ್ಬ ಮನುಷ್ಯನಲ್ಲಿ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇರುವಂತಹ ಒಂದು ಲಕ್ಷಣಗಳೆಲ್ಲ ಅಲ್ಲ. ಹಾಗಾಗಿ ಯಾವ ರೀತಿ ಪಂಚತಂತ್ರದಲ್ಲಿ ಕರಟಕ, ದಮನಕ ಇತ್ಯಾದಿಗಳನ್ನೆಲ್ಲ ಉದಾಹರಣೆ ಮಾಡಿಕೊಂಡು ಒಂದು ಕಥೆಯನ್ನು ಹೇಳಿದ್ದಾರೋ, ಹಾಗೆಯೇ ವೇದವ್ಯಾಸರು ಕೂಡ ತಾವು ಮಹಾಭಾರತ ಅಥವಾ ಬೇರೆ ಪುರಾಣಗಳಲ್ಲಿ ಕೃಷ್ಣ ಎನ್ನುವಂತಹ ಒಂದು ಕಾಲ್ಪನಿಕವಾದಂತಹ ಪಾತ್ರವನ್ನು ಸೃಷ್ಟಿಸಿ ಅದರ ಕುರಿತಾಗಿ ಎಲ್ಲರೂ ಕೂಡ ಗಮನ ಇಟ್ಟು ಆ ಪಾತ್ರವನ್ನು ನೋಡಬೇಕು ಎಂದು ಈ ರೀತಿಯಾಗಿ ಅಭಿಪ್ರಾಯ ಬರುವುದಕ್ಕೋಸ್ಕರ ತಾವು ಎಲ್ಲಿಯೂ ಕಾಣದೇ ಇರುವಂತಹ ಕೆಲವು ಚಿತ್ರಣಗಳನ್ನೆಲ್ಲ ಕೃಷ್ಣನಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಒಬ್ಬ ಸಾಮಾನ್ಯನಾಗಿ ಅಥವಾ ಒಬ್ಬ ವಿಶಿಷ್ಟನಾದಂತಹ ವ್ಯಕ್ತಿಯೇ ಆಗಲಿ, ಅವನಲ್ಲಿ ಕಾಣಲಿಕ್ಕೆ ಆಗದೇ ಇರುವಂತಹ, ಯಾವುದೂ ಊಹಿಸಲಿಕ್ಕೆಯೇ ಸಾಧ್ಯ ಇಲ್ಲವೋ ಅಂತಹ ಎಲ್ಲ ಕೆಲಸವನ್ನೆಲ್ಲ ಮಾಡಿದ್ದಾನೆ ಅಂತಂದರೆ ಆ ಕೃಷ್ಣ ಎನ್ನುವಂತಹ ಒಂದು ವ್ಯಕ್ತಿ ಏನಿದ್ದಾನೆ ಅವನು ಕೇವಲ ಕಾಲ್ಪನಿಕ ಎನ್ನುವುದಾಗಿಯೇ ಸಿದ್ಧ ಆಗ್ತದೆ. ಇದರ ಕುರಿತಾಗಿ ಏನು ಅಭಿಪ್ರಾಯ ಎನ್ನುವುದಾಗಿ ತಿಳಿಸಬೇಕು. ವಾಸ್ತವಿಕವಾಗಿ ಇಲ್ಲಿ ಅಭಿಪ್ರಾಯವನ್ನು ಹೇಳಲಿಕ್ಕಲ್ಲ, ಖಂಡನೆಯನ್ನು ಮಾಡಲಿಕ್ಕೆ ನಾನು ಕೂತಿರುವಂಥವನು. ಕಾರಣ ಏನು ಅಂತ ಹೇಳಿದರೆ, ಕೃಷ್ಣ ಎನ್ನುವಂತಹ ಪಾತ್ರ ಕೇವಲ ಕಾಲ್ಪನಿಕ. ಯಾವ ರೀತಿ ಸಿನಿಮಾಗಳಲ್ಲಿ ಒಬ್ಬ ಹೀರೋ ಇರ್ತಾನೆ, ಅವನು ಉಳಿದವರು ಮಾಡದೇ ಇರುವಂಥ, ಅಂದರೆ 10 ಜನ ಅವನ ಹತ್ರ ಕುಸ್ತಿ ಮಾಡಲಿಕ್ಕೆ ಬರ್ತಾರೆ, ಫೈಟಿಂಗ್ ಮಾಡಲಿಕ್ಕೆ. 10 ಜನರನ್ನು ಒಬ್ಬನೇ ಒಂದೇ ಏಟಿಗೆ ಹೊಡೆದು ಉರುಳಿಸಿಬಿಡ್ತಾನೆ. ಇದು ನಿಜ ಬದುಕಿನಲ್ಲಿ ಅಸಾಧ್ಯ. ಅಂಥದ್ದೆಲ್ಲ ನಾವು ಕೃಷ್ಣನಲ್ಲಿ ನೋಡ್ತೇವೆ. ಅಂದರೆ ಕೃಷ್ಣ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ, ಇದು ಅಸಾಧ್ಯ ಅಂತ ಹೇಳೋದು ನಿಮ್ಮ ಅಭಿಪ್ರಾಯ. ಸಾಮಾನ್ಯ ಜನರಿಗೆ ಆ ರೀತಿಗೆ ಅದು ಸಾಧ್ಯ ಇಲ್ಲ. ಹಾಗೆಯೇ ಕೃಷ್ಣ ವಿಶ್ವರೂಪ ತೋರಿಸಿದ, ಅದು ಕೂಡ ನೀವು ಬೇಕಿದ್ರೆ ಬಿಟ್ಟಿರ್ಬೋದು, ಅದನ್ನು ನಾನೇ ಸೇರಿಸ್ಕೊಳ್ತೇನೆ. ಅಂದರೆ ಇದೆಲ್ಲ ಸಾಮಾನ್ಯರಿಗೆ ಅಸಾಧ್ಯ. ಅದರಿಂದಾಗಿ ಕೃಷ್ಣ ಎನ್ನುವಂಥದ್ದು ಒಂದು ಕಾಲ್ಪನಿಕವಾದ ಪಾತ್ರ ಹೊರತು ಇತಿಹಾಸದಲ್ಲಿ ಆಗಿ ಹೋದ ವ್ಯಕ್ತಿ ಅಲ್ಲ ಅನ್ನುವಂಥದ್ದು ನಿಮ್ಮ ಪ್ರಶ್ನೆಯ ಅಭಿಪ್ರಾಯ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ, ಸಾಮಾನ್ಯವಾಗಿ ಇವತ್ತಿನ ವಿಚಾರವಾದಿಗಳಿರಬಹುದು, ಬುದ್ಧಿಜೀವಿಗಳಿರಬಹುದು, ಈ ರೀತಿ ತಾವು ಪ್ರಶ್ನೆಯನ್ನು ಮಾಡಿಕೊಳ್ಬಹುದು.
ಆದರೆ ಜಗತ್ತಿನಲ್ಲಿ ನಾವು ಏನು ಕಾಣುತ್ತೇವೆ ಇಷ್ಟೇ ಸತ್ಯ ಅಲ್ಲ. ಕಾಣದ ಸತ್ಯ ಅನೇಕ ಇದೆ ಯಾವತ್ತೂ ಕೂಡ. ಅಂತ ಹೇಳಿದರೆ ನಾವೇನು ತಿಳ್ಕೊಳ್ತೇವೆ ಅಂದರೆ ನಮಗೇನು ಕಾಣಿಸ್ತಾ ಇದೆ ಇಷ್ಟೇ. ಒಬ್ಬ ವ್ಯಕ್ತಿಗೆ ಇಷ್ಟೇ ಸೀಮಿತವಾದಂತಹ ಶಕ್ತಿ, ಅದಕ್ಕಿಂತ ಹೆಚ್ಚಿರ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತು ಅಂದರೆ ಹೀಗೇ, ಅದಕ್ಕಿಂತ ವಿಶೇಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಾವು ತಿಳ್ಕೊಳ್ತೇವೆ. ಮತ್ತು ಇನ್ನೊಂದೇನು ಅಂದರೆ ಇವತ್ತು ಒಂದು ವೈಜ್ಞಾನಿಕದಲ್ಲಿ ಯುಗದಲ್ಲಿ ನಮ್ಮ ತಲೆಯಲ್ಲಿ ಏನು ಹೋಗ್ಬಿಟ್ಟಿದೆ ಅಂತ ಹೇಳಿದರೆ ವಿಜ್ಞಾನವನ್ನು ಮೀರಿಸಿದಂತಹ ಒಂದು ವ್ಯಕ್ತಿಯೂ ಇಲ್ಲ, ಒಂದು ಪಾತ್ರವೂ ಇಲ್ಲ ಅಂತ. ಏನಿದ್ರೂ ಎಲ್ಲವೂ ವಿಜ್ಞಾನದ ಒಳಗೆ ಬರಬೇಕು, ಆಧುನಿಕ ವಿಜ್ಞಾನದ ಒಳಗೆ ಬರಬೇಕು ಎನ್ನುವಂತಹ ಒಂದು ಕಲ್ಪನೆ ನಮ್ಮೊಳಗಿದೆ. ಆದರೆ ನಾವು ವಾಸ್ತವಿಕವಾಗಿ ನೋಡುವುದಾದರೆ ಎಷ್ಟೋ ವಿಷಯಗಳು, ಸಾಮಾನ್ಯ ಹೇಳಬೇಕು ಅಂತ ಹೇಳಿದ್ರೆ 99.9% ಅಷ್ಟು ವಿಷಯಗಳು ಯಾವುದು ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು ಅದೇ ಇರುವಂಥದ್ದು, ಯಾವುದು ನಮ್ಮ ಬುದ್ಧಿಗೆ ನಿಲುಕದೇ ಇರುವಂಥದ್ದು ಅದೇ ಇರುವಂಥದ್ದು. ಆದರೆ ಏನು ಅಂತ ಹೇಳಿದರೆ ನಾವು ಅದನ್ನು ಗಮನಿಸ್ತಾ ಇಲ್ಲ. ಯಾಕಂದರೆ ನಮ್ಗೆ ಅದರ ಅನುಭವ ಆಗ್ತಾ ಇಲ್ವಲ್ಲ. ನಾವೇನು ತಿಳ್ಕೊಳ್ತೇವೆ ಅಂದರೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಜಗತ್ತಿರೋದು, ಹೊರತು ಅದಕ್ಕಿಂತ ಮೀರಿಲ್ಲ ಅಂತ. ಆದರೆ ವಾಸ್ತವ ಜಗತ್ತು ಆ ರೀತಿ ಇಲ್ಲ. ವಾಸ್ತವ ಜಗತ್ತನ್ನುವಂಥದ್ದು ನಮ್ಮ ಒಂದು ಮಿತಿಯನ್ನು ಮೀರಿ ನಿಂತಿದೆ. ಇವತ್ತಿಗೂ ಕೂಡ ಹಿಮಾಲಯದ ಗುಹೆಗಳಲ್ಲಿ ಸಾವಿರ ವರ್ಷದಿಂದ ತಪಸ್ಸು ಮಾಡ್ತಾ ಇರುವಂತಹ ಯೋಗಿಗಳಿದ್ದಾರೆ. ಅವರ ಕಥೆಯನ್ನು ನೀವು ನೋಡ್ಬೋದು, ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್. ಅದರಲ್ಲಿ ಬರೀತಾರೆ, ಸ್ವಾಮಿ ರಾಮ ಅವರು ಬರೀತಾರೆ ಅವರ ಅನುಭವಗಳನ್ನು. ಇದನ್ನು ಅಸಾಧ್ಯ ಅಂತ ಹೇಳ್ತೀರಾ, ಇದನ್ನು ಕಲ್ಪನೆ ಅಂತ ಹೇಳ್ತೀರಾ, ಅವರ ಅನುಭವವನ್ನು ಹೇಳ್ತಾರೆ. ಅವರು ಯಾವ ರೀತಿ ಯೋಗಿಗಳಿಗಿರುವಂತಹ ಒಂದು ಯೋಗಿಕ ಶಕ್ತಿ ಇದೆ ಅದನ್ನೆಲ್ಲ ಹೇಳ್ತಾರೆ. ಅವರು ಎಂಥೆಂಥ ಶಕ್ತಿಗಳು ಅದನ್ನು ತೋರಿಸಿಕೊಡ್ತಾರೆ. ಅಂದರೆ ಹೇಳ್ತಾರೆ ತಮ್ಮ ಅನುಭವಗಳನ್ನು, ಹಿಮಾಲಯದಲ್ಲಿ ಸಂಚಾರ ಮಾಡಿವರೆಗಾದ ಅನುಭವಗಳನ್ನು. ಅದನ್ನು ನಾವಿವತ್ತು ಅಲ್ಲಗಳಿಬೇಕು, ಅದೆಲ್ಲ ಸಾಧ್ಯ ಇಲ್ಲ ಅಂತ. ಆದರೆ ಅವರ ಅನುಭವ, ಅದು ಅನುಭವವನ್ನು ನಾವು ಸುಳ್ಳು ಅಂತ ಹೇಳಲಿಕ್ಕಾಗತ್ತಾ? ಅಷ್ಟು ವರ್ಷಗಳ ಕಾಲ ಹಿಮಾಲಯದಲ್ಲಿ ತಿರುಗಿ ಅವರೊಬ್ಬರದ್ದೇ ಅಲ್ಲ, ಇಂಥದ್ದು ಅನೇಕ ಕಥೆಗಳಿದೆ. ಇನ್ನೊಂದು ಯೋಗಿಯ ಒಂದು ಆತ್ಮಚರಿತ್ರೆ ಅಂತ, ಅದರಲ್ಲೂ ಕೂಡ ಇಂಥದ್ದೆಲ್ಲ ಘಟನೆಗಳನ್ನು ಹೇಳ್ತಾರೆ. ಒಬ್ಬಳು ಹೆಂಗಸು ಆಹಾರವೇ ಸೇವಿಸದೆ ವರ್ಷಗಟ್ಟಲೆ ಬದುಕಿದ್ದಾಳೆ, ಏನೂ ತಿನ್ನೋಲ್ಲ, ಗಟ್ಟಿಮುಟ್ಟಾಗಿದ್ದಾಳೆ, ಅನೇಕ ವರ್ಷಗಳ ಕಾಲ ಇದ್ದಾಳೆ. ಅಸಾಧ್ಯ ಅಲ್ವ ಇದು? ಇಂಥ ಘಟನೆಗಳ ಸಾವಿರಾರು ವರ್ಷ ಬದುಕಿರುವಂಥ ಇವತ್ತು ಅಸಾಧ್ಯ. ಅದೇ ರೀತಿ ಆಹಾರವೇ ತಿನ್ನದೆ ತಾನು ವರ್ಷಗಟ್ಟಲೆ ಇರುವಂಥದ್ದು ಇವತ್ತು ಅಸಾಧ್ಯ. ಅಷ್ಟು ಮಾತ್ರ ಅಲ್ಲ, ನೀರಿನೆಲ್ಲ ಸ್ವಾಮಿ ರಾಮ ಹೇಳ್ತಾರೆ, ನೀರಿನೆಲ್ಲ ನಡ್ಕೊಂಡು ಹೋಗುವಂಥದ್ದು ಮುಂತಾದವುಗಳೆಲ್ಲ ಅನೇಕ ಇಂಥದ್ದೆಲ್ಲ ಹೇಳ್ತಾರೆ. ಇವತ್ತು ನಮಗಿದು ಅಸಾಧ್ಯ. ಅಂದರೆ ನಾವು ಕಂಡಿಲ್ಲ ಅಂತ ಹೇಳಿದುಕೊಳ್ಳೋ ಅದನ್ನು ಅಸಾಧ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅತೀಂದ್ರಿಯವಾದದ್ದು ಬೇಕಾದಷ್ಟು ವಿಚಾರಗಳಿದೆ. ಅದರಿಂದಾಗಿ ಕೃಷ್ಣ ಎಂಬಂತಹ ಪಾತ್ರ ಕಾಲ್ಪನಿಕ ಅಂತ ಕೇವಲ ಇಷ್ಟೇ ವಿಷಯ ಇಟ್ಕೊಂಡು ಯಾರೂ ಬಾಯಲ್ಲಿ ಬ್ರಹ್ಮಾಂಡ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾರೂ ವಿಶ್ವರೂಪ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ರಾತ್ರಿ ಹೆಣ್ಣಿನೊಟ್ಟಿಗೆ ಆಟಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಖಂಡಿತ ಸಾಧ್ಯ ಇಲ್ಲ. ಒಬ್ಬ ಸಾಮಾನ್ಯನಾದ ವ್ಯಕ್ತಿಗೆ ಇದು ಖಂಡಿತ ಸಾಧ್ಯ ಇಲ್ಲ. ಆ ಕಾರಣದಿಂದಲೇ ನಾವು ಹೇಳೋದು ಕೃಷ್ಣನನ್ನು ಸಾಮಾನ್ಯವಾದ ದೇವರಲ್ಲ, ಮನುಷ್ಯ ಅಲ್ಲ, ದೇವರು ಅಂತ. ದೇವರು ಅಂತ ನಾವು ಅದಕ್ಕೆ ಹೇಳೋದು, ಯಾವುದು ಸಾಮಾನ್ಯ ಮನುಷ್ಯರಿಗೆ ಸಾಧಿಸಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಯಾರು ಮಾಡಿ ತೋರಿಸ್ತಾನೋ ಅವನೇ ದೇವರು. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ನಾವು ಕೃಷ್ಣನ ಪಾತ್ರವನ್ನು ಕಾಲ್ಪನಿಕ ಅಂತ ಹೇಳ್ಬೋದಿತ್ತು. ಯಾವಾಗ ಅಂದರೆ ಆ ಕೃಷ್ಣನ ಒಂದು ಅವತಾರಕ್ಕೆ ಸಂಬಂಧಪಟ್ಟಾಗೆ ನಮಗೆ ಯಾವ ಆಧಾರಗಳೂ ಇವತ್ತು ಸಿಗದೇ ಇದ್ದರೆ. ಇವತ್ತು ಆ ರೀತಿ ಇಲ್ಲ. ಕೃಷ್ಣ ಅವತಾರ ಆಗಿದ್ದಾನೆ, ಕೃಷ್ಣ ಎನ್ನುವಂತಹ ವ್ಯಕ್ತಿ ಬಂದು ಹೋಗಿದ್ದಾನೆ ಅಂತ ಇವತ್ತು ನಮಗೆ ಆಧಾರವಾಗಿರುವುದೇ ದ್ವಾರಕ, ಸಮುದ್ರದಲ್ಲಿ ಮುಳುಗಿರುವಂತಹ ದ್ವಾರಕ. ಏನು ಭಾಗವತ ಮುಂತಾದ ಗ್ರಂಥಗಳು ಹೇಳ್ತಾ ಇವೆ ಕೃಷ್ಣನ ಬಗ್ಗೆ, ಅದನ್ನು ಆ ಉತ್ಖನ ಇವತ್ತು ಸಮುದ್ರದಲ್ಲಿ ಅದನ್ನು ಕಂಡುಕೊಂಡಿದ್ದಾರೆ. ಅದರಲ್ಲಿ ಹಿಂದೆ ಕೋಟೆ ಇತ್ತು, ಇವುಗಳನ್ನೆಲ್ಲ ಕಂಡುಕೊಂಡಿದ್ದಾರೆ. ಅದರಿಂದಾಗಿ ಈ ಪಾತ್ರವನ್ನು ನಮ್ಮ ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ಆಧಾರಗಳಿಂದ ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಭಕ್ತರು ಆರಾಧನೆಯನ್ನು ಮಾಡಿ ಫಲವನ್ನು ಪಡಿತಾ ಇದ್ದಾರೆ. ಒಂದೊಮ್ಮೆ ಚಂದಮಾಮದ ಕತೆ ಹಾಗೆ ಕೃಷ್ಣ ಅನ್ನುವಂಥದ್ದು ಒಂದು ಕಾಲ್ಪನಿಕ ಪಾತ್ರವಾಗಿದ್ದರೆ, ಸಿನಿಮಾದಲ್ಲಿ ಬರುವಂತಹ ಹೀರೋದಾಗಿ ಒಂದು ಕಾಲ್ಪನಿಕ ಚಿತ್ರಣ ಆಗಿದ್ದರೆ, ಅಂತಹ ಕಾಲ್ಪನಿಕವಾದ ವ್ಯಕ್ತಿಯನ್ನು ಪೂಜಿಸಿ ಯಾರೂ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ವರ್ಷ 2 ವರ್ಷ ಪಡಿಬೋದು. ಆದರೆ ಕೃಷ್ಣಾವತಾರ ಆಗಿ 5,000 ವರ್ಷ ಆಯಿತು. 5,000 ವರ್ಷದಿಂದ ಇವತ್ತಿನವರೆಗೂ ಕೂಡ ನಾವು ಕೃಷ್ಣಾಷ್ಟಮಿಯನ್ನು ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಅಂತ ಹೇಳಿದರೆ, ಇಡೀ ನಮ್ಮ ಈ ಸನಾತನ ಸಂಸ್ಕೃತಿ ಅಷ್ಟು ಮೂಢ ಅಂತ ಹೇಳೋಣ, ಅಷ್ಟು ಮೂಢನಂಬಿಕೆಯಿಂದ ಕೂಡಿದು ಅಂತ ಹೇಳೋಣ? ಖಂಡಿತ ಇಲ್ಲ.
ಅಥವಾ ಯಾರು ದೊಡ್ಡ ದೊಡ್ಡ ಜ್ಞಾನಿಗಳು ಬಂದು ಹೋಗಿದ್ದಾರೆ ಅವರನ್ನು ಮೂಢರು ಅಂತ ಹೇಳೋಣ? ಖಂಡಿತ ಸಾಧ್ಯ ಇಲ್ಲ. ಅದರಿಂದಾಗಿಯೇ ಕೃಷ್ಣ ಎಂಬಂತಹ ವ್ಯಕ್ತಿ ಇದ್ದ, ಸಾಮಾನ್ಯ ಅಲ್ಲ, ಮತ್ತು ವಿಶೇಷವಾಗಿ ಸಾಕ್ಷಾತ್ ದೇವರೇ ಆಗಿದ್ದ. ಅದರಿಂದಾಗಿಯೇ ದೇವರಾಗಿದ್ದರಿಂದಲೇ ನಾವು ಇವತ್ತಿಗೂ ಆರಾಧನೆಯನ್ನು ಮಾಡ್ತೇವೆ, ಆರಾಧನೆಯನ್ನು ಮಾಡಿ ಫಲವನ್ನು ಪಡಿತೇವೆ. ಇದನ್ನು ಯಾರು ಬೇಕಾದರೂ ಪರೀಕ್ಷೆಯನ್ನು ಮಾಡ್ಬೋದು. ಯಾವ ರೀತಿ ವಿಜ್ಞಾನದಲ್ಲಿ ಪ್ರತಿಯೊಂದು ನಾವು ಈ ಎಕ್ಸ್ಪೆರಿಮೆಂಟ್ ತಿಳ್ಕೊಳ್ತೇವೆ, ಹಾಗೆಯೇ ಕೃಷ್ಣನ ಆರಾಧನೆಯನ್ನು ಮಾಡಲಿ, ಭಕ್ತಿಯಿಂದ ಆರಾಧನೆಯನ್ನು ಮಾಡಿ ಇವತ್ತಿಗೂ ಕೂಡ ಕೃಷ್ಣನ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ನೋಡ್ಬೋದು ಇದನ್ನು ಯಾರು ಕೂಡ. ಅದರಿಂದಾಗಿ ಕೇವಲ ಕಾಲ್ಪನಿಕವಾದ ವಿಷಯ ಅಲ್ಲ ಕೃಷ್ಣ ಅನ್ನುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣನನ್ನು ದೇವರು ಅಂತ ಕರೀಲಿಕ್ಕೆ ಬರೋದಿಲ್ವೋ ಏನೋ. ಯಾಕೆ ಅಂತಂದರೆ ಒಬ್ಬ ಯೋಗದ ಬಲದಿಂದ, ಪ್ರಾಣಾಯಾಮದ ಬಲದಿಂದ ಸಾಮಾನ್ಯರಿಗೆ ಆಗದೇ ಇರುವಂಥದ್ದನ್ನು ಸಾಧಿಸ್ತಾನೆ ಅಂತ ಒಪ್ಕೊಳ್ಳೋಣ. ಹಾಗಿದ್ದರೂ ಕೂಡ ಅವನನ್ನು ದೇವರು ಅಂತ ಯಾಕೆ ಕರಿಬೇಕು? ಯಾಕೆ ಅಂತಂದರೆ ನಾವು ದೇವರು ಅಂತ ಯಾರನ್ನು ಒಪ್ಕೊಂಡಿದ್ದೇವೆ? ಯಾರಲ್ಲಿ ಎಲ್ಲವೂ ಗುಣಗಳೇ ಇದ್ದಾವೋ, ಯಾರಲ್ಲಿ ದೋಷಗಳು ಇಲ್ವೇ ಇಲ್ವೋ ಅವನನ್ನು ದೇವರು ಅಂತ ಒಪ್ಕೊಂಡಿದ್ದೇವೆ. ಈಗ ಕೃಷ್ಣನಲ್ಲಿ ಯಾವುದೇ ದೋಷ ಇಲ್ಲ ಅಂತ ಸಿದ್ಧ ಆಯಿತು ಅಂತಾದರೆ ಅವಾಗ ಒಪ್ಕೊಳ್ಳೋಣ, ಅವನು ದೇವರು ಅಂತ ಒಪ್ಕೊಳ್ಬೋದು. ಆದರೆ ಕೃಷ್ಣ ದೇವರಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಅವನಲ್ಲಿ ಬೇಕಾದಷ್ಟು ದೋಷಗಳು ಕಾಣುತ್ತೆ. ಉದಾಹರಣೆಗೆ ತಗೊಳ್ಳೋದಾದರೆ, ನೀವು ಅವತಾರ ಅಂತ ಹೇಳಿದ್ರಿ, ದೇವರು ಹುಟ್ಟಿ ಬರೋದಕ್ಕೆ ಅವತಾರ ಅಂತ ಹೇಳ್ತಾರೆ, ನಾವೆಲ್ಲ ಬಂದರೆ ಅವು ಜನ್ಮ ಅಂತ ಹೇಳ್ತೇವೆ. ಸರಿ, ಕೃಷ್ಣ ಅವತಾರ ಮಾಡಿದ ಅಂತ ಅಂದ್ಕೊಳ್ಳೋಣ. ಅವತಾರ ಮಾಡಿದಾಗ ಯಾವ ರೀತಿಯಾಗಿ ಬಂದ? ವಿಲಕ್ಷಣವಾಗಿಯೇ ಬಂದ. ಅದರಿಂದಾಗಿ ಅಸಾಮಾನ್ಯ. ಯಾಕೆ ಅಂತ ಹೇಳಿದರೆ ಚತುರ್ಭುಜನಾಗಿ ಬಂದ, ಪೀತಾಂಬರಧಾರಿಯಾಗಿಯೇ ಬಂದ, 4 ಕೈಗಳಲ್ಲೂ 4 ಆಯುಧಗಳನ್ನು ಹಿಡ್ಕೊಂಡು ಬಂದ, ಅತ್ಯಂತ ವಿಲಕ್ಷಣವಾದ ಶಿಶು. ಆ ರೀತಿಯಾಗಿ ಬಂದು ತಾನು ಸಾಮಾನ್ಯರ ಹಾಗಲ್ಲ, ಅತ್ಯಂತ ವಿಲಕ್ಷಣವಾದ ಶಿಶು ಅಂತ ತೋರಿಸಿಕೊಂಡವನು ತಂದೆ ತಾಯಿಗಳನ್ನು ಕಾಪಾಡಬೇಕಿತ್ತು ತಾನೆ. ಯಾಕೆ ಅಂತಂದರೆ ವಸುದೇವ ದೇವಕಿಯರು ಸೆರೆಯಲ್ಲಿದ್ದಾಗ ಅವತಾರ ಮಾಡಿದವನು ಕೃಷ್ಣ. ಅದರಿಂದಾಗಿ ಒಬ್ಬ ಸಾಮಾನ್ಯನಿಗಾದರೂ ಕೂಡ ತನ್ನ ತಂದೆ ತಾಯಿಯನ್ನು ಕಾಪಾಡುವವನ ಕರ್ತವ್ಯ ಆಗತ್ತೆ. ಅದನ್ನು ವೇದಶಾಸ್ತ್ರಗಳೆಲ್ಲವೂ ಹೇಳ್ತಾವೆ. ಅದರಿಂದಾಗಿ ದೇವರು ಆ ರೀತಿಯಾಗಿ ಬಂದವನು ತನ್ನ ತಂದೆ ತಾಯಿಯನ್ನು ಸೆರೆಯಿಂದ ಬಿಡಿಸಿಬಿಟ್ಟು ಆಮೇಲೆ ತನ್ನ ಕಾರ್ಯ ಏನಿದೆ ಅದನ್ನು ಸಾಧಿಸಬೇಕಿತ್ತು. ಅದನ್ನು ಬಿಟ್ಟು ಕೃಷ್ಣ ಏನು ಮಾಡಿದ? ಅವತಾರ ಮಾಡಿದ, ವಸುದೇವ ದೇವಕಿಯರಿಗೆ ಏನೋ ಭಾರಿ ಸಾಂತ್ವನ ಮಾಡಿದ, ಹೊರಟು ಹೋದ. ವಾಪಸ್ ಬಂತು ನೋಡಿ, ಹೊರಟೋದ ಅಂದರೆ ಎಲ್ಲಿಗೆ? ಗೋಕುಲಕ್ಕೆ ಹೋದ. ಕೃಷ್ಣ ವಸುದೇವನ ಮೂಲಕ ಗೋಕುಲಕ್ಕೆ ಹೋಗಿ ಸೇರಿಕೊಂಡ. ವಸುದೇವ ವಾಪಸ್ ಬಂದರೆ ಮತ್ತೆ ಸೆರೆಮನೆಯ ಗತಿ ಆಯ್ತಲ್ವಾ? ಕೃಷ್ಣ ಮತ್ತೆ 12 ವರ್ಷ ತುಂಬಿ ಬಂದು ಕಂಸನ ವಧೆ ಮಾಡುವ ತನಕವೂ ವಸುದೇವ ದೇವಕಿಯರು ಅಲ್ಲೇ ಇದ್ರು. ಅದರಿಂದಾಗಿ ಒಬ್ಬ ದೇವರಿಗೆ ಜನ್ಮ ಕೊಟ್ಟವನ ಅಥವಾ ಅವತಾರಕ್ಕೆ ಕಾರಣರಾದವರಿಗೆ ಇಂಥ ಗತಿಯಾಗತ್ತೆ ಅಂತ ಒಪ್ಕೊಳ್ಳೋದು ಸುಲಭವೋ, ಅಥವಾ ಕೃಷ್ಣ ದೇವರಲ್ಲ, ಸಾಮಾನ್ಯ ವ್ಯಕ್ತಿ, ಅದರಿಂದಾಗಿ ಆ ರೀತಿ ಮಾಡ್ಲಿಕ್ಕೆ ಆಗಲಿಲ್ಲ ಅವನ ಕೈಯಲ್ಲಿ ಒಪ್ಕೊಳ್ಳೋದು ಸುಲಭವೋ? ಅದರಿಂದಾಗಿ ಸುಲಭ ಯಾವುದು ಅಂತ ಹೇಳಿದರೆ ಕೃಷ್ಣ ಸಾಮಾನ್ಯ ಅಂತ. ಸಾಮಾನ್ಯವಾಗಿ ನೀವು ಕೃಷ್ಣನ ಕಥೆ ಸರಿ ತಿಳ್ಕೊಳ್ಳಿಲ್ಲ ಅಂತ ನನಗೆ ಕಾಣಿಸ್ತಾ ಇದೆ. ಸರಿಯಾಗಿ ತಿಳಿಯದೇ ನೀವು ಆಕ್ಷೇಪ ಮಾಡ್ತಾ ಇದ್ದೀರಿ ಅಂತ ಕಾಣಿಸ್ತದೆ. ಯಾಕೆ ಅಂತ ಹೇಳಿದರೆ, ಕೃಷ್ಣನಾಗಿ ಭಗವಂತ ಅವತರಿಸಿ ಬಂದ ಅಂದರೆ ಕೃಷ್ಣ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ನೀವು ಒಪ್ಕೊಳ್ತಾ ಇದ್ದೀರಿ. ಇಲ್ಲ ಅಂತಲ್ಲ, ಕಾಲ್ಪನಿಕ ಅಂತಲ್ಲ, ಖಂಡಿತ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಆಗಿ ಹೋಗಿದ್ದಾನೆ, ದೇವರಲ್ಲ ಅಂತ ನಿಮ್ದು ಆಕ್ಷೇಪ. ಇವಾಗ ವಾಸ್ತವಿಕವಾಗಿ ದೇವರಲ್ಲ ಅಂತ ಹೇಳೋದಕ್ಕೆ ನೀವು ಕೊಡ್ತಾ ಇರುವ ಕಾರಣ ಏನಂತ ಹೇಳಿದ್ರೆ, ದೇವರಾಗಿದ್ದರೆ ತಾನು ಅವತಾರ ಮಾಡಿದ ಕೂಡಲೇ ಅಪ್ಪ ಅಮ್ಮನ ಸರಿಯಿಂದ ಬಿಡಿಸಬೇಕಿತ್ತು ಅಂತ. ಬಿಡಿಸಿದ್ನಲ್ವ? ಕೂಡಲೇ ಬಿಡಿಸಿದ್ದೆ. ಯಾಕೆ ಅಂತ ಹೇಳಿದರೆ, ಯಾವಾಗ ಕೃಷ್ಣ ತಾನು ಅವತಾರ ಮಾಡಿದ ಕೂಡಲೇ ಆ ಬಾಗಿಲು ತೆರೀತು, ಸೆರೆಮನೆ. ಇವರ ಬಂಧನ ಏನಿತ್ತು ಬಿಡುಗಡೆ ಆಯಿತು. ಅದಕ್ಕೆ ತಾನೇ ವಸುದೇವ ಕೃಷ್ಣನನ್ನು ಕರ್ಕೊಂಡೋಗಿ ಗೋಕುಲಕ್ಕೆ ಇಡ್ಲಿಕ್ಕಾದದ್ದು. ಸೆರೆಮನೆಯಲ್ಲಿದ್ದರೆ ಗೋಕುಲಕ್ಕೆ ಇಡ್ಲಿಕ್ಕೆ ಆಗ್ತಾ ಇತ್ತ? ತಾನು ಅವತಾರ ಮಾಡಿದ ಕೂಡಲೇ ಸೆರೆಯಿಂದ ಬಿಡಿಸಿದ್ದಾನೆ ಕೃಷ್ಣ. ಅದು ಆ ಕ್ಷಣಕ್ಕಾದದ್ದಷ್ಟೇ, ತಾತ್ಕಾಲಿಕವಾದ ಬಂಧ ನಿವೃತ್ತಿಯೇ ಹೊರತು ಪರ್ಮನೆಂಟ್ ಆಗಿ ಏನು ಅವರು ಸೆರೆವಾಸದಿಂದ ಹೊರಗಡೆ ಬರಲಿಲ್ವಲ್ಲ. ಪರ್ಮನೆಂಟ್ ಆಗಿ ಹೊರಗಡೆ ಬಂದದ್ದು ಯಾವಾಗ ಅಂತ ಹೇಳಿದ್ರೆ ಕೃಷ್ಣ ಕಂಸನನ್ನು ಕೊಂದ ನಂತರ. ಇಲ್ಲ ನೀವು ಸರಿಯಾಗಿ ಕೃಷ್ಣನ ಕಥೆ ತಿಳ್ಕೊಳ್ಳಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಯಾವಾಗ ಕೃಷ್ಣ ಕೈಯಲ್ಲಿರುವಷ್ಟು ಕಾಲ ಅವರಿಗೆ ಸೆರೆಮನೆ ಇರಲಿಲ್ಲ. ಅದಕ್ಕೆ ತಾನೇ ತಗೊಂಡೋಗಿ ವಸುದೇವ ಗೋಕುಲದಲ್ಲಿಟ್ಟ, ವಾಪಸ್ ಬಂದ ಕೂಡಲೇ ಮತ್ತೆ ಸೆರೆಮನೆ ಬಾಗಿಲಾಕೊಳ್ತು, ಮತ್ತೆ ಬಂಧನ. ಇದು ನಿಮ್ಮ ಆಕ್ಷೇಪ ಅಲ್ವಾ? ಅಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ನೀವು ಸರಿಯಾಗಿ ಭಾಗವತ ಕೇಳಿಲ್ಲ, ಕೃಷ್ಣನ ಕಥೆ ಕೇಳಿಲ್ಲ. ಯಾಕೆ ಅಂತ ಹೇಳಿದರೆ, ಆಮೇಲೆ ಕಂಸನಿಗೆ ವಿಷಯ ಗೊತ್ತಾಯಿತು. ಕಂಸ ಓಡೋಡಿ ಬಂದು ಮಾಡುವುದು ಕೆಲಸ ಏನು? ಒಂದು ಹೆಣ್ಣು ಮಗು ಇತ್ತು, ಅಂದರೆ ದುರ್ಗೆ. ಆ ಹೆಣ್ಣು ಮಗುವನ್ನು ಚಚ್ಚಿ ಕೊಲ್ಲಿಕ್ಕೆ ಹೋದ. ಚಂಗನೆ ಅವಳು ಹಾರಿದ್ಲು. ನಿನ್ನನ್ನು ಕೊಲ್ಲುವಂಥ ಆ ಮಗು ಬೇರೆ ಕಡೆ ಹುಟ್ಕೊಂಡಿದೆ ಅಂತ ಹೇಳಿದ್ಲು. ಮುಂದಿನ ಕಥೆ ಏನು ಹೇಳಿ? ಕೂಡಲೇ ಬಂದು ವಸುದೇವ ದೇವಕಿಯರಿಗೆ ಕಾಲಿಗೆ ಅಡ್ಡ ಬಿದ್ದ.
ನನ್ನಿಂದ ತಪ್ಪಾಯಿತು, ಕ್ಷಮಿಸಿಬಿಡಿ ಅಂತ ಹೇಳಿದ. ಅಯ್ಯೋ ನಿಮ್ಗೆ ಇಷ್ಟು ದಿನ ಕಷ್ಟ ಕೊಟ್ಟೆ ಅಂತ ಹೇಳಿದ. ಅವರಿಗೆ ಸ್ನಾನ ಮಾಡಿಸಿ ವಸ್ತ್ರ ಆಭರಣ ಎಲ್ಲ ಕೊಟ್ಟು ಮನೆ ಕಳಿಸ್ಕೊಟ್ಟ. ಅಂದರೆ ನೋಡಿ, ಕೃಷ್ಣ ಕೂಡಲೇ ಬಿಡುಗಡೆ ಮಾಡಿಸಿದ್ದಾನೆ. ಈ ಆಕ್ಷೇಪಕ್ಕೆ ಅಲ್ಲಿ ಈ ಪ್ರಸಂಗವೇ ಇಲ್ಲ. ಅದರಿಂದಾಗಿ ತಾನು ದೇವರು ಅನ್ನೋದನ್ನು ಇದ್ದು ತೋರಿಸಿದ್ದಲ್ಲ. ನೋಡಿ, ಇದರಿಂದಾಗಿ ಕೃಷ್ಣನ ದೇವತ್ವ ಇನ್ನೂ ಚೆನ್ನಾಗಿ ಗೊತ್ತಾಯಿತು. ತಾನು ಗೋಕುಲದಲ್ಲೇ ಇದ್ದುಲ್ಲ ತಂದೆ ತಾಯಿಯನ್ನು ನಾನು ಬಿಡುಗಡೆ ಮಾಡ್ತೇನೆ ಅನ್ನೋದನ್ನು ತೋರಿಸಿಕೊಟ್ಟ. ನಾನು ಅಲ್ಲೇ ಇರಬೇಕು ಅಂತಿಲ್ಲ, ಎಲ್ಲಿದ್ದರೂ ಬಿಡುಗಡೆ ಮಾಡ್ತೇನೆ ಅಪ್ಪ ಅಮ್ಮನನ್ನು ತೋರಿಸಿಕೊಟ್ಟೆ. ಅದರಿಂದಾಗಿ ನಿಮ್ಮ ಆಕ್ಷೇಪ ಸರಿಯಲ್ಲ. ಶ್ರೀ ಗುರುಭ್ಯೋ ನಮಃ. ಕೃಷ್ಣ ದೇವರಾದರೂ ಸ್ತ್ರೀ ಹತ್ಯೆ ಅಂತ ಹೇಳೋದು ಮಹಾಪಾಪ, ದೊಡ್ಡ 4 ದೊಡ್ಡ ಪಾಪದಲ್ಲಿ ಅದು ಒಂದು ದೊಡ್ಡ ಪಾಪ. ಪೂತನಿ ರಾಕ್ಷಸಿಯೇ ಇರಬಹುದು, ಆದರೆ ಅವಳು ಒಂದು ಸ್ತ್ರೀಯೇ. ಆ ಸ್ತ್ರೀ ಆ ಪೂತನಿಯನ್ನು ಏನು ಹತ್ಯೆ ಮಾಡಿದ, ಅದು ಸರಿಯಾ ತಪ್ಪ? ಈಗ ಇದೇ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ಹೇಳಿದ್ರೆ, ಕೃಷ್ಣ ಸ್ತ್ರೀ ಹತ್ಯೆ ಅಂದರೆ ಪೂತನಿಯನ್ನು ಕೊಂದ ತಪ್ಪು. ಅವಳು ರಾಕ್ಷಸಿ ಇರ್ಬೋದು, ಕೆಟ್ಟವಳಿರ್ಬೋದು, ಕೆಟ್ಟವಳಿದ್ರೂ ಸ್ತ್ರೀ ಅಂತ ಅವಳನ್ನು ಕೊಲ್ಲಬಾರದು ಅಂತ. ಇವತ್ತು ಭಯೋತ್ಪಾದಕರು ನಿಮ್ಮ ನಿಯಮವನ್ನು ತಾವು ಅಳವಡಿಸ್ಕೊಂಡ್ರೆ ಎಲ್ಲ ಸ್ತ್ರೀಯರೇನಿದ್ದಾರೆ ಅವರನ್ನು ಭಯೋತ್ಪಾದಕರನ್ನಾಗಿ ಮಾಡಿಬಿಡೋದು. ಯಾಕಂದರೆ ಸ್ತ್ರೀಯರನ್ನು ಕೊಲ್ಲಬಾರದು. ಅವರು ಬಂದು ಎಲ್ಲರನ್ನು ಕೊಂದು ಹಾಕ್ತಾ ಇರ್ತಾರೆ. 100,000 ಜನರು 1,000 ಜನರನ್ನು ಕೊಂದು ಹಾಕ್ತಾ ಇರ್ತಾರೆ. ಅವರು ಸ್ತ್ರೀಯರನ್ನು ಕೊಲ್ಲಬಾರ್ದಲ್ವ? ಏನು ಹೇಳ್ತೀರಿ? ಕೊಲ್ಲಬೇಕು ತಾನೆ. ಅದರಿಂದಾಗಿ ವಾಸ್ತವಿಕವಾಗಿ ಸ್ತ್ರೀ ಹತ್ಯೆ ಎನ್ನುವುದು ತಪ್ಪು ಅಂತ ಹೇಳೋದನ್ನು ಒಪ್ಪಿಕೊಳ್ತೇನೆ. ಆದರೆ ಯಾವ ಸ್ತ್ರೀಯರು ಅಂತ ಹೇಳಿದರೆ ಒಳ್ಳೆಯ ಸ್ತ್ರೀಯರು ಮಾತ್ರ, ಕೆಟ್ಟ ಸ್ತ್ರೀಯರನ್ನಲ್ಲ. ಕೆಟ್ಟ ಸ್ತ್ರೀಯರನ್ನು ಕೊಲ್ಲೇಬೇಕು. ಒಳ್ಳೆಯ ಸ್ತ್ರೀಯರೇನಿದ್ದಾರೆ ಅವರನ್ನು ಯಾವತ್ತೂ ಕೊಲ್ಲಬಾರದು. ಯಾಕಂದರೆ ಒಳ್ಳೆಯ ಸ್ತ್ರೀಯರಿಂದಲೂ ಕೆಲವೊಮ್ಮೆ ತಪ್ಪಾಗಬಹುದು, ಆದರೆ ಆ ತಪ್ಪನ್ನು ತಪ್ಪು ಎಂದು ಎಣಿಸಬಾರ್ದು ಅಂತ ಅಷ್ಟೇ ಹೇಳೋದು ಶಾಸ್ತ್ರ, ಹೊರತು ಸ್ತ್ರೀಯರನ್ನೇ ಕೊಲ್ಲಬಾರದು ಅಂತ. ಯಾಕಂದರೆ ಅದೇ ಮತ್ತೆ ಬೆನಿಫಿಷಿಯಲ್ ಆಗಿಬಿಡ್ತದೆ, ಯಾರನ್ನು ಏನು ಬೇಕಾದರೂ ಮಾಡ್ಬೋದು ಅಂತ. ಅದರಿಂದ ಈ ಆಕ್ಷೇಪವು ಸರಿಯಲ್ಲ ಕೃಷ್ಣನ ಬಗ್ಗೆ. ಆಗಲಿ ಭಯೋತ್ಪಾದಕರು ಗಂಡಸರು ಹೆಂಗಸರು ನೋಡಬೇಕಾಗಿಲ್ಲ, ಯಾರು ಭಯೋತ್ಪಾದನೆ ಮಾಡ್ತಾರೋ ಅವರನ್ನು ಕೊಲ್ಲಬೇಕು ಅನ್ನೋದು ಸರಿ, ಒಪ್ಕೊಳ್ಳೋಣ. ಎಲ್ಲಿ ಕೊಲ್ಲಬೇಕು, ಯಾವಾಗ ಕೊಲ್ಲಬೇಕು ಅಂತ ಪ್ರಶ್ನೆ ಬರುತ್ತೆ. ಯಾಕೆಂತಂದರೆ ಇವಾಗಲೂ ಕೂಡ ನಾವು ಪೊಲೀಸ್ನವರನ್ನು ನೋಡ್ತೇವೆ, ಅವರಿಗೊಂದು ಕ್ರಮ ಇದೆ. ಜಾಸ್ತಿ ಜನ ಇರುವಲ್ಲಿ ಅವರು ಕೂಡ ಫೈರಿಂಗ್ ಮಾಡೋದಿಲ್ಲ, ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡ್ತಾರೆ. ಅದರಿಂದಾಗಿ ಪ್ರತಿಯೊಂದಕ್ಕೂ ಒಂದು ಸ್ಥಳ, ಒಂದು ಸಮಯ ಅಂತಿರುತ್ತೆ. ಕೃಷ್ಣ ಮಾಡಿದ್ದೇನು, ಅವತಾರ ಮಾಡಿ ಒಂದು 4 ದಿನ ಆಗ್ತಾ ಇರಬೇಕಾದ್ರೆ ಪೂತನೆಯ ಸಂಹಾರ ಆಯಿತು. ಅದಾದಮೇಲೆ ತೃಣಾವರ್ತ, ಧೇನುಕ, ಬಕ, ಈ ರೀತಿಯಾಗಿ ಉದ್ದಕ್ಕೆ ಒಬ್ಬರಾದ್ಮೇಲೆ ಒಬ್ಬರು ಸಂಹಾರ ಆಗ್ತಾ ಇದೆ. ಸಂಹಾರ ಆದದ್ದು ಒಳ್ಳೆಯದೇ, ಯಾಕೆಂದರೆ ಭಯೋತ್ಪಾದನೆ ಕಮ್ಮಿ ಆಯಿತು ಅಂತ ಹೇಳ್ಬೋದು. ಆದರೆ ಎಲ್ಲಿ ಸಂಹಾರ ಮಾಡ್ತಾ ಇದ್ದ, ಇವನು ಮಾಡ್ತಾ ಇರುವ ಕೆಲಸಗಳಿಂದ ತಂದೆ ತಾಯಿಗಳಿಗೆ ಟೆನ್ಷನ್. ಈ ಮಗುವಿಗೊಂದು ಬಂದು ಕೂಡಲೇ ಏನೋ ಭೂತ ಬಂದು ಸೇರಿಕೊಂಡಾಗೆ ಪ್ರತಿದಿನ ಒಂದಲ್ಲ ಒಂದು ಹೆಣ ಬೀಳ್ತಾನೆ ಇರುತ್ತೆ. ಇದು ಏನು ಕರ್ಮ? ಅದರಿಂದಾಗಿ ಒಂದು ಅಂತ ಏನು ಅಂತ ಹೇಳಿದರೆ, ಗೋಕುಲದಲ್ಲಿ ಇದ್ದವರಿಗೆ ಇದು ಏನಪ್ಪ ನಮಗೆ ಈ ಕರ್ಮ ಅಂತ. ಎರಡನೇದೇನು ಅಂತ ಹೇಳಿದರೆ, ಮಗನಾದವನು, ಅದರಲ್ಲೂ ದೇವರು ಅಂತ ಹೇಳ್ತೀರಿ, ಅವನು ಏನು ತೋರಿಸಬೇಕು, ಮಗನಾದವನು ತಂದೆ ತಾಯಿಗಳ ಜೊತೆಗೆ ಹೇಗಿರಬೇಕು, ತಂದೆ ತಾಯಿಗಳಿಗೆ ಆತಂಕ ಕೊಡದೇ ಇರುವಾಗ ಹೇಗಿರಬೇಕು ಅಂತ ತೋರಿಸಬೇಕಿತ್ತು. ಅದನ್ನು ಬಿಟ್ಟು ನಂದಗೋಪನಿಗೆ ಯಶೋಧನಿಗೆ ದಿನ ಟೆನ್ಷನ್ನು, ಇನ್ಯಾವ ರಾಕ್ಷಸ ಬಂದು ಇನ್ನೇನು ಮಾಡ್ತಾನೋ ಅಂತ. ಈ ರೀತಿಯಾಗಿ ತಂದೆ ತಾಯಿಗಳಿಗೆ ಭಯವನ್ನು ಪಡಿಸಿಕೊಂಡು ಇದ್ದದ್ದು ಹೇಗೆ ಸರಿಯಾಗತ್ತೆ ಅಂತ ಒಂದು. ಇಲ್ಲ ಅವನು ದೇವರಾಗಿದ್ದರಿಂದಾಗಿ ಹಾಗೆ ಮಾಡಿದ್ದು ಸರಿ ಅಂತ ಹೇಳೋದಾದರೆ, ಆ ಬುದ್ಧಿಯನ್ನು ತಂದೆ ತಾಯಿಗಳಿಗೆ ಕೊಟ್ಟು ಬಿಡ್ಬೋದಿತ್ತಲ್ಲ. ಯಾಕೆ ಅಂತಂದರೆ ಭಾಗವತ ಹೇಳುತ್ತೆ, ತೃಣಾವರ್ತ ಬರಬೇಕಾದ್ರೆ ಮಗು ಭಾರ ಆಯಿತು ಅಂತ ಹೇಳಿ ಯಶೋಧೆಗೆ ಗೊತ್ತಾಯಿತು ಇತ್ಯಾದಿ ಎಲ್ಲ ಹೇಳುತ್ತೆ. ಆ ರೀತಿ ಇರಬೇಕಾದ್ರೆ ಸಂಪೂರ್ಣ ಜ್ಞಾನ ಅವರಿಗೆ ಇದ್ದು ಬಿಟ್ಟಿದ್ದರೆ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಅದನ್ನು ಬಿಟ್ಟು ತಂದೆ ತಾಯಿಗಳನ್ನು ಮಾಯೆಯಲ್ಲಿಟ್ಟು, ಅವರಿಗೆ ಇದು ಮಗ ದೇವರು ಅಂತ ಗೊತ್ತಿಲ್ಲ, ಇದು ಯಾವುದೋ ಸಾಮಾನ್ಯ ಶಿಶು ಅಂತ ಅವ್ರು ತಿಳ್ಕೊಂಡು ಆತಂಕ ಪಡೋದು, ಮಗ ಮಾತ್ರ ಜಗದ್ವಿಲಕ್ಷಣವಾದಂತಹ ಕರ್ಮಗಳನ್ನೆಲ್ಲ ಮಾಡಿ ಹೆದರಿಸೋದು, ಇದು ಹೇಗೆ ಸರಿಯಾಗತ್ತೆ? ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಕೃಷ್ಣ ತಂದೆ ತಾಯಿಗೆ ಹೆದರಿಸಿದ ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಅವರು ತಲೆ ಕೆಡಿಸ್ಕೊಂಡು ಅದಾದಮೇಲೆ, ಈಗ ಪೂತನೆಯ ಸಂಹಾರ ಆದಮೇಲೆ ಅವರು ಜಪತಪಾದಿಗಳನ್ನು ಮಾಡಿ ಮಗುವಿಗೆ ರಕ್ಷೆಯನ್ನೆಲ್ಲ ಮಾಡಿ ಅದಕ್ಕೆ ಎಲ್ಲ ಏನೇನು ಮಾಡಿದ್ರು, ಅದರಿಂದನೇ ಗೊತ್ತಾಗುತ್ತೆ ತಂದೆ ತಾಯಿಗಳಿಗೆ ಟೆನ್ಷನ್ ಆಗಿದೆ ಅಂತ. ವಿಷಯ ಏನು ಅಂತ ಹೇಳಿದರೆ, ವಾಸ್ತವಿಕವಾಗಿ ತಂದೆ ತಾಯಿ ಮಾಡಿದ್ದಲ್ಲ, ಅದು ಗೋಪಿಕಾ ಸ್ತ್ರೀಯರು ಮಾಡಿದ್ದು. ಅಲ್ಲಿ ನೀವು ಸರಿಯಾಗಿ ಭಾಗವತವನ್ನು ಕೇಳಿಲ್ಲ. ಭಾಗವತದ ಪ್ರಕಾರ ಯಾವುದು ಕೃಷ್ಣನ ಕಥೆ ಹೇಳ್ತಾ ಇದೆ, ಅಲ್ಲಿ ಏನು ಆ ಜಪತಪಾದಿಗಳನ್ನೆಲ್ಲ ಹೇಳಿದ್ರಿ, ಆ ಜಪ ಎಲ್ಲ ಮಾಡಿದ್ಯಾರು ಅಂದರೆ ಗೋಪಿಕಾ ಸ್ತ್ರೀಯರು. ನಂದಗೋಪ ಖುಷಿಯಲ್ಲಿ ದಾನ ಮಾಡ್ತಾ ಇದ್ದಾನೆ, ನನಗೆ ಮಗ ಆಗಿದ್ದಾನೆ ಅಂತ ದಾನ ಮಾಡ್ತಾ ಇದ್ದಾರೆ, ಒಂದನೇದಾಗಿ. ಎರಡನೇದಾಗಿ ಅಂತ ಹೇಳಿದರೆ, ನಿಮ್ಮ ಪ್ರಶ್ನೆ ಭಯವನ್ನು ಉಂಟು ಮಾಡಿದ ಕೃಷ್ಣ ಅಂತ. ಭಯ ಉಂಟು ಮಾಡಿದ್ದಲ್ಲ, ಭಯ ನಿವಾರಣೆ ಮಾಡಿದ್ದು.
ಇದನ್ನು ಗೋಪಿಗೀತೆಯಲ್ಲಿ ನಾವು ಕೇಳ್ತೇವಲ್ವಾ, ವಿಷಜಲಾಶಯಾತ್ ವ್ಯಾಲರಾಕ್ಷಸಾತ್ ವರ್ಷ ಮಾರುತಾತ್ ವೈದ್ಯುತಾನಾಲತ್. ಕೃಷ್ಣ, ಎಷ್ಟು ಕಡೆಯಿಂದ ನಮಗೆ ಭಯ ಬಂತು. ಹಾವಿನಿಂದ ಭಯ, ರಾಕ್ಷಸರಿಂದ ಭಯ, ಎಲ್ಲ ಭಯದಿಂದ ನಮ್ಮನ್ನು ಪಾರು ಮಾಡಿದವನು ನೀನು ಅಂತ ನೀವು ವಿರುದ್ಧವಾಗಿ ಹೇಳ್ತಾ ಇದ್ದೀರಲ್ವ. ಬುದ್ಧಿಜೀವಿಗಳಾಗ್ಲಿಕ್ಕೆ ಲಾಯಕ್ಕು ನೀವು. ಯಾಕಂತ ಹೇಳಿದ್ರೆ ಏನು ವಾಸ್ತವ ಇದೆಯೋ ಅದಕ್ಕೆ ವಿರುದ್ಧವಾಗಿ ಯೋಚನೆ ಮಾಡೋರು ಬುದ್ಧಿಜೀವಿಗಳು. ನೀವು ಆ ರೀತಿ ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಕೃಷ್ಣನಲ್ಲ ನಿಜವಾಗ್ಲೂ ಕೂಡ ಭಯವನ್ನು, ಅಪ್ಪ ತಂದೆ ತಾಯಿಯ ಭಯವನ್ನು ನಿವಾರಣೆ ಮಾಡಿದವನು ಅಂತ ಹೇಳುವ ಬದಲು ಭಯವನ್ನು ಉಂಟು ಮಾಡಿದವನು ಅಂತ ಹೇಳ್ತಾ ಇದ್ದೀರಿ. ಎಲ್ಲಿವರೆಗೆ ಅಂದರೆ ನಂದಗೋಪ ಯಶೋದೆಗೆ ಮಾತ್ರ ಅಲ್ಲ, ವಸುದೇವ ದೇವಕಿಯರು ಯಾವಾಗ ಕೃಷ್ಣ ಅವತಾರ ಮಾಡಿದ್ದಾನೆ ಕೂಡಲೇ ಹೆದರ್ಕೊಂಡಿದ್ರು ಅವರು. ನೋಡಿ ಹೆದರ್ಕೊಂಡಿದ್ರು ಅಂತ ಹೇಳಿದ್ರಲ್ವ. ಅಲ್ಲ, ಹಾಗಲ್ಲ. ಚತುರ್ಭುಜನಾಗಿ ಬಂದಿದ್ದಾನೆ, ಹೆದರಿಕೆ ಯಾರೋ ಕಂಸನ ಬಗ್ಗೆ. ಇನ್ನೇನು ಕಂಸ ಬಂದು ಕೃಷ್ಣನನ್ನು ಕೊಂದು ಹಾಕಿಬಿಡ್ತಾನೆ ಏನೋ ಅಂತ. ಆಗಲೂ ಕೂಡ ತಾನು ಅವತಾರ ಮಾಡಿದ ಕೂಡಲೇ ಕೃಷ್ಣ ಮೊದಲು ಮಾಡಿದ ಕೆಲಸ ಏನಂದರೆ ತನ್ನ ಅಪ್ಪ ಅಮ್ಮನನ್ನು ಸಾಂತ್ವನಗೊಳಿಸಿದ್ದು. ಅಂಥ ಕೃಷ್ಣ ಅಪ್ಪ ಅಮ್ಮನಿಗೆ ಭಯ ಉಂಟು ಮಾಡಿದ್ದಾನೆ ಅಂತ ಹೇಳ್ತೀರಲ್ವ ನೀವು. ಸರಿಯಾಗಿ ತಿಳ್ಕೊಂಡಿಲ್ಲ. ನಂದಗೋಪ ಯಶೋದೆಯರಿಗೂ ಅಷ್ಟೇ ಎಷ್ಟು ಭಯ ಬರ್ತಾಯಿತ್ತು. ಪೂತನಿಯ ವಿಷಯದಲ್ಲಂದೂ ಕೂಡ ಹೆದರುಕೊಂಡೆ ನಂದಗೋಪ ಬಂದ. ಯಾಕಂದರೆ ವಸುದೇವ ಹೇಳಿದ್ದ, ನೋಡು ಏನೋ ಅವಘಡ ಆಗಲಿಕ್ಕಿದೆ, ಏನೋ ಅವಘಡ ಆಗ್ತದೆ, ಬೇಗ ಹೋಗು ಬೇಗ ಹೋಗು ಅಂತ. ಯಾಕೆ ಈ ರೀತಿ ಹೇಳಿದ್ದಾನೆ, ಯಾಕೆ ಹೆದರ್ಕೊಂಡೇ ಬಂದು ನೋಡಿದರೆ ಇಲ್ಲಿ ದೊಡ್ಡ ರಾಕ್ಷಸ ಬಿದ್ದಿದ್ದಾನೆ. ಅದೇ ಪುತನಿ ಬಿದ್ದಿದ್ದಾಳು. ಈ ರೀತಿ ಕೃಷ್ಣ ಗೊತ್ತಾಗದಾಗೆ ಎಲ್ರಿಗೂ ಕೂಡ ಭಯವನ್ನು ನಿವಾರಣೆ ಮಾಡಿದ. ಅವು ನೀವು ಹೇಳ್ಬಿಡ್ಬೋದೇ ಕೃಷ್ಣದೇವರೊಂದು ತೋರಿಸ್ಬಿಡ್ಬೋದಿತ್ತಲ್ವ. ಇದೊಂದು ಇನ್ನೊಂದು ಪ್ರಶ್ನೆ ಅಲ್ವಾ. ವಾಸ್ತವಿಕ ವಿಷಯ ಏನು ಅಂದರೆ ಯಾವಾಗ ಯಾರಿಗೆ ಏನನ್ನು ಹೇಳಬೇಕೋ ಅವರಿಗೆ ಅದನ್ನು ಹೇಳಬೇಕು. ಯಾವ ಸಂದರ್ಭದಲ್ಲಿ, ಯಾಕಂದರೆ ಕೃಷ್ಣ ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ, ದೇವರು ಅಂತ ಹೇಳಿದ್ರೆ ಯಾವರಿಗೆ ಯಾವ ತಿಳಿಸ್ಬೇಕೋ ಆವಾಗಲೇ ತಿಳಿಸುವಂಥದ್ದು. ನಮ್ಮ ಹಾಗೆ ಬುದ್ಧಿಜೀವಿ ಅಲ್ಲ ಅವನು. ಯಾಕಂದರೆ ಬುದ್ಧಿಜೀವಿಗಳಿಗೆ ಯಾವಾಗ ಏನು ಮಾತಾಡಬೇಕೋ ಗೊತ್ತಾಗೋಲ್ಲ, ಯಾವಾಗ ಏನು ಹೇಳಬೇಕೋ ಗೊತ್ತಾಗೋಲ್ಲ. ಕೃಷ್ಣ ಹಾಗಲ್ಲ. ಅದರಿಂದಾಗಿಯೇ ತಾನು ಆ ಪುಟ್ಟ ಮಗುವಾಗಿದ್ದಾಗ ನಿಮಗೆ ಎಲ್ಲಿವರೆಗೆ ಅಂತೇಳಿದರೆ ಹೇಳಿದ್ರು ನಂಬ್ತಾರ. ಹಾಗೆ ಆಯಿತು. ಕೃಷ್ಣ ತೃಣಾವರ್ತನನ್ನು ಕೊಂದ. ಅದು ಹೇಗೆ ಕೊಂದದ್ದು, ಹೇಗೆ? ಗಾಡಿ ಚಕ್ರಕ್ಕೆ ಕೇವಲ ಕೃಷ್ಣನ ಕಾಲಿನ ಒಂದು ಬೆರಳು ತಾಗಿದ್ದೇ ತಡ ಮಗುಚಿ ಬಿತ್ತು, ಎಲ್ಲ ಮೊಸರು ಹಾಲು ಎಲ್ಲ ಮಡಿಕೆ ಚೆಲ್ಲಿ ಹೋಯಿತು. ಇದನ್ನು ಹುಡುಗರು ನೋಡ್ತಾ ಇದ್ದರು. ಎಲ್ಲ ಬಂದು, ಅಯ್ಯೋ ಏನಿದೆ, ಗಾಡಿ ಬಿದ್ದು ಹೋಗಿದೆ, ಮಡಿಕೆಯಲ್ಲಿ ಹೋಗಿದೆ, ಗಾಳಿ ಇಲ್ಲ, ಮಳೆ ಇಲ್ಲ, ಯಾವ ರೀತಿ ಬಿತ್ತು, ಹೇಗೆ ಬಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಮಕ್ಕಳು ಆಟ ಆಡ್ತಾ ಇದ್ದವು, ಬಂದು ಹೇಳಿದ್ವಂತೆ ಇದು ಇವನೇ ಮಾಡಿದ್ದು, ಕೃಷ್ಣನೇ ಮಾಡಿದ್ದು ಅಂತ. ಯಾರೂ ನಂಬಲೇ ಇಲ್ವಂತೆ. ಇದಕ್ಕೆ ಕೃಷ್ಣ ಹೇಳಲಿಲ್ಲ. ಇದೇ ಕೃಷ್ಣನೇ ಅರ್ಜುನನಿಗೆ ವಿಶ್ವರೂಪ ತೋರಿಸಿ ನಾನೇ ದೇವರು ಅಂತ ಹೇಳಿದ. ಯಾಕಂದರೆ ಅವಾಗ ಹೇಳುವ ಪ್ರಸಂಗ. ಇಲ್ಲಿ ಹೇಳಿದರೆ ನಂಬಲ್ಲ. ಕೃಷ್ಣ ಮಹಾಚತುರ, ಯಾರಿಗೆ ಯಾವಾಗ ಎಲ್ಲಿ ಹೇಗೆ ಹೇಳಬೇಕೋ ಹಾಗೇ ಹೇಳಿದ್ದಾನೆ. ಯಶೋದೆಗೂ ಕೂಡ ತೋರಿಸಿದ ತಾನು ದೇವರು ಅಂತ. ಅದೇ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ, ನಾನು ದೇವರು ಅಂತ ಹೇಳಿದ. ಯಾಕೆ ಅವಾಗ ತೋರಿಸ್ಬೇಕಿತ್ತು? ತೋರಿಸಿದ. ಬಾಯಿ ಮುಚ್ಚಿದ ಕೂಡಲೇ ಮಾಯೆ ದೇವರಲ್ಲ. ವಾಸ್ತವಿಕವಾಗಿ ದೇವರಿಚ್ಛೆ ಅಂತ ಏನು ಮಾಡ್ತೀರಿ? ಅವಳದ್ದು ಮಾಯೆ ಅಂತ ಒಂದು ಇಲ್ದಿದ್ರೆ ಅವಳಿಗೆ ಮಗು ಅಂತ ತಾನು ಲಾಲನೆ ಪಾಲನೆ ಮಾಡಲಿಕ್ಕಾಗತ್ತಾ? ಇವಾಗ ನೀವು ತಿಳ್ಕೊಂಡಾಗ ದೇವರಿಂದನೇ ತಿಳ್ಕೊಂಬಿಡಿ. ದೇವರು ಅಂತ ಹೇಳಿದರೆ ಆ ದೇವರನ್ನು ಮುದ್ದಾಡ್ಲಿಕ್ಕಾಗತ್ತಾ? ಕೃಷ್ಣನ ದೇವ್ರ ಕೋಣೆ ಒಳಗಟ್ಟು ಪೂಜೆ ಮಾಡಬೇಕಾಗತ್ತೆ. ಮತ್ತೆ ಮುದ್ದಾಡ್ಲಿಕ್ಕಾಗಲ್ಲ ಅವಳಿಗೆ. ಮಗು ಅಂತ ಆಟ ಆಡಿಸ್ಲಿಕ್ಕಾಗಲ್ಲ. ಅವಳು ತಪಸ್ಸು ಮಾಡಿ ವರ ಪಡೆದವಳು, ಕೃಷ್ಣ ನೀನು ಬಾಲಲೀಲೆ ನೋಡಬೇಕು, ಪುಟ್ಟ ಮಗುವಿನೊಟ್ಟಿಗೆ ನಾನು ಆಟ ಆಡಬೇಕು ಅಂತ. ಆಟ ಆಡಬೇಕು ಅಂತೇಳಿದರೆ ಕೃಷ್ಣ ನನ್ನ ಮಗು ಅಂತಲೇ ಅವಳಿಗೆ ಭಾವನೆ ಬರಬೇಕು ಹೋದ್ರೆ ಹೊರತು ಕೃಷ್ಣ ಜಗತ್ ರಕ್ಷಕ ಸ್ವಾಮಿ ಅಂತ ಹೇಳಿಬಿಟ್ರೆ ಮಗುವನ್ನು ಹೊಡಿಲಿಕ್ಕಾಗೋಲ್ಲ, ಅವಳಿಗೆ ಕಟ್ಟಾಗ್ಲಿಕ್ಕಾಗೋಲ್ಲ. ಅಂದರೆ ಎಂಜಾಯ್ ಮಾಡಲಿಕ್ಕಾಗೋಲ್ಲ, ಬಾಲತನವನ್ನು ಎಂಜಾಯ್ ಮಾಡಲಿಕ್ಕಾಗೋಲ್ಲ. ಅದಕ್ಕಾಗಿ ಕೃಷ್ಣ ಆ ರೀತಿ ಮಾಡ್ತಾನೆ, ಹೊರತು ಮೋಸ ಅಲ್ಲ ಅದು. ಮತ್ತೇನೆಂದರೆ ತನ್ನ ಭಕ್ತರಿಗೆ ಆನಂದ ಕೊಡಲಿಕ್ಕೆ ಏನು ಬೇಕೋ ಆ ಎಲ್ಲ ವ್ಯವಸ್ಥೆಗಳದು ಕೃಷ್ಣನದ್ದು. ಇನ್ನೇನು ಕ್ವಶನ್ ಮುಂದಿನದ್ದು? ಸರಿ, ಕೃಷ್ಣ ದೇವರೇ, ಆದರೆ ದೇವಕಿ ವಸುದೇವ ಮೊದಲಾದವರಿಗೆಲ್ಲ ತನ್ನ ಬಾಲಲೀಲೆಯನ್ನು ತೋರಿಸುವುದಕ್ಕೋಸ್ಕರ ಆತ ನಂದಗೋಪ ಯಶೋದೆ ಇವರಿಗೆಲ್ಲ ತನ್ನ ಬಾಲಲೀಲೆಯನ್ನು ತೋರಿಸುವುದಕ್ಕೋಸ್ಕರ ಆ ರೀತಿಯಾಗಿ ಕಾಣಿಸಿಕೊಂಡ ಅಂತ ಹೇಳಿದರು. ನೀವು ದೇವರು ಅಂತ ಒಬ್ಬರನ್ನು ಪರಿಕಲ್ಪನೆ ಮಾಡಬೇಕಾದ್ರೆ ಮುಖ್ಯವಾಗಿ ಹೇಳುವಂತಹ ಒಂದು ಗುಣ ಏನು ಅಂತ ಕೇಳಿದರೆ ಅವನಲ್ಲಿ ಯಾವುದೇ ದೋಷ ಇಲ್ಲ, ಎಲ್ಲ ಗುಣಗಳಿಂದ ತುಂಬಿಕೊಂಡಿದ್ದಾನೆ ಅಂತ ನೀವು ದೇವರನ್ನು ಸಾಮಾನ್ಯವಾಗಿ ಕರೀತೀರಿ. ಸುಳ್ಳು, ಕಳ್ಳತನ ಇವೆಲ್ಲವೂ ಕೂಡ ದೋಷಗಳೇ. ಅದನ್ನು ಯಾರು ಗುಣ ಅಂತ ಪರಿಕಲ್ಪನೆ ಮಾಡುವುದೇ ಇಲ್ಲ. ಈ ಕೃಷ್ಣನ ಬಾಲಲೀಲೆಯನ್ನು ನೀವೇ ಹೇಳುವಂತಹ ಭಾಗವತ
ಅಥವಾ ಹರಿವಂಶ ಇತ್ಯಾದಿಗಳಲ್ಲಿ ನಾವು ನೋಡ್ತೇವೆ ಅಂತಾರೆ, ಅಲ್ಲಿ ತಾನು ಬೆಣ್ಣೆಯನ್ನು ಕದ್ದದ್ದು, ಅದೇ ರೀತಿಯಾಗಿ ತಾನು ಏನೋ ಒಂದು ತಪ್ಪು ಕೆಲಸವನ್ನು ಮಾಡಿರ್ತಾನೆ, ಏನೂ ನಾನು ಮಾಡೇ ಇಲ್ಲ ಅಮ್ಮ, ಈ ರೀತಿಯಾಗೆಲ್ಲ ನಾಟಕವನ್ನು ಮಾಡ್ತಾ ಸುಳ್ಳು ಹೇಳುವಂಥದ್ದು. ಹೀಗೆಲ್ಲ ಅವನ ಆ ಬಾಲ ವೃತ್ತಾಂತಗಳಲ್ಲಿ ಎಲ್ಲ ಕಡೆ ಬೇಕಾದಷ್ಟು ನಮಗೆ ಸಿಗ್ತದೆ, ಒಂದೆರಡು ಉದಾಹರಣೆಗಳಲ್ಲ. ಅದಕ್ಕೆ ಅಲ್ಲಿ ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ, ತಾನು ಬೆಕ್ಕಿನ ಬಾಯಿಗೆ ತಾನು ತಿನ್ನುವುದು ಅಷ್ಟೇ ಅಲ್ಲದೆ ಬೆಕ್ಕಿನ ಬಾಯಿಗೆ ಒಂದಿಷ್ಟು ಒರೆಸುವುದು, ತನ್ನ ಉಳಿದ ಸಹಪಾಠಿಗಳೆಲ್ಲ ಕೊಡುವುದು, ಅಷ್ಟಾದ ಮೇಲೂ ತಾನೇನು ಕದಿಲೇ ಇಲ್ಲ, ಈ ರೀತಿಯಾಗೆಲ್ಲ ಹೇಳುವಂಥದ್ದು. ಹೀಗೆ ಸುಳ್ಳು ಹೇಳುವಂಥದ್ದು, ಕಳ್ಳತನ ಹೇಳುವಂಥದ್ದು ಯಾವುದಾದ್ರೂ ದೇವರು ಅಂತ ಕರೆಯಲ್ಪಡುವಂತಹ ಒಬ್ಬ ವ್ಯಕ್ತಿಗೆ ಉಚಿತವಾದಂತಹ ವರ್ತನೆಯ? ಇಷ್ಟು ಒಬ್ಬ ಸಾಮಾನ್ಯನು ಕೂಡ ತಂದೆ ತಾಯಿಯರು ಏನು ಪಾಠ ಮಾಡ್ತಾರೆ ಮಕ್ಕಳಿಗೆ ಅಂದರೆ, ಮಗುವೇ ಸುಳ್ಳು ಹೇಳಬೇಡ, ಕಳ್ಳತನ ಮಾಡಬೇಡ, ಇನ್ನೊಬ್ಬರಿಗೆ ಮೋಸ ಮಾಡಬೇಡ, ಹೀಗೇ ಉಪದೇಶ ಮಾಡುವಂಥದ್ದು. ಆಯ್ತಮ್ಮ ಆಯ್ತಮ್ಮ ಅಂತ ಎಲ್ಲ ಮಕ್ಕಳು ಪಾಲನೆ ಮಾಡ್ತವೆ. ಆದರೆ ಕೃಷ್ಣ ತಾನು ದೇವರಾಗಿದ್ದುಕೊಂಡು ಇಂತಹ ಸುಳ್ಳು ಕಳ್ಳತನ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅವನಲ್ಲಿ ದೇವರು ಅಂತ ಒಪ್ಲಿಕ್ಕೆ ಬೇಕಾದಂತಹ ಗುಣಲಕ್ಷಣಗಳು ಯಾವುದೂ ಕಾಣ್ತಾ ಇಲ್ಲ. ಹಾಗಾಗಿ ದೇವರಲ್ಲ ಎನ್ನುವಂತಹ ಒಂದು ಪ್ರಶ್ನೆಯೇ ಬರ್ತದೆ. ಮತ್ತೆ ಸರಿ, ಕಳ್ಳತನ ಅಂದ್ರೆ ಏನು? ಕಳ್ಳತನ ಅಂದ್ರೆ ಏನು ನಿಮ್ಮ ಪ್ರಕಾರ? ಯಾವುದರ ಮೇಲೆ ತನಗೆ ಅಧಿಕಾರ ಇಲ್ಲವೋ ಅದನ್ನು ತಾನು ಇನ್ನೊಬ್ಬರ ಅನುಮತಿ ಇಲ್ಲದೆ ಯಾರಿಗೆ ಅದರ ಮೇಲೆ ಅಧಿಕಾರ ಇದೆಯೋ ಅವರ ಅನುಮತಿ ಇಲ್ಲದೆ ಪಡ್ಕೊಳ್ಳುವಂಥದ್ದನ್ನು ಕಳ್ಳತನ ಅಂತ ಕರೀತಾರೆ. ಅಂದರೆ ನನ್ನ ಸ್ವತ್ತಲ್ಲದ್ದನ್ನು ನಾನು ತೆಗಿತೇನೆ ಅಂತ ಹೇಳಿದ್ರೆ ಅದು ಕಳ್ಳತನ. ಹೌದು, ಖಂಡಿತ ಖಂಡಿತ ತಾನೆ. ಕೃಷ್ಣ ಬೆಣ್ಣೆ ಕದ್ದ, ಹೌದು ತಾನೆ? ಕೃಷ್ಣ ಯಾರು? ದೇವರು. ಅದು ಒಪ್ತಿರ್ತಾನೆ. ಅಲ್ಲ, ನೀವು ದೇವರು ಅಂತ ಆ ಕಳ್ಳತನ ಎನ್ನುವುದನ್ನು ಉತ್ತರ ಇಷ್ಟೇ ನೀವು ಕೇಳಿ, ನನ್ನ ಪ್ರಶ್ನೆಗೆ ಇಷ್ಟೇ ಉತ್ತರ ಕೊಡಬೇಕು. ದೇವರು ಹೌದಲ್ವಾ ಕೃಷ್ಣ? ಸರಿ, ನಿಮ್ಮ ಪ್ರಕಾರ ದೇವರು. ನಮ್ಮ ಪ್ರಕಾರ, ನಿಮ್ಮ ಪ್ರಕಾರ, ಯಾಕಂದ್ರೆ ನೀವು ಒಪ್ಪಿಕೊಂಡಿದ್ದೀರಿ ದೇವರು ಅಂತ ಪ್ರಶ್ನೆ ಮಾಡ್ತಾ ಇರೋದಲ್ಲ, ದೇವರು ಅಂತ ಒಪ್ಕೊಳ್ಳಿಲ್ಲ, ಅದಕ್ಕಾಗಿ ಪ್ರಶ್ನೆ ಮಾಡ್ತಾ ಇದ್ದೇವೆ. ಅವನು ಸುಳ್ಳತನ ಮಾಡ್ತಾ ಇದ್ದಾನೆ, ದೇವರು ಹೇಗಾಗಿ? ಸರಿ, ನೀವು ನಿರ್ದೋಷ ಅಂತ ಹೇಳ್ತೀರಿ, ಗುಣ ಪರಿಪೂರ್ಣ ಅಂತ ಹೇಳ್ತೀರಿ, ಎಲ್ಲೂ ದೋಷ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಯಾವ ಒಂದು ಪುರಾಣ ಇರಬಹುದು ಅಥವಾ ಕೃಷ್ಣನ ಕಥೆ ಯಾವುದು ಹೇಳ್ತಾ ಇದೆಯೋ ಅವೆಲ್ಲವೂ ಕೂಡ ಕೃಷ್ಣನನ್ನ ದೇವರು ಅಂತ ಒಪ್ಪಿಕೊಂಡೇ ಹೇಳ್ತಾ ಇರೋದು. ಕೃಷ್ಣನನ್ನ ದೇವರಲ್ಲ ಅಂತ ಹೇಳಿ ಕೃಷ್ಣ ಕಳ್ಳ ಸುಳ್ಳ ಜಾರ ಅಂತ ಹೇಳ್ತಾ ಇಲ್ಲ. ಮೊದಲನೇದಾಗ ಅಂಶ ಇದು. ಹಾಗಿದ್ರೆ ದೇವರ ಲಕ್ಷಣಕ್ಕೆ ವಿರೋಧ. ಅದೇ ಹೇಳ್ತಾ ಇದ್ದೀನಿ. ಅದರಿಂದಾಗಿ ದೇವರೊಂದು ಒಪ್ಪಿಕೊಂಡೇ ಅವನ ಬಗ್ಗೆ ಹೇಳಲಿಕ್ಕೆ ಹೊರಟ ಇದೆ. ಕೃಷ್ಣ ಬೆಣ್ಣೆಯನ್ನ ಕದ್ದ ಅಂತ. ಕದಿಯುವುದು ಯಾರದ್ದು ಅಂದರೆ ನನ್ನದಲ್ಲದ ವಸ್ತುವನ್ನು ನಾನು ತೆಗಿತೇನೆ ಅಂತ ಆದರೆ ಕದಿಯುವುದು ಅಂತ. ಇಡೀ ಜಗತ್ತೇ ದೇವರದ್ದು ಅಂತ ಆದಮೇಲೆ ದೇವರು ಬೆಣ್ಣೆ ಕದಿಯೋದ್ರಲ್ಲಿ ಏನು ತಪ್ಪು? ಯಾಕಂದ್ರೆ ಅವನದ್ದೇ ಅಲ್ವ ಬೆಣ್ಣೆ. ಮನೆಯೂ ಅವನದ್ದೇ, ಬೆಣ್ಣೆಯೂ ಅವನದ್ದೇ, ಪಾತ್ರೆಯೂ ಅವನದ್ದೇ, ಹಾಲು ಅವನದ್ದೇ, ಎಲ್ಲ ಇಡೀ ಜಗತ್ತಿನ ಒಡೆಯ ಅಂತಾದಮೇಲೆ ಓನರ್, ಇಡೀ ಜಗತ್ತಿನ ಓನರ್ ಅಂತಾದಮೇಲೆ ನಾನು ಈ ಮನೆ ಓನರ್ ಅಂತಾದಮೇಲೆ ಮನೆಯಲ್ಲಿರುವುದೆಲ್ಲವನ್ನು ಉಪಯೋಗ ಮಾಡುವ ನನಗಿಲ್ವಾ, ಹಕ್ಕಿಲ್ವಾ? ಹಾಗೆಯೇ ಕೃಷ್ಣ ಅವನಿಗೆ ಸೇರಿದ ಬೆಣ್ಣೆ ಅದನ್ನು ತೆಗೆದ. ಯಾರು ತಿಳಿಯೋರಿದ್ದಾರೆ ಅವರು ಕಳ್ಳ ಗಿಳ್ಳ ಅಂತ ಹೇಳಿದ್ರು ಅಷ್ಟೇ. ನಿಮ್ಮಂಥವ್ರು ಇರ್ತಾರಲ್ವ, ಅವರು ಆಕ್ಷೇಪ ಮಾಡಿದ್ದೇ ಹೊರತು ಜ್ಞಾನಿಗಳದಕ್ಕೆ ಹೇಳಿಲ್ಲ. ಅದಕ್ಕೆ ಚೋರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರ ಎಂದರೆ ಸಾಲದೆ ಅಂತ ಯಾಕೆ ಮತ್ತೆ ವ್ಯಾಸರಾಜರು ಹೇಳಿದರು? ಇದೇ ಕಾರಣದಿಂದಲೇ. ನಿಮ್ಮಂಥವ್ರು ತಪ್ಪು ತಿಳ್ಕೊಂಡು ಕಳ್ಳ ಸುಳ್ಳ ಅಂತ ಬೈಬಾರದು ಅಂತ. ಕೃಷ್ಣ ಅವನ ವಸ್ತುವನ್ನೇ ತೆಗೆದದ್ದು, ಅವನದ್ದಲ್ಲದ ವಸ್ತುವನ್ನಲ್ಲ. ಅದರಿಂದಾಗಿ ಬೆಣ್ಣೆಯನ್ನು ತೆಗೆದ, ಅವನದ್ದೇ. ಅದರಿಂದಾಗಿ ಅವನು ಕಳ್ಳ ಅಲ್ಲ. ಸರಿ, ಆಯಿತು. ಕಳ್ಳ ಅಲ್ಲ, ಕಳ್ಳತನ ಎನ್ನುವಂಥದ್ದು ದೇವರಿಗೆ ಅದು ಭೂಷಣವೇ. ಯಾಕೆ ಅಂತಂದ್ರೆ ಪಾಪವನ್ನು, ಕಳ್ಳತನ ಅಂತ ಇಲ್ವೇ ಇಲ್ಲ ಅಲ್ಲಿ. ಅದು ಮೊದಲನೇದಾಗಿ ಏನಂದ್ರೆ ಕಳ್ಳತನವೇ ಇಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಬೇರೆಯವರು ವಸ್ತು ತೆಗೆದ್ರೆ, ಇವಾಗ ನೀವು ಇವನ ವಸ್ತು ತೆಗೆದ್ರೆ ಕಳ್ಳತನ. ಸರಿ ಸರಿ. ಇವಾಗ ದೇವರಿಗೆ ಹಾಗಲ್ಲ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತು ಅವನಿಗೆ ಸೇರಿದ್ದು. ಕಾರಣ ಏನಂದ್ರೆ ನಾನು ಇವತ್ತು ಬರ್ತೇನೆ, ನಾಳೆ ಹೋಗ್ತೇನೆ. ನಾನು ಬಂದು ಹೋಗೋದ್ರೊಳಗೆ ಸಣ್ಣಲ್ಲಿ ಬರಬೇಕಾದ್ರೆ ಏನು ಹಿಡ್ಕೊಂಬರಲ್ಲ, ಹೋಗಬೇಕಾದ್ರೆ ಏನು ಹಿಡ್ಕೊಂಬರಲ್ಲ, ಹೋಗಲ್ಲ. ಬುದ್ಧಿ ತಿಳಿದ ಮೇಲೆ, ದುಡ್ಡು ಸಂಪಾದನೆ ಮೇಲೆ ಯಾವುದೋ ಜಾಗ ತಗೊಳ್ತೇನೆ, ನನ್ನ ಜಾಗ ಅಂತ ನಾನು ಅಲ್ಲಿ ಬೋರ್ಡ್ ಹಾಕ್ತೇನೆ. ಇನ್ನೇನು ತಗೊಳ್ತೇನೆ, ನಂದು ಅಂತ ನಾನು ಅಲ್ಲಿ ಹಕ್ಕು ಸಾಧಿಸ್ತೇನೆ. ಎಲ್ಲಿವರೆಗೆ? ಬದುಕಿರುವ ತನಕ. ಸತ್ತ ಮೇಲೆ ಯಾವುದು ನಂದಲ್ಲ. ನಮ್ಮದು ಜೀವನ ಹೀಗೆ. ಅದಕ್ಕೋಸ್ಕರ ಇಲ್ಲಿ ನಮ್ಮದು ಅಂತ ಹೇಗಿಲ್ಲ. ಆದರೆ ದೇವರು ಹಾಗಲ್ಲ. ಈ ಜಗತ್ತನ್ನು ಸೃಷ್ಟಿ ಮಾಡಿದ್ರಿಂದ ಕಡೆಯ ತನಕ, ಯಾಕಂದರೆ ಅವನ ಒಳಗಿಂದಲೇ ಬರ್ತದೆ. ಬಾಯಲ್ಲೇ ಬ್ರಹ್ಮಾಂಡ ತೋರಿಸಿದವನು ಅವನು. ಅದರಿಂದಾಗಿ ನನ್ನ ಕೈಯಲ್ಲೇ ಇಡೀ ಬ್ರಹ್ಮಾಂಡ ಇದೆ ಅಂತ. ಹಾಗಿರಬೇಕಾದ್ರೆ ಎಲ್ಲವೂ ಅವನಿಗೆ ಸೇರಿದ್ದು. ಅದರಿಂದಾಗಿ ಕೃಷ್ಣ ಬೆಣ್ಣೆ ತೆಗೆದದ್ದು ಹೊರದು ಕದ್ದದ್ದಲ್ಲ. ಕದ್ದ ಅಂತ ಹೇಳುವುದೇನಿದೆ ಅದು ಕೇವಲ ಯಾರು ತಿಳಿಯೋದವರಿದ್ದಾರೆ ನಿಮ್ಮಂಥವ್ರು ಅವ್ರು ಮಾತ್ರ ತಿಳ್ಕೊಂಡಿದ್ದಷ್ಟೇ. ಸರಿ, ಹಾಗಿದ್ರೆ ಸುಳ್ಳು ಎನ್ನುವಂಥದ್ದು ಅದಕ್ಕೆ ಇವಾಗ ವಿವರಣೆ ಕೊಡ್ತಾನೆ. ನಾವೇ ಸುಳ್ಳಿನ ಲಕ್ಷಣವನ್ನು ಕೊಟ್ಟಿರ್ತಾರೆ. ಮೊದಲನೇ ಅಂಶ ಒಪ್ಕೊಂಡಿರ್ತಾನೆ. ಸರಿ, ಕೃಷ್ಣ ಕಳ್ಳತನ ಮಾಡಿಲ್ಲ. ಸರಿ, ಒಪ್ಕೊಳ್ಳೋಣ. ಇನ್ನೆರಡು ಸುಳ್ಳಿಗೆ ಬರೋಣ. ಯಾವುದು ಸಜ್ಜನರಿಗೆ ಹಿತವಾಗಿರ್ತದೋ ಅದನ್ನು ಸುಳ್ಳು ಅಂತ ಕರಿತೀರಿ, ಸರಿ ಅಲ್ವಾ?
ಈಗ ಗೋಪಿಕಾಸ್ತ್ರೀಯರು ತಾವು ಏನೋ ಒಂದು ಕೆಲಸವನ್ನು ಮಾಡಿ ತಾಯಿ ಆದಂತಹ ಯಶೋದೆ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಎಲ್ಲರಿಗೂ ಕೂಡ ಮಣ್ಣೆ ಎರಚುತ್ತಾ ಇವನು ತಾಯಿಗೆ ಮಣ್ಣೆ ಎರಚುತ್ತಾ, ಕಣ್ಣಿಗೆ ಮಣ್ಣೆ ಎರಚುತ್ತಾ, ಇಲ್ಲ ನಾನು ಮಾಡಲೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ವಸ್ತುತಃ ಇವನನ್ನು ಹೀಗೆ ಬಿಟ್ಟರೆ ಅಲ್ಲಿನಂತಹ ಸಜ್ಜನರಿಗೆಲ್ಲರಿಗೂ ಕೂಡ ಇನ್ನೂ ಉಪದ್ರ ಹೆಚ್ಚೇ ಆಗ್ತಾ ಇತ್ತಲ್ವಾ? ಈ ರೀತಿಯಾಗಿ ತಾನು ಸಜ್ಜನರಿಗೆ ಹಿತವಾದದ್ದನ್ನು ಸತ್ಯ ಅಂತ ಹೇಳಿ ಸಜ್ಜನರಿಗೆ ಯಾವುದು ಹಿತವಲ್ಲವೋ ಸಜ್ಜನರಿಗೆ ಹಿತ ಅಲ್ಲದೆ ಇದ್ದದ್ದು ಕೃಷ್ಣ ಏನು ಮಾಡಿದ್ದಾನೆ? ಇಡೀ ಕೃಷ್ಣಾವತಾರದಲ್ಲಿ ಮೊದಲಿಂದ ಕಡೆ ತನಕ ಎಲ್ಲವೂ ಸಜ್ಜನರಿಗೋಸ್ಕರವೇ. ಮೊದಲಿಂದ ಕೊನೆಯವರೆಗೆ ಅಂತ ನೀವು ಕೊನೆಯದ್ದು ಮತ್ತೆ ಸಮರ್ಥನೆ ಮಾಡಿ ಮೊದಲಿಗಿರುವಂತಹ ಈ ಸುಳ್ಳತನವನ್ನು ಸಮರ್ಥನೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಕೃಷ್ಣನ ಬಗ್ಗೆ ಸರಿಯಾಗಿ ಅರ್ಥವೇ ಮಾಡ್ಕೊಂಡಿಲ್ಲ. ಕೃಷ್ಣ ಕಳ್ಳತನ ಮಾಡುವವನಲ್ಲ, ಯಾಕಂದ್ರೆ ಎಲ್ಲ ಅವನದ್ದೇ. ಸರಿ, ಸುಳ್ಳು ಹೇಳುವವನೇ ಅಲ್ಲ. ಇವಾಗ ನಿಮಗೂ ಸುಳ್ಳು ಅಂತ ಕಾಣಿಸ್ತು, ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಭಕ್ತಿ ಇಲ್ಲದೆ ಇರುವುದರಿಂದ. ಯಾಕಂದ್ರೆ ಇದು ವಿಷಯಾಂತರ ಮಾಡ್ತೀರಿ ನೀವು. ಭಕ್ತಿಗೂ ಸುಳ್ಳಿಗೂ ಏನು ಸಂಬಂಧ? ಯಾಕಂತ ಹೇಳಿದ್ರೆ ಭಕ್ತಿ ಇದ್ದಾಗ ಆ ವಿಷಯ ಚೆನ್ನಾಗಿ ಅರ್ಥ ಆಗತ್ತೆ ನಮಗೆ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಕೃಷ್ಣ ಸುಳ್ಳು ಹೇಳಿದ. ಏನು ಸುಳ್ಳು ಹೇಳಿದ ಅಂತ ನೀವು ಹೇಳಿದ್ರೆ ದೊಡ್ಡ ಆಕ್ಷೇಪ ಅಂತ ಹೇಳಿದ್ರೆ ಬಾಯಿಗೆ ಮಣ್ಣು ಹಾಕೊಂಡ. ಎಲ್ಲ ಓಡು ಬಂದು ಹೇಳಿದ್ರು, ಎಲ್ಲ ಗೋಪಾಲಕರೆಲ್ಲ, ಕೃಷ್ಣ ಮಣ್ಣು ತಿಂದ, ಯಶೋದೆ ಕೃಷ್ಣ ಮಣ್ಣು ತಿಂದ ಅಂತ ಬಂದು ತೋರಿಸಿದ್ದೆ. ನೀನು ಮಣ್ಣು ತಿಂದಿದ್ಯಾ? ತೋರಿಸು, ಬಾಯಿ ತೋರಿಸು ಅಂತ ಹೇಳ್ತಾಳೆ. ಅಂದ ಬಾಯಿ ಕಳೆದ. ಇಲ್ಲಮ್ಮ, ನಾನು ತಿಂದದ್ದಲ್ಲ ಅಂತ ಹೇಳಿ ಬಾಯಿ ತೆಗೆದ. ಬಾಯಲ್ಲೇನು ಕಾಣಿಸ್ತು? ಬ್ರಹ್ಮಾಂಡ ಕಾಣಿಸ್ತು. ಇದರಿಂದಾಗಿ ಸ್ಪಷ್ಟ ಆಯಿತು ಕೃಷ್ಣ ಸುಳ್ಳು ಹೇಳಿಲ್ಲ ಅಂತ. ನಾಹಂ ಭಕ್ಷಿತವಾನಂಬ, ನಾನು ತಿಂದದ್ದಲ್ಲಮ್ಮ ಮಣ್ಣು ಅಂತ ಹೇಳ್ದ. ಅದರ ಅರ್ಥ ಏನು ಅಂತ ಹೇಳಿದರೆ, ನಾನು ತಿಂದದ್ದಲ್ಲ, ಮತ್ತು ಭೂದೇವಿಯೇ ನನಗೆ ಕೊಟ್ಟದ್ದು ಅಂತ. ಭೂದೇವಿಯೇ ನೈವೇದ್ಯವಾಗಿ ನನಗೆ ಕೊಟ್ಟದ್ದು, ನಾನು ಕೈ ಹಾಕಿ ತೆಗೆದದ್ದಲ್ಲ. ಯಾಕೆ ಅಂದರೆ ಭೂದೇವಿಗೆ ಭಾರಿ ಖುಷಿ ಆಯ್ತಂತೆ. ತನ್ನ ಪುಟ್ಟ ಪುಟ್ಟ ಪಾದಗಳನ್ನು ಹಿಡ್ತಾ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದರೆ, ಕೃಷ್ಣನ ತನ್ನ ಪಾದದ ಚಿಹ್ನೆಯಿಂದ ನನ್ನಲ್ಲಿ ಅಲಂಕಾರ ಮಾಡ್ತಾ ಇದ್ದಾನೆ, ಇಂಥ ಕೃಷ್ಣನಿಗೆ ಏನು ಕೊಡೋಣ ಅಂತ ಆ ಆನಂದವನ್ನು ತಡಿಲಿಕ್ಕಾಗದೆ ಭೂಮಿ ಹತ್ರ ಏನಿದೆ? ಮಣ್ಣು ತಾನೇ. ಆ ಮಣ್ಣನ್ನು ಎತ್ತಿ ಕೃಷ್ಣನಿಗೆ ಕೊಟ್ಲಂತೆ ನೈವೇದ್ಯವನ್ನು. ಕೃಷ್ಣ ಅದನ್ನು ಸ್ವೀಕಾರ ಮಾಡಿ ತೆಗೆದು ಬಾಯಿಗೆ ಹಾಕ್ಕೊಂಡಂತೆ. ಇಡೀ ಬ್ರಹ್ಮಾಂಡದ ಒಂದು ಅಂಶ ತಾನೇ, ಒಂದು ಪಾರ್ಟ್ ಮಣ್ಣು. ಕೃಷ್ಣನಿಗೆ ಏನು ಕೊಟ್ಟರು ಅನಂತಪಟ್ಟು ಮಾಡ್ತಾನೆ. ಆ ಮಣ್ಣೆ ಬ್ರಹ್ಮಾಂಡವಾಗಿ ಬಾಯಲ್ಲಿ ಕಾಣಿಸ್ತು. ಅದಕ್ಕೆ ಕೃಷ್ಣ ಬಾಯಲ್ಲಿ ತೋರಿಸಿದ್ದು ಸುಳ್ಳಲ್ಲ. ಆ ಮಣ್ಣು ಅನಂತಪಟ್ಟಾಗಿ ಬ್ರಹ್ಮಾಂಡ ಆಗಿ ಬಾಯಲ್ಲಿ ಕಾಣಿಸ್ತು. ಇಲ್ಲೇನು ಸುಳ್ಳೇನಿದೆ? ಸುಳ್ಳಿಗಿಲ್ವೇ ಇಲ್ವಲ್ಲ, ಅವಕಾಶವೇ ಇಲ್ವಲ್ಲ. ಅದರಿಂದಾಗಿ ಕೃಷ್ಣ ಸುಳ್ಳು ಹೇಳಿದ್ದೂ ಇಲ್ಲ, ಕೃಷ್ಣ ಕಳ್ಳತನ ಮಾಡಿದ್ದೂ ಇಲ್ಲ. ಆಗಲಿ, ಕೃಷ್ಣ ದೇವರು ಅಂತ ಒಪ್ಕೊಳ್ಳೋಣ, ಕೃಷ್ಣ ಸುಳ್ಳು ಹೇಳಿಲ್ಲ ಅಂತ ಒಪ್ಕೊಳ್ಳೋಣ, ಕೃಷ್ಣ ಕದೀಲಿಲ್ಲ ಅಂತ ಒಪ್ಕೊಳ್ಳೋಣ. ಆದರೆ ಯಾವ ಭಾಗವತವೋ ಶಾಸ್ತ್ರವೋ ಕೃಷ್ಣನನ್ನು ದೇವರು ಅಂತ ಹೇಳ್ತಾ ಇದೆಯೋ ಅದೇ ಶಾಸ್ತ್ರವೇ ಕೃಷ್ಣ ಯಾಕೆ ಅವತಾರ ಮಾಡಿ ಬರ್ತಾನೆ ಅನ್ನೋದಕ್ಕೂ ಕಾರಣ ಹೇಳ್ತಾ ಇದೆ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ ಅಂತ. ದೇವರು ಯಾಕೆ ಅವತಾರ ಮಾಡಿ ಬರ್ತಾನೆ ಅಂತ ಹೇಳಿದರೆ, ಬರೇ ರಾಕ್ಷಸರ ಸಂಹಾರ ಮಾಡೋದಕ್ಕಷ್ಟೇ ಅಲ್ಲ, ಮರ್ತ್ಯರಿಗೆ ಭೂಲೋಕದಲ್ಲಿರುವವರಿಗೆ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಡೋದಕ್ಕೋಸ್ಕರನೂ ಬರ್ತಾನೆ ಅಂತ. ಈಗ ಈ ಬೆಣ್ಣೆ ಕದ್ದದ್ದು ಅಥವಾ ನಿಮ್ಮ ಪ್ರಕಾರ ಬೆಣ್ಣೆ ತೆಗೆದದ್ದು, ತನ್ನದೇ ಆದ ಬೆಣ್ಣೆಯನ್ನು ತೆಗೆದದ್ದು, ಆಮೇಲೆ ಭೂದೇವಿ ಕೊಟ್ಟ ನೈವೇದ್ಯ ತಿಂದದ್ರಿಂದಾಗಿ ನಾನು ಕದಿಲಿಲ್ಲ, ಮಣ್ಣು ತಿನ್ನಲಿಲ್ಲ ಅಂತ ಸುಳ್ಳು ಹೇಳಿದ್ದು, ಅದು ಸುಳ್ಳು ಹೇಳಿದ್ದಲ್ಲ ಅಂತ ಇಟ್ಕೊಂಡ್ರೂ ಯಾರು ನೋಡ್ತಾ ಇದ್ರೋ ಅವರಿಗಂತೂ ಇವನು ದೇವರು ಅಂತ ಗೊತ್ತಿರಲಿಲ್ಲ. ಅದರಿಂದಾಗಿ ಏನು ಸೂಚನೆ ಕೊಟ್ಟ ಹಾಗಾಯಿತು ಅಂತ ಹೇಳಿದರೆ, ಸಣ್ಣವರಿದ್ದಾಗ ಕದಿಬೋದು, ಸುಳ್ಳು ಹೇಳ್ಬೋದು, ಯಾರ ಮನೆಗೆ ಹೋಗಿ ಏನು ಬೇಕಾದ್ರೂ ದಾಂಧಲೆ ಮಾಡ್ಬೋದು. ಅದು ಇವಾಗಲೂ ಬಂದಿದೆ. ಯಾಕೆಂತ ಹೇಳಿದರೆ ಸಣ್ಣ ಮಕ್ಕಳು ಮಾಡ್ತಾನೆ, ಪುಟ್ಟ ಕೃಷ್ಣ ಏನು ಮಾಡ್ತಾನೆ ಬಿಡು ಅಂತ. ಇದು ಪ್ರಚೋದನೆಗೆ ಕಾರಣ ಆಗಲಿಲ್ವಾ? ಸಮಾಜವನ್ನು ಇನ್ನೊಂದು ತಪ್ಪು ದಾರಿಯಲ್ಲಿ ಎಳ್ಕೊಂಡು ಹೋಗಲಿಕ್ಕೆ ಕೃಷ್ಣನೇ ಚೆನ್ನಾಗಿ ಕುಮ್ಮಕ್ಕು ಕೊಟ್ಟು ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಹೇಳಿಬಿಟ್ಟು ಮಾಡಿದ್ದೆಲ್ಲ ಅಧರ್ಮನೇ. ಅದರಿಂದಾಗ ಒಂದು ದೇವರು ಹೇಗಾಗ್ತಾನೆ ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ನಾವು ದೇವರು ಅಂತ ಏನೋ ಒಂದು ಕರ್ಟೆಸಿಗೆ ಒಪ್ಕೊಂಡ್ರೂ ಆಮೇಲೆ ದೋಷನೇ ಕಾಣುತ್ತೆ. ಅದರಿಂದಾಗ ಒಂದು ದೇವರು ಹೇಗಾಗ್ತಾನೆ? ಅಂದರೆ ನಿಮ್ಮ ಪ್ರಕಾರ ಏನಂತ ಹೇಳಿದರೆ, ಕೃಷ್ಣ ಸಣ್ಣಲ್ಲಿ ಗೋಪಿಕೆಯರ ಮನೆಗೆ ಹೋಗಬಾರ್ದಿತ್ತು, ಬೆಣ್ಣೆ ತಿನ್ನಬಾರ್ದಿತ್ತು, ಮತ್ತು ದೇವರೊಳಗೆ ಕೋಣೆ ಒಳಗೆ ವಿಗ್ರಹದಾಗಿ ಕೂರಬೇಕಿತ್ತು. ಹಾಗ ಅಲ್ಲ, ದೇವ್ರ ಮನೆಯಲ್ಲೇ ಕೂರಬೇಕು ಅಂತ ಏನೂ ಕಾರಣ ಅಲ್ಲ. ಆದರೆ ಆ ರೀತಿಯಾದಂಥ ದಾಂಧಲೆ ಮಾಡಿ ತೋರಿಸಬೇಕಾದಂಥ ಅಗತ್ಯವೂ ಇರಲಿಲ್ಲ. ವಿಷಯ ಏನು ಅಂತ ಹೇಳಿದರೆ, ಅದನ್ನು ದಾಂಧಲೆ ಅಂತ ನೀವು ಹೇಗೆ ಹೇಳ್ತೀರಿ? ಯಾಕೆ ಅಂತಂದರೆ ಅದರಿಂದಾಗಿ ಕಂಪ್ಲೇಂಟ್ಸ್ ಬಂದಿದ್ದರಿಂದಾಗಿ ಯಶೋದೆ ಹತ್ರ ಗೋಪಿಕಾಸ್ತ್ರೀಯರು ಬಂದು ಕಂಪ್ಲೇಂಟ್ ಮಾಡಿದ್ರೋದ್ರಿಂದಲೇ ಅವರಿಗೆ ಇವನು ಉಪದ್ರ ಮಾಡಿದ್ದಾನೆ ಅನ್ನೋದಂತೂ ಸಿದ್ಧ. ಸರಿ, ಅದರೊಟ್ಟಿಗೆ ಇನ್ನೊಂದು ವಿಷಯ ನಿಮಗೆ ಗೊತ್ತುಂಟ? ಒಂದೊಮ್ಮೆ ಕೃಷ್ಣ ದಾಂಧಲೆ ಮಾಡಿದ್ದಾನೆ ಅಂತ ಹೇಳಿದರೆ, ಅವರಿಗೆ ನಷ್ಟ ಮಾಡಿದ್ದಾನೆ ಅಂತ ಹೇಳಿದರೆ,
ಉಪದ್ರ ಮಾಡಿದ್ದಾನೆ ಅಂತ ಹೇಳಿದರೆ ಮಾರನೇ ದಿನದಿಂದ ಅವ್ರ ಮನೆ ಹತ್ತಿರ ಬರಲಿಕ್ಕೆ ಬಿಡಬಾರ್ದಿತ್ತು ಕೃಷ್ಣನನ್ನು. ಮನೆಗೆ ಬಂದರೆ ಜಾಗ್ರತೆ ಅಂತ ಊರಿಡೀ ಪ್ರಸಿದ್ಧ ಆಗಬೇಕಿತ್ತು ಕೃಷ್ಣ ಪೋಲಿ. ಅಲ್ಲ ಬೈತಿದ್ರಲ್ವ, ಬಂದರೆ ಹೊಡಿತೀನಿ ಅಂತ ಹೇಳಿ ಕೋಲಿ ಹೊಡ್ಕೊಳ್ತಿದ್ರು, ಮಡಿಕೆ ಹೊಡಿತಾನೆ ಅಂತ ಹೇಳಿ ಮೇಲೆ ಎತ್ತಿ ಇಡ್ತಿದ್ರು. ಆಮೇಲೆ ಅವ್ರ ಮನೆಗೆ ಹೋಗ್ಲಿಲ್ವಾ ಕೃಷ್ಣ? ಹೋಗ್ತಿದ್ನಲ್ಲ, ಅದೇ ಸಮಸ್ಯೆ ಆಗಿದ್ದು. ಮತ್ತೆ ಹೋಗ್ತಿದ್ದ ಪ್ರಾಬ್ಲಮ್ ಆಗಿ. ಇವಾಗ ನಂದಗೋಪನು ಕೂಡ ಸುಮ್ಮನೆ ಅಂದರೆ ರಾಜನು ಪ್ರಯೋಜನ ಇಲ್ಲ, ರಾಜನು ಶಾಮೀಲಾಗ್ಬಿಟ್ಟಿದ್ದ ಕೃಷ್ಣನೊಂದಿಗೆ. ಗೋಪಿಕಾಸ್ತ್ರೀಯರು ಇಷ್ಟು ಕೃಷ್ಣ, ಯಾಕಂದರೆ ಇಷ್ಟೆಲ್ಲ ದಾಂಧಲೆ ಮಾಡ್ತಾ ಇದ್ದಾನೆ ಅಂದರೆ ಅಂಥ ಕೃಷ್ಣನಲ್ಲಿ ಅವರಿಗೆ ಭಕ್ತಿ ಪ್ರೀತಿ ಇರಲಿಕ್ಕೆ ಸಾಧ್ಯವಾ? ಯೋಚನೆ ಮಾಡಿ. ಯಾರು ಇವತ್ತು ಕೂಡ ಒಂದು ಮಗು ತುಂಬ ತಂಟೆ ಮಾಡ್ತದೆ, ಸಿಕ್ಕಾಪಟ್ಟೆ ಅದನ್ನು ಒಡೆದಾಕೋದು ಇದನ್ನು ಒಡೆದಾಕೋದು ಅದಂತೆ, ಅಂಥ ಮಗುವಿನ ಬಗ್ಗೆ ಯಾರಿಗಾದರೂ ಪ್ರೀತಿ ಬರ್ತದ? ಪ್ರೀತಿ ಮಾಡ್ತಾರ? ಹಾಗಿದ್ರು ದ್ವೇಷ ಸಾಧನೆ ಮಾಡ್ಲಿಕ್ಕೆ ಅದು ಮಗು ಅಲ್ವಾ? ಯಾರು ದೊಡ್ಡವರಾದ್ರೆ ಜಗಳ ಆಡಬಹುದು. ಮಗು ಅಂತ ನೀವೇ ಉತ್ತರ ಕೊಟ್ರಿ. ಮಗು ಆದದ್ರಿಂದಲೇ ಅಂತ ಕರಿಬಾರದು. ಗೋಪಿಕಾಸ್ತ್ರೀಯರು ನಂದಗೋಪ ಅವರ ಪ್ರಕಾರ ಅದು ಮಗು, ಆದರೆ ಕೃಷ್ಣನ್ ಪ್ರಕಾರ ಅವನು ಮಗು ಅಲ್ಲ ತಾನೆ, ಅವನು ದೇವರಲ್ವಾ, ಅವನು ಯಾಕೆ ಈ ರೀತಿ ಮಾಡಬೇಕು? ಇವಾಗ ವಿಷಯ ಏನು ಅಂತ ಹೇಳಿದರೆ, ಕೃಷ್ಣನ ಪ್ರಕಾರ ಅಂತ ಹೇಳುವುದಕ್ಕಿಂತಲೂ ಕೃಷ್ಣ ವೈಕುಂಠದಲ್ಲಿ ಇದನ್ನು ಮಾಡಿದರೆ ನೀವು ಹೇಳಿದಾಗೆ ಕೃಷ್ಣನ ಪ್ರಕಾರ. ಇದು ಇಲ್ಲಿಗೆ ಇಳುಕೊಂಡು ಬಂದಿದ್ದಾನೆ. ಇಳುಕೊಂಡು ಬಂದು ಇಲ್ಲಿ ಜನರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಾ ಇದ್ದಾನೆ ಕೃಷ್ಣ. ವಾಸ್ತವಿಕವಾಗಿ ಆಗ ಎಲ್ಲರೂ ಆ ಕೃಷ್ಣನ ಬಾಲ ಲೀಲೆ ಅಂತ ಕರೆದರೆ ಹೊರತು ಬಾಲ ದಾಂಧಲೆ ಅಂತ ಕರೀಲಿಲ್ಲ. ಒಂದೊಮ್ಮೆ ಈ ರೀತಿ ಆಗಿದ್ದರೆ ಕೃಷ್ಣನ ಬಾಲ ದಾಂಧಲೆಗಳು ಈ ರೀತಿ ಪ್ರಸಿದ್ಧ ಆಗಬೇಕಿತ್ತು. ಆ ರೀತಿ ಹೇಳಲಿಲ್ಲ. ಯಾಕಂದರೆ ಕೃಷ್ಣನ ಒಂದೊಂದು ಆ ಘಟನೆಗಳನ್ನು ಎಂಜಾಯ್ ಮಾಡಿದ್ದಾರೆ ಆಗ ಗೋಪಿಕಾಸ್ತ್ರೀಯರು. ಯಾಕಂದರೆ ಇದೊಂದು ಸ್ತ್ರೀಯರಿಗೆ ಇದ್ದದ್ದೇ. ಏನು ಅಂತ ಹೇಳಿದರೆ, ಅಯ್ಯೋ ನಮ್ಮ ಮಗುವನ್ನು ತಡ್ಕೊಳ್ಳಿಕ್ಕಾಗೋಲ್ಲಪ್ಪ, ಮಗ ಇದ್ದಾನೆ, ಏನೊಂದು ಚೇಷ್ಟೆ ಮಾಡ್ತಾನೆ, ಅಲ್ಲಿ ಇಡ್ಲಿಕ್ಕೆ ಬಿಡೋಲ್ಲ, ಇಲ್ಲಿ ಇಡ್ಲಿಕ್ಕೆ ಬಿಡೋಲ್ಲ. ಅದು ಅವ್ರಿಗೆ ಹೆಮ್ಮೆ, ನನ್ನ ಮಗ ಹೆಮ್ಮೆ ಅವರಿಗೆ. ಅಥವಾ ಯಾವ ಅಮ್ಮನೂ ಹೇಳೋಲ್ಲ, ಅಯ್ಯೋ ನನ್ನ ಮಗನ ದೇವರು ಕೂತಿರ್ತಾನೆ, ಇಂಥಲ್ಲಿಂದ ಹೇಳಲ್ಲ, ಯಾರು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಮಗು ತಂಟೆ ಮಾಡಬೇಕು, ಮಾಡ್ತಾ ಇದ್ರೇ ಚಂದ. ಅದಕ್ಕೋಸ್ಕರ ಕೃಷ್ಣ ಇಲ್ಲಿ ಬಂದು, ಯಾಕಂದರೆ ಗೋಪಿಕಾಸ್ತ್ರೀಯರು ಬಂದದ್ದೇ ಅದಕ್ಕೋಸ್ಕರ, ಕೃಷ್ಣನೊಟ್ಟಿಗೆ ಎಂಜಾಯ್ ಮಾಡಲಿಕ್ಕೋಸ್ಕರ. ಎಂಜಾಯ್ ಮಾಡಬೇಕು ಅಂದರೆ ಯಾವತ್ತು ಯಾವ ಮಗು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ತುಂಬ ತಂಟೆ ಮಾಡುವ ಪೋಖರಿ ಮಗು ಏನಿದೆ ಆ ತಂಟೆ ಮಗುವೇ ಇಷ್ಟ. ದೇವರ ಕೋಣೆಯಾಗ ಸುಮ್ಮನೆ ಕೂತಿತ್ತು ಅಂತ ಹೇಳಿದ್ರೆ ಯಾರಾದ್ರ ಹತ್ರ ಹೋಗಲ್ಲ. ಅದಕ್ಕೆ ಕೃಷ್ಣ ಅವರೆಲ್ಲರಿಗೂ ಕೂಡ ಸಂತೋಷವನ್ನು ಕೊಡಲಿಕ್ಕೋಸ್ಕರ ಆ ರೀತಿ ತಾನು ವರ್ತಿಸಿದನೇ ಹೊರತು ಬೇರೆ ಯಾವ ರೀತಿಯಿಂದಲೂ ಅಲ್ಲ. ಅದಕ್ಕೆ ಆ ರೀತಿಯೆಲ್ಲ ನಾವು ತಿಳ್ಕೊಳ್ಳಿಕ್ಕೇ ಇಲ್ಲ ಕೃಷ್ಣನ ಬಗ್ಗೆ. ನನಗೆ ಯಾಕೋ ಈ ಕಾಲದ ಪೋಲಿ ಹುಡುಗರಿಗೆಲ್ಲ ಕೃಷ್ಣನೇ ಮಾದರಿ ಥರ ಕಾಣ್ತಾನೆ. ಯಾಕಂತ ಹೇಳಿದರೆ, ಅವ ಹುಡುಗಿಯರು ಸ್ನಾನ ಮಾಡ್ತಿರುವಾಗ ಕದ್ದು ಮುಚ್ಚಿ ನೋಡ್ತಿದ್ದ, ಅವರು ಸ್ನಾನ ಮಾಡ್ತಿರುವಾಗ ಅವರ ಬಟ್ಟೆಯನ್ನು ಕದ್ದುಕೊಂಡು ತಗೊಂಡು ಹೋಗ್ತಿದ್ದ, ಅಥವಾ ದಾರಿಯಲ್ಲಿ ಅವರು ನೀರನ್ನು ಎತ್ಕೊಂಡು ಬರುವಾಗ ಕಲ್ಲು ಹೊಡೆದು ಮಡಿಗೆಯನ್ನು ಹೊಡಿತಿದ್ದ, ಅಥವಾ ಅವರು ಬೆಣ್ಣೆಯನ್ನು ತೆಗೆದಿಟ್ಟರೆ ಅಲ್ಲೂ ಹೋಗಿ ಕದ್ದು ತೆಗಿತಿದ್ದ, ದಾರಿಯಲ್ಲಿ ಹೋಗುವಾಗ ಗೇಲಿ ಮಾಡ್ತಿದ್ದ, ಏನೇನೋ ಬಿಸಾಡ್ತಿದ್ದ. ಹಾಗಾಗಿ ಈಗಿನ ಪೋಲಿ ಹುಡುಗರಿಗೆಲ್ಲ ಅವನೇ ಮಾದರಿ ಇರಬೇಕಾ ಅಂತ. ನೀವು ಯಾರಾದರೂ ಪೋಲಿ ಹುಡುಗರನ್ನು ಕೃಷ್ಣನ ಪೂಜೆ ಮಾಡೋದು ನೋಡಿದ್ದೀರಾ? ಯಾಕಂದರೆ ನಮಗೆ ಕೃಷ್ಣನೇ ಗುರು ಅಂತ. ಪೋಲಿಗಳ ಸಂಘಕ್ಕೆ ಕೃಷ್ಣನೇ ಗುರು ಅಂತ ನೀವೆಲ್ಲಾದರೂ ಪೂಜೆ ಮಾಡೋದು ನೋಡಿದ್ದೀರಾ? ನೋಡಿದರೆ ನೀವು ಹೇಳಿದಾಗ ನಾನು ಒಪ್ಪಿಕೊಳ್ಬೋದು. ಯಾರು ಪೋಲಿ ಆಗ್ತಾನೆ ಅವನು ಕೃಷ್ಣನ ಆರಾಧನೆ ಮಾಡೋಲ್ಲ, ಯಾರು ಕೃಷ್ಣನ ಆರಾಧನೆ ಮಾಡ್ತಾನೆ ಅವನು ಪೋಲಿ ಆಗೋಲ್ಲ. ಅದರಿಂದಾಗಿ ವಾಸ್ತವಿಕವಾಗಿ ಈ ವಿಷಯವೇ ತಪ್ಪು ನೀವು ತಿಳ್ಕೊಂಡಿದ್ದೀರಿ. ಇನ್ನು ವಿಷಯ ಏನು ಅಂತ ಹೇಳಿದ್ರೆ, ಕೃಷ್ಣ ಹೀಗೆ ಮಾಡಿ ಸರಿಯಾ? ಹೆಣ್ಮಕ್ಳು ಸ್ನಾನ ಮಾಡ್ತಾ ಇರಬೇಕಾದ್ರೆ ಬಂದು ನೋಡೋದು, ವಸ್ತ್ರ ಎಲ್ಲ ತೆಗೆದು ಮೇಲೆ ಇಟ್ಕೊಳ್ಳೋದು. ಹೌದು, ಅದರ ಮುಂದಿನ ಕಥೆ ಕೇಳಿದ್ದಾರೆ ನೀವು? ಕೃಷ್ಣ ಹೇಳ್ತಾನೆ, ವಾಸ್ತವಿಕವಾಗಿ ನಾನು ನಿಮಗೆ ಅವಮಾನ ಮಾಡಲಿಕ್ಕೆ ಬಂದದ್ದಲ್ಲ, ನೀವು ಕದ್ದು ಮುಚ್ಚಿ ಸ್ನಾನ ಮಾಡುವುದನ್ನು ನೋಡ್ಲಿಕ್ಕೆ ಬಂದದ್ದಲ್ಲ ನಾನು. ಮತ್ತು ನೀವು ತಪ್ಪು ಮಾಡ್ತಾ ಇದ್ದೀರಿ ಅದನ್ನು ತಿಳಿಸ್ಲಿಕ್ಕೆ ಬಂದದ್ದು ನಾನು. ಕಾತ್ಯಾಯನಿ ವ್ರತವನ್ನು ಮಾಡ್ತಾ ಇದ್ದವರು ಗೋಪಿಕಾಸ್ತ್ರೀಯರು. ಮತ್ತು ಕಾತ್ಯಾಯನಿ ವ್ರತ ಮಾಡಬೇಕಾದ್ರೆ ಆ ರೀತಿ ವಸ್ತ್ರವನ್ನು ಹಾಕಿಕೊಳ್ಳದೆ ನಗ್ನವಾಗಿ ಸ್ತ್ರೀಯರು ಸ್ನಾನ ಮಾಡುವುದು ಕಾತ್ಯಾಯನಿಗೆ ಅವಮಾನ. ಅದಕ್ಕೋಸ್ಕರ ತಿಳಿಸ್ಲಿಕ್ಕೆ ಬಂದದ್ದು ಕೃಷ್ಣ. ಅದಕ್ಕೆ ಒಂದೊಮ್ಮೆ ಅಂಥ ಪೋಲಿ ಹುಡುಗ ಆಗಿದ್ದರೆ ಬರೀ ನೋಡಿ ಬಿಟ್ಟು ಹೋಗ್ತಾ ಇದ್ನ, ವಸ್ತ್ರ ಕೊಟ್ಬಿಟ್ಟು ಹೋಗ್ತಾ ಇದ್ನ ಕೃಷ್ಣ? ಇನ್ನೇನೇನೇನೋ ಮಾಡಿಬಿಡ್ತಾ ಇದ್ದ. ಆ ರೀತಿ ಏನಾದರೂ ಮಾಡಿದ್ನ ಕೃಷ್ಣ? ಏನೂ ಮಾಡಲಿಲ್ಲ. ಅವ್ರಿಗೆ ಹೇಳಿ, ನಿಮಗೆ ನೀವೇನು ವ್ರತ ಮಾಡಿದರೆ ಅದಕ್ಕೆ ಫಲಸ್ರ ಕೊಟ್ಟು ಹೋದ, ಹೇಳಿ ಹೋದ, ಇನ್ನು ಮುಂದೆ ಈ ರೀತಿ ಮಾಡಬೇಡಿ ಅಂತ. ಅದಕ್ಕಾಗಿ ನಿಜವಾಗಲೂ ಕೂಡ ಕೃಷ್ಣ ಪೋಲಿಗಳಿಗೆ ಆದರ್ಶ ಅಲ್ಲ. ಪೋಲಿ ಆಗಿದ್ದ ಪಕ್ಷದಲ್ಲಿ ಅವರಿಗೆ ಕೀಟ್ಲೆ ಕೊಡಬೇಕಿತ್ತು. ವಸ್ತ್ರವನ್ನು ಹಿಡ್ಕೊಂಡು ಮರದ ಮೇಲೆ ಕೂತ್ಕೊಳ್ಳೋದಲ್ಲ, ಮತ್ತು ವಸ್ತ್ರವನ್ನೇ ಸುಟ್ಟಾಕಿಬಿಡಬೇಕಿತ್ತು.
ಆವಾಗ ಅವ್ರಿಗೆ ಇನ್ನೂ ಕುಚೇಷ್ಟೆ ಕೊಡ್ಲಿಕ್ಕೆ ಆಗ್ತಾ ಇತ್ತಲ್ವ, ಅವ್ರು ವಸ್ತ್ರವೇ ಇಲ್ಲದೆ ಅವಾಗ ಒದ್ದಾಡ್ತಾ ಇದ್ರಲ್ವ. ಅವಾಗ ಇನ್ನೂ ಅಂದರೆ ಇದು ಪೋಲಿಗಳು ಅಂತ ಹೇಳಿದರೆ ಏನಂದರೆ ವಿಕೃತ ಬುದ್ಧಿ ಉಳ್ಳವರು. ಕೃಷ್ಣ ಯಾವತ್ತೂ ವಿಕೃತ ಬುದ್ಧಿ ಉಳ್ಳವನಲ್ಲ. ಅವನೇನು ಅಂದರೆ ತಪ್ಪು ಎಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ತಪ್ಪನ್ನು ತಿದ್ದಲಿಕ್ಕೆ ಬಂದವನು. ಅದಕ್ಕೆ ತಪ್ಪನ್ನು ತಿದ್ದಿದ. ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತೇಳಿ ಮತ್ತೆ ಅವ್ರಿಗೆ ವಸ್ತ್ರವನ್ನು ಕೊಟ್ಟು ಹೋದ ಕೃಷ್ಣ. ಇದರಿಂದ ಏನು ತಿಳಿಸ್ತೇವೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಮಾರ್ಗದರ್ಶಕನೇ ಹೊರತು ಪೋಲಿ ಅಲ್ಲ ಕೃಷ್ಣ ಅಂತ. ನೀವೇ ಹೇಳಿದ ಹಾಗೆ ಇನ್ನೇನೇನೋ ಮಾಡಬೇಕಿತ್ತು ಎಂದೇ ರೀತಿಯಾಗಿ ಹೇಳಿದ್ರಿ ನೀವೀಗ. ಇನ್ನೇನೇನು ಅಂದರೆ ಸರಿ, ನಿಮ್ಮದೇ ವಾಕ್ಯದಲ್ಲಿ ಇನ್ನೇನೇನೋ ಮಾಡಬೇಕಿತ್ತು ಅಂತ. ಸರಿ, ಅದನ್ನು ಮಾಡಲಿಲ್ಲ ಅಂತ ಹೇಳಿಕ್ ಬರೋದಿಲ್ಲ ಅಲ್ವಾ? ಉದಾಹರಣೆಗೆ ಈಗ ರಾಸಲೀಲೆಯನ್ನು ಆಡಿದ ಅಂತ ಪ್ರಸಿದ್ಧವಾಗಿರುವಂತಹ ಕತೆ. ಅದೆಷ್ಟೋ ಗೋಪಿಕಾಸ್ತ್ರೀಯರ ಜೊತೆಗೆ ತಾನು ಮಧ್ಯರಾತ್ರಿಯಲ್ಲಿ ತಾನು ಕಳೆದಿದ್ದಾನೆ. ಅದು ಇನ್ನೇನೋ ಮಾಡುವಂತಹ ಪಕ್ಷದಲ್ಲಿಯೇ ಸೇರ್ಕೊಳ್ತದಲ್ವಾ? ಅಷ್ಟಲ್ಲದೆ ಇನ್ನೂ ಒಂದೇ, ನೀವು ದೇವರು ಅಂತ ಹೇಳ್ತೀರಿ ಅಂತಾರೆ. ಅವನು ನೀವೇ ಹಿಂದೆ ಹೇಳಿದ ಹಾಗೆ ಲೋಕದ ಜನರಿಗೆಲ್ಲ ಯಾವ ರೀತಿ ಕಾಣಬೇಕು ಆ ರೀತಿಯಾಗಿ ತನ್ನ ಬಾಲಲೀಲೆಗಳನ್ನು ತೋರಿಸ್ತಾ ಇದ್ದ ಅಂತ. ಲೋಕದಲ್ಲಿ ಒಂದು ಸಾಮಾನ್ಯವಾದ ಚೌಕಟ್ಟು ಇದೆ, ಅಂದರೆ ಧರ್ಮಶಾಸ್ತ್ರದ ಒಂದು ಚೌಕಟ್ಟು ಅಂತ ಇದೆ. ಅದರಲ್ಲಿ ಉದಾಹರಣೆಗೆ ಹೇಳೋದು ಅಂತಾರೆ, ತಾನು ಬ್ರಹ್ಮಚಾರಿಯಾಗಿದ್ದುಕೊಂಡು ಆಮೇಲೆ ಮದುವೆಯಾಗಿ ವಿವಾಹಿತನಾಗಿ ಆಮೇಲೆ ವಾನಪ್ರಸ್ಥನಾಗಿ ಆಮೇಲೆ ಸನ್ಯಾಸಿಯಾಗುವಂಥದ್ದು ಅಂತ ಒಂದು ವರ್ಣ ಆಶ್ರಮ ಧರ್ಮಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಈಗ ಇನ್ನೂ ಉಪನಯನ ಸಂಸ್ಕಾರವೇ ಆಗದೇ ಇರುವಂತಹ ಕೃಷ್ಣ ತಾನು ನೀಲೆಯನ್ನು ವಿವಾಹ ಆದ ಅಂತ ಒಂದು ಕಥೆಯನ್ನು ಹೇಳ್ತೀರಿ ನೀವು. ಅಂದರೆ ಧರ್ಮಶಾಸ್ತ್ರಗಳು ಯಾವುದನ್ನು ಬ್ರಹ್ಮಚರ್ಯ ಆಶ್ರಮವನ್ನು ಸ್ವೀಕಾರ ಮಾಡದೆ ಗೃಹಸ್ಥನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರಬೇಕಾದ್ರೆ ಇವನು ಬ್ರಹ್ಮಚಾರಿ ಅವಸ್ಥೆಯನ್ನೇ ಇವನು ಪಡ್ಕೊಂಡಿಲ್ಲ. ಹಾಗೆ ಅಂದರೆ ಉಪನಯನ ಸಂಸ್ಕಾರವೇ ಆಗಿಲ್ಲ ಇವನು. ಅಷ್ಟರಲ್ಲಿ ಇವನು ವಿವಾಹ ಆಗಿದ್ದಾನೆ ಅಂತಂದರೆ ಇನ್ನೇನೇನೋ ಮಾಡ್ಬೋದಿತ್ತು ಎನ್ನುವುದನ್ನು ಇಷ್ಟು ಸಣ್ಣದಲ್ಲೇ ಮಾಡಿದ್ದಾನೆ ಎನ್ನುವುದಾಗಿ ಸ್ಪಷ್ಟ ಆಗ್ತದಲ್ವಾ? ಆದ್ದರಿಂದಾಗಿ ಮತ್ತೆ ನೀವು ಕೃಷ್ಣನನ್ನು ದೇವರು ಧರ್ಮಶಾಸ್ತ್ರದ ಒಂದು ವ್ಯವಸ್ಥೆಗೆ ತನ್ನನ್ನು ನಾನು ಒಳಗಿಸಿಕೊಳ್ಳಲಿಲ್ಲ. ಆದರೆ ಮುಂದಕ್ಕೆ ಹೇಳಬೇಕಾದ್ರೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಧರ್ಮಸ್ಥಾಪನೆಗೋಸ್ಕರ ನಾನು ಬರ್ತೇನೆ ಎಲ್ಲ ಕಡೆ ಪ್ರತಿ ಯುಗದಲ್ಲೂ ಅಂತ ಹೇಳ್ತಾನೆ. ಈ ರೀತಿಯಾಗಿ ತಾನು ಆಡುವುದು ಒಂದು, ಮಾಡುವುದು ಒಂದು. ಇದು ಏನು ಅಂತಂದರೆ ದುರಾತ್ಮರ ಲಕ್ಷಣವನ್ನು ಸುಭಾಷಿತಕಾರ ಚೆನ್ನಾಗಿ ಹೀಗೆ ಹೇಳ್ತಾನೆ. ಮನಸ್ಸಿನಲ್ಲಿ ಒಂದು, ಬಾಯಲ್ಲಿ ಒಂದು, ಕೃತಿಯಲ್ಲಿ ಒಂದು. ಇದು ಸ್ಪಷ್ಟವಾಗಿ ಕೃಷ್ಣನಲ್ಲಿ ಕಾಣ್ತಾ ಇದೆ. ಹಾಗಾಗಿ ಮತ್ತೆ ದೇವರು ಎನ್ನುವಂತಹ ವಿಷಯದಲ್ಲಿ ಪ್ರಶ್ನೆ ಬಂದೇ ಬರ್ತದೆ. ಇಲ್ಲಿ ಸುಮಾರು ಒಂದು ಪ್ರಶ್ನೆಗಳಲ್ಲ. ಮೊದಲನೇದಾಗಿ ಏನು ಅಂತ ಹೇಳಿದರೆ, ಕೃಷ್ಣ ಏನೇನೋ ಮಾಡಿದ ಅಂತ. ರಾಸಕ್ರೀಡೆ ಅಂದರೆ ಏನೇನೋ ಮಾಡಿದ್ದು ಅಂತ ಸರಿ ಹಾಗೆ ಇಟ್ಕೊಳ್ಳೋಣ. ವಾಸ್ತವಿಕವಾಗಿ ಇವಾಗ ಕೃಷ್ಣ ಧರ್ಮವನ್ನು ಮೀರಿ ನಡೆದ ಅಂತ ನೀವು ಹೇಳೋದಾಗಿದ್ದರೆ, ಆ ರಾಸಕ್ರೀಡೆಯಲ್ಲಿ ಏನು ಎಲ್ಲ ಗೋಪಿಕಾಸ್ತ್ರೀಯರು ಭಾಗವಹಿಸಿದರು, ಯಾರಿಗಾದರೂ ಕೃಷ್ಣ ಬರಲಿಕ್ಕೆ ಹೇಳಿದ್ನ? ಈ ರಾತ್ರಿ ಬಂದುಬಿಡಿ, ಕಾಡಿಗೆ ಬಂದುಬಿಡಿ, ನಾನಲ್ಲಿರ್ತೇನೆ, ಯಾರಿಗಾದರೂ ಹೇಳಿದ್ನ? ಯಾರಿಗೂ ಹೇಳಲಿಲ್ಲ. ಅವರಾಗಿ ಬಂದದ್ದು ಕೃಷ್ಣನ ಬಳಿಗೆ ಅವರಾಗಿ ಅವತ್ತು ಹುಣ್ಣಿಮೆಯ ರಾತ್ರಿಯಲ್ಲಿ ಬಂದರು. ಸರಿ, ನೇರವಾಗಿ ಬಾಯಲ್ಲಿ ಹೇಳಲಿಲ್ಲ ಅಂತ ಆದರೂ ಸೂಚನೆಯಂತೂ ಕೊಟ್ಟಿದ್ದಾನಲ್ವ? ತಾನು ಕೊಳಲನ್ನು ಊದ್ತಾ ಅವರೆಲ್ಲರನ್ನು ಕೂಡ ಸೆಳೆದಿದ್ದಾನಲ್ವಾ? ಇಲ್ಲ, ತಪ್ಪು ತಿಳ್ಕೊಂಡಿದ್ದೀನಿ. ಎಲ್ಲಿವರೆಗೆ ಅಂದರೆ ಗೋಪಿಕಾಸ್ತ್ರೀಯರೆಲ್ಲರೂ ಬಂದರು. ಬಂದಾಗ ಕೃಷ್ಣ ಹೇಳಿದ ಮಾತೇನು? ಅವರೆಲ್ಲರಿಗೂ ಕೂಡ ಹೊರಟೋಗಿ ನಿಮ್ಮ ಮನೆಗೆ ಅಂತ. ಅದು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಎಲ್ಲರೂ ಹೇಳ್ತಾರೆ, ಮೊದಲಿಗೆ ನಾನು ತಪ್ಪಿತಸ್ಥ ಆಗಬಾರದು ಎನ್ನುವಂತಹ ಉದ್ದೇಶ. ಮೇಲ್ನೋಟ ಅಂತ ನಿಮಗೆ ಯಾರು ಹೇಳಿದರು? ಅಲ್ಲ, ಎಲ್ಲರೂ ಸಾಮಾನ್ಯ ಜನರು ಕೂಡ ತಾವು ಮೊದಲಿಗೆ ಸಾಮಾನ್ಯ ಜನ ಅಲ್ಲ, ಕೃಷ್ಣ ದೇವರು ಸಾಮಾನ್ಯ. ಈ ರೀತಿಯಾಗಿ ಎರಡನೇದು ಏನು ಅಂತ ಹೇಳಿದರೆ, ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಕೃಷ್ಣ ಅವರನ್ನು ಹೋಗಿ ಅಂತ ಹೇಳಿದರು. ಇಲ್ಲ ಕೃಷ್ಣ, ನಿನ್ನನ್ನು ಬಯಸಿ ಬಂದವರು ನಾನು, ನಿನ್ನ ಅಂಗ ಸಂಘ ಬೇಕು ನಮಗೆ, ಅದಕ್ಕಾಗಿ ಬಂದವರು ಅಂತ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಭಕ್ತರ ಪ್ರಾರ್ಥನೆಯನ್ನು ಈಡೇರಿಸಲಿಕ್ಕೋಸ್ಕರ ಭಗವಂತ ಆ ರಾತ್ರಿ ಅವರೊಟ್ಟಿಗೆ ರಾಸಕ್ರೀಡೆಯನ್ನು ಮಾಡಿದ. ರಾಸಕ್ರೀಡೆ ಅಂತ ಹೇಳಿದ ಕೂಡಲೇ ಇನ್ನೇನು ಅದಕ್ಕೆ ನೀವು ತಪ್ಪು ಕಲ್ಪನೆಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕಾರಣ ಏನು ಅಂತ ಹೇಳಿದರೆ, ಕೃಷ್ಣನಿಗುವಾಗ ವಯಸ್ಸು ಎಷ್ಟು? 10 ವರ್ಷವೂ ತುಂಬಿಲ್ಲ. ಒಂದು ಪುಟ್ಟ ಮಗು, 8 ವರ್ಷದ ಮಗು 10 ಹುಡುಗಿಯರೊಂದಿಗೆ ತಾನು ಆಟ ಆಡ್ತೇವೆ ಅಂತ ಹೇಳಿದರೆ, ನೋಡಿದ್ರಾ ಆ ಮಗು ಹೇಗಿದೆ? ಸಿಕ್ಕಾಪಟ್ಟೆ ಕಾಮುಕ ಹೇಳಲಿಕ್ಕಾಗತ್ತಾ? ಯಾಕಂತ ಹೇಳಿದರೆ, ಕಾಮ ಅನ್ನುವಂಥದ್ದೇನಿದೆ, ಒಬ್ಬ ವ್ಯಕ್ತಿಗೆ ಒಳಗಿನಿಂದ ಮೇಲಕ್ಕೆ ಬರುವುದೇ 16 ವರ್ಷದ ಮೇಲೆ, 15-16 ವರ್ಷದ ಮೇಲೆ. 10 ವರ್ಷದ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ? ಈ ಅರ್ಥವೇ ಮಾಡಿಕೊಳ್ಳದೆ ಕೃಷ್ಣನನ್ನು ಯಾರೋ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡು ಆ ದೊಡ್ಡ ಮನುಷ್ಯನಾಗಿ ಎಲ್ಲ ಸ್ತ್ರೀಯರೊಟ್ಟಿಗೆ ರಾತ್ರಿ ರಾಸಕ್ರಿಯೆ. ಒಂದೊಮ್ಮೆ ಆ ರೀತಿ ಆಗಿದ್ದರೆ ಆ ರಾತ್ರಿ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ರ, ಗಂಧರ್ವರ ಹಾಡ್ತಾ ಇದ್ರ? ಖಂಡಿತ ಇರಲಿಲ್ಲ.
ಯಾಕಂತ ಹೇಳಿದರೆ ಭಕ್ತರ ಅಭಿಲಾಷೆಯನ್ನು ಪೂರಣೆ ಮಾಡಿದವನು. ಅಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದದ್ದು ಏನು ವಿಷಯ ಅಂತ ಹೇಳಿದರೆ, ಗೋಪಿಕಾ ಸ್ತ್ರೀಯರು ಅಂತ ಹೇಳಿದ್ರೆ ದನಕಾಯುವವರ ಪತ್ನಿಯರು, ಗೋಪಾಲಿಯರು. ಯಾರು ಕೇಳ್ತಾರೆ ಇವತ್ತು? ದನಕಾಯುವವರನ್ನು ಯಾರಾದರೂ ಮೂಸ್ತಾರ? ಅವರನ್ನು ಯಾರಾದರೂ ಅವರಿಗೆ ಬೆಲೆ ಕೊಡ್ತಾರಾ? ದನಕಾಯುವವರು ಅಂದ್ರೇ ಬೆಲೆ ಕೊಡೋಲ್ಲ. ಆದರೆ ಕೃಷ್ಣ ಅಂತಹ ಯಾರು ನಿಜವಾಗ್ಲೂ ಆರ್ಥಿಕವಾಗಿ ದನಕಾಯುವವರು ಅಂತೇಳಿ ನಾವು ಹೇಳಿಸ್ಲಿಕ್ಕೆ ಯೋಗ್ಯರಾದವರು, ಅಂಥವರನ್ನು ಕೂಡ ಭಕ್ತಿ ಇದೆ ಅನ್ನುವ ಕಾರಣದಿಂದ ಯಾರಿಗೂ ಕೊಡದ ಒಂದು ಸುಖವನ್ನು ಅವರಿಗೆ ಕೊಟ್ಟ ಕೃಷ್ಣ ಆ ರಾತ್ರಿಯಲ್ಲಿ. ಯಾಕಂದರೆ ಅವರ ಆ ಆರಾಧನೆಗೆ ಮೆಚ್ಚಿ, ಇನ್ಯಾವ ಕಾರಣದಿಂದಲೂ ಅಲ್ಲ. ಸರಿ, ಇನ್ನೂ ಇದೆ ಆಕ್ಷೇಪ, ಮುಗ್ದಿಲ್ವಲ್ಲ ನಿಮ್ಮದು? ಇಲ್ಲ ಇಲ್ಲ. ಹಾಂ, ಎರಡನೇದೇನಂತ ಹೇಳಿದರೆ, ಆ ಉಪನಯನ ಆಗೋದಕ್ಕಿಂತ ಮುಂಚೆ ಮದುವೆ ಆಗಿಬಿಟ್ಟ ಕೃಷ್ಣ. ಉಪನಯನವೇ ಆಗಿಲ್ಲ, ಮದುವೆ ಆಗಿಬಿಟ್ಟ ಕೃಷ್ಣ ಅಂತ. ಅದೇ ಮದುವೆ ಆದರೆ ಏನು ತಪ್ಪೇನು? ಅಲ್ಲ, ನಾವು ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಬಂದದಲ್ವಾ? ಧರ್ಮಶಾಸ್ತ್ರಗಳೇ ವಿಧಾನ ಮಾಡಿವೆ ಅಲ್ವಾ? ಧರ್ಮಶಾಸ್ತ್ರಗಳೇ ಬ್ರಹ್ಮಚಾರಿ ಆದವನೇ ನಂತರ ಗೃಹಸ್ಥನಾಗಲಿಕ್ಕೆ ಸರಿ ಸರಿ ಯೋಗ್ಯನಾಗ್ತಾನೆ ಅಂತ ಇರುವಂಥದ್ದು. ಸರಿ ಸರಿ ಸರಿ. ಇವಾಗ ಧರ್ಮಶಾಸ್ತ್ರದಲ್ಲಿ ಹೇಳಿದೆ, ಅದಕ್ಕೋಸ್ಕರ ಕೃಷ್ಣ ಮಾಡಿದ ತಪ್ಪು ಅಂತ ನೀವು ಹೇಳೋದಾಗಿದ್ದರೆ, ಇವಾಗ ಕೃಷ್ಣ ಮಾಡಿದ್ದೆಲ್ಲವನ್ನ ನಮಗೆ ಅನುಕರಣೆ ಮಾಡಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಮೊದಲನೇದಾಗಿ ಏನು ಅಂತ ಹೇಳಿದರೆ, ಕೃಷ್ಣ ಧರ್ಮಕ್ಕನುಗುಣವಾಗಿಯೇ ನಡೆಯುವವನು. ಭಗವಂತನ ಧರ್ಮ ಏನು, ಭಗವಂತನ ಮುಖ್ಯವಾದ ಧರ್ಮ ಏನು ಅಂತ ಹೇಳಿದರೆ, ಭಕ್ತರ ಅಭಿಲಾಷೆಯನ್ನು ಪೂರಣೆ ಮಾಡೋದು. ಅದು ಭಗವಂತನ ಧರ್ಮ. ನೀವು ಮನುಷ್ಯರ ಧರ್ಮವನ್ನು ದೇವರಿಗೆ ಹೇಳಲಿಕ್ಕೆ ಹೋಗಬೇಡಿ. ನೀವು ಹೇಳ್ತಾ ಇರೋದು ಮನುಷ್ಯರ ಧರ್ಮ. ಮೊದಲು ಇದು ಬ್ರಹ್ಮಚಾರಿ ಆಗಬೇಕು, ಆಮೇಲೆ ಗೃಹಸ್ಥನಾಗಬೇಕು, ವಾನಪ್ರಸ್ಥನಾಗಬೇಕು, ಸನ್ಯಾಸಿ ಆಗಬೇಕು. ಇದು ನೀವು ಹೇಳ್ತಾ ಇರುವುದು ಮನುಷ್ಯರಿಗೆ. ದೇವರಿಗೆ ಈ ನಿಯಮ ಅನ್ವಯವಾಗಲ್ಲ. ಅದಕ್ಕಾಗಿಯೇ ದೇವರು ಕೂಡಲೇ ಬುದ್ಧನಾಗಿ ಹುಟ್ಟು ಬರ್ತಾನೆ, ತಾನು ಮೀನಾಗಿ ಬರ್ತಾನೆ, ಯಾವ ಧರ್ಮ? ಆಮೆಯಾಗಿ ಬರ್ತಾನೆ, ಯಾವ ಧರ್ಮ? ಅರ್ಧ ಮನುಷ್ಯ ಅರ್ಧ ಸಿಂಹ ಆಗಿ ಬರ್ತಾನೆ, ಯಾವ ಧರ್ಮ? ಅಲ್ಲಿ ಬ್ರಹ್ಮಚಾರಿಯೇ ಗೃಹಸ್ಥನ ವಾನಪ್ರಸ್ಥನ. ಹಾಗಾಗಿ ನಮ್ಮ ಯಾವ ಧರ್ಮಗಳಿದೆ ದೇವರಿಗೆ ಹೇಳಬೇಡಿ. ದೇವರ ಮುಖ್ಯ ಧರ್ಮ ಏನು ಅಂದರೆ ಭಕ್ತರನ್ನು ರಕ್ಷಣೆ ಮಾಡುವುದು, ಭಕ್ತರ ಅಭಿಲಾಷೆಯನ್ನು ಪೂರಣೆ ಮಾಡುವುದು. ಅದಕ್ಕಾಗಿ ಯಾರು ಆ ಮೊದಲು ನೀಲ ಅಂತ ವಿವಾಹ, ಅವಳು ಅದಕ್ಕಾಗಿ ತಪಸ್ಸು ಮಾಡಿದ್ಲು, ಅಷ್ಟು ಕಷ್ಟಪಟ್ಟಿದ್ಲು. ನಾನು ಕೃಷ್ಣನನ್ನು ನಾನೇ ಮೊದಲು ಮದುವೆ ಆಗಬೇಕು ಅಂತ ಅವಳ ಆಸೆಯನ್ನು ಪೂರಣೆ ಮಾಡಲಿಕ್ಕೋಸ್ಕರ. ನೋಡಿ, ಇದೇ ಆಶ್ಚರ್ಯ ಏನು ಅಂದರೆ, ಬೇರೆ ಯಾವ ಅವತಾರಗಳಲ್ಲಿ ಪೆಂಡಿಂಗ್ ಇತ್ತು ವರಗಳು, ಅದನ್ನೆಲ್ಲ ಪೂರಣೆ ಮಾಡಿದ್ದು ಕೃಷ್ಣ ಅವತಾರದಲ್ಲಿ. ಸರಿ, ಕೃಷ್ಣನನ್ನು ನಾನೇ ಮೊದಲ ವಿವಾಹ ಆಗಬೇಕು ಅಂತ ಅವಳು ತಪಸ್ಸು ಮಾಡಿದ್ಲು. ಸರಿ, ಇವನು ಬ್ರಹ್ಮಚಾರಿಯ ಉಪನಯನ ಸಂಸ್ಕಾರ ಆದಮೇಲೂ ವಿವಾಹ ಆಗ್ಬೋದಿತ್ತಲ್ವಾ? ಆ ಬಳಿಕ ಅವನು ವಿವಾಹ ಹಾಕಿದ್ರು, ಮೊದಲಿಗೆ ಅವಳನ್ನು ವಿವಾಹ ಆದರೆ ಅವಳ ತಪಸ್ಸಿನ ಫಲವನ್ನು ತಾನು ಕರುಣಿಸಿದ ಏನು ಅಂತ ಹೇಳಿದ್ರೆ, ಬ್ರಹ್ಮಚಾರಿ ಆಗಿ ಮತ್ತೆ ವಿವಾಹವಾಗೋದು ನಾನು ಮೊದಲೇ ಹೇಳಿದಾಗೆ ಮನುಷ್ಯ ಧರ್ಮ. ಅದು ಆ ಮನುಷ್ಯ ಧರ್ಮವನ್ನು ದೇವರಿಗೆ ಹಾಕಿ ಹೇಳ್ತಾ ಇದ್ದೀರಿ ನೀವು. ಮನುಷ್ಯ ಧರ್ಮವನ್ನು ದೇವರಿಗೆ ಹೇಳಲಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಇದನ್ನು ಭಾಗವತದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾವತ್ತೂ ದೇವರು ಮಾಡಿದ್ದನ್ನು ಮಾಡಲಿಕ್ಕೆ ಹೋಗಬೇಡಿ, ದೇವರು ಹೇಳಿದ್ದನ್ನು ಮಾತ್ರ ಮಾಡಿ ಅಂತ. ಯಾಕಂತ ಹೇಳಿದರೆ, ಕೃಷ್ಣನ ಮಾಡಿದ್ದನ್ನು ಇವಾಗ ಯಾರೋ ಈ ರೀತಿ ಕೃಷ್ಣ ಮೊದಲು ಮದುವೆಯಾಗಿ ನಾನು ಮದುವೆ ಮಾಡ್ಕೊಂಡು ಮತ್ತೆ ಒಬ್ಬರೇ ಮಾಡ್ಕೊಳ್ತೇನೆ ಅಂತ ಹೇಳಿದರೆ, ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಕೃಷ್ಣ ತಾನು ಹಾವಿನ ಮೇಲೆ ಕುಣಿದ, ನೀವೊಂದು ಹಾವಿನ ಮೇಲೆ ಕುಣಿನಿ ನೋಡೋಣ, ಆಗತ್ತಾ? ಕೃಷ್ಣ ಗೋವರ್ಧನ ಎತ್ತಿದ, ನಮಗೊಂದು ಬೆಟ್ಟ ಬೇಡ, ಒಂದು ಕಲ್ಲೆತ್ತಲಿಕ್ಕೆ ಆಗತ್ತಾ? ಅದಕ್ಕೆ ದೇವರು ಮಾಡಿದ್ದನ್ನು ಮಾಡಲಿಕ್ಕೆ ಹೋಗೋದಲ್ಲ. ಮತ್ತು ಕೃಷ್ಣ ದೇವರು ಆ ಕಾರಣದಿಂದಾಗಿ ಕೃಷ್ಣ ಏನು ಮಾಡಿದ್ದಾನೆ ಅದು ದೇವರ ಧರ್ಮ, ದೇವರದನ್ನು ಮಾಡಬೇಕಾದದ್ದು ಮಾಡಿದ್ದಾರೆ. ಅದಕ್ಕಾಗಿ ನಾವು ಆಕ್ಷೇಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಆಕ್ಷೇಪ ನೀವು ಹೇಳಿದ್ದು, ಹೋಗಲಿ ಮದುವೆ ಆದವರನ್ನು ಈ ರೀತಿ ಕರ್ಕೊಂಬಂದು ಕೃಷ್ಣ ಆಟ ಆಡಿದ್ದು ಸರಿಯಾ ಅಂತ. ಕೃಷ್ಣ ಏನು ಕರೀಲಿಲ್ಲ ಅವರನ್ನು, ಅವರಾಗೆ ಬಂದರು, ಕೃಷ್ಣನೇ ಬೇಕು ಅಂತ ಬಯಸಿ ಬಂದರು ಅವರು. ಕೃಷ್ಣ ಅವರಿಗೆ ಅನ್ಯಾಯವೂ ಮಾಡಲಿಲ್ಲ. ಸರಿ, ಹಾಗಿದ್ರೂ ಕೂಡ ಸ್ತ್ರೀ ಧರ್ಮ ಅಂತ ಒಂದಿದೆ ಅಲ್ವಾ? ಏನು ಮಾಡುವಂಥದ್ದು, ಶುಶ್ರೂಷೆ ಯಾಕೆ ಮಾಡಬೇಕು? ಪತಿಯ ಒಳಗಿರುವಂತಹ ದೇವರ ಪ್ರೀತಿಗೋಸ್ಕರ ಅಂತ ಮಾಡಬೇಕು. ಒಂದು ನಿಮಿಷ, ಈ ರೀತಿಯಾಗಿ ಉತ್ತರವನ್ನು ಕೊಡ್ತೀರಿ ನೀವು. ದೇವರ ಪ್ರೀತಿಗೋಸ್ಕರ ಮಾಡಿದ್ದಾರೆ, ಹಾಗಾಗಿ ಪತಿ ಶುಶ್ರೂಷೆಯನ್ನು ಮಾಡಿದ ಹಾಗೆ ಆಯಿತು ಅಂತ. ಆದರೆ ಗಂಡಂದಿರ ವಿರೋಧ ಇತ್ತಲ್ವಾ? ಯಾವ ವಿರೋಧ ಮಾಡಿದರು? ಕೃಷ್ಣನಿಗೋಸ್ಕರ ತಾವು ನೈವೇದ್ಯವನ್ನು ಮಾಡಿಡ್ತೇವೆ ಅಂತಾರೆ, ಅದನ್ನೆಲ್ಲ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರು ಬಿಡ್ತಾ ಇರಲಿಲ್ಲ. ಅವರು ಬೇರೆ, ಅದು ಬ್ರಾಹ್ಮಣ ಸ್ತ್ರೀಯರು, ಗೋಪಿಕಾ ಸ್ತ್ರೀಯರಲ್ಲ. ಯಾವ ಗೋಪಿಕಾ ಸ್ತ್ರೀಯರು ರಾತ್ರಿ ರಾಸಕ್ರೀಡೆ ಆಡಿಗೆ ಬಂದರು ಅವ್ರು ಯಾರು ಬ್ರಾಹ್ಮಣರಲ್ಲ. ಅವರು ಯಾರು ಬ್ರಾಹ್ಮಣರಿದ್ದರು ಅವರು ಕೃಷ್ಣನೊಟ್ಟಿಗೆ ರಾಸಕ್ರೀಡೆ ಆಡ್ಲಿಕ್ಕೆ ಬರಲಿಲ್ಲ ರಾತ್ರಿ. ಅದರಿಂದಾಗಿ ನೀವೆರಡನ್ನು ಮಿಕ್ಸ್ ಮಾಡಬೇಡಿ. ಅದು ಬೇರೆಯೇ, ಇದು ಬೇರೆಯೇ. ಈ ಗೋಪಿಕಾ ಸ್ತ್ರೀಯರಿದ್ದಾರೆ, ಅವರು ಅದಕ್ಕಾಗಿ ತಪಸ್ಸು ಮಾಡಿದವರು. ರೀತಿ ಮಾಡಿದ
ಇದೇ ವಿಷಯವನ್ನೇ ನೀವೇನು ಆಕ್ಷೇಪ ಮಾಡಿದಿರಿ, ಈ ಆಕ್ಷೇಪ ಬರಬಾರದು ಅಂತ ಕೃಷ್ಣ ಅವತ್ತೇ ಹೇಳಿದ್ದಾನೆ. ಏನಂದರೆ, ಹೋಗಿ ನಿಮ್ಮ ಪತಿಯ ಶುಶ್ರೂಷೆಯನ್ನು ಮಾಡಿ, ಈ ರಾತ್ರಿಯಲ್ಲಿ ಈ ರೀತಿ ಬರಬಾರ್ದು. ನೀವು ನಿಮ್ಮ ಪತಿಯ ಶುಶ್ರೂಷೆ ಮಾಡಿ ಮನೆಯಲ್ಲಿರಿ, ಅಲ್ಲೇ ನಿಮ್ಮ ಗಂಡನೊಳಗೆ ನನ್ನನ್ನು ಕಾಣಿ. ಶುಶ್ರೂಷೆ ಅಂದರೆ ಯಾರೋ ಗಂಡನ ಗುಲಾಮನಾಗಿರುವುದಲ್ಲ, ಇದನ್ನು ಕೃಷ್ಣ ಒಪ್ಪುವುದಿಲ್ಲ. ಮತ್ತೇನೆಂದರೆ, ಪತಿಯ ಒಳಗೆ ದೇವರಿದ್ದಾನೆ, ನನ್ನ ಆರಾಧ್ಯ ಮೂರ್ತಿ ಅಂತ ಹೇಳಿ ಆ ಪತಿಗೆ ಏನು ಮಾಡ್ತೇನೆ ಅದು ಒಳಗಿರುವ ದೇವರಿಗೆ ಅಂತ. ಅದಕ್ಕೆ ಹೋಗಿ ನೀವು ಅಲ್ಲೇ ನನ್ನನ್ನು ಕಾಣ್ರಿ ಅಂತ ಹೇಳಿದಾಗ ಗೋಪಿಕಾಸ್ತ್ರೀಯರೇ ಉತ್ತರ ಕೊಡ್ತಾರೆ ಇದಕ್ಕೆ. ನಿಮ್ಮ ಆಕ್ಷೇಪ ಗೋಪಿಕಾಸ್ತ್ರೀಯರೇ ಉತ್ತರ ಕೊಡ್ತಾರೆ. ಹೌದು ಕೃಷ್ಣ, ಯಾರೋ ಒಬ್ಬ ಪತಿ ಒಳಗೆ ನಿನ್ನನ್ನು ಕಾಣಬೇಕು ಅಂದರೆ, ಒಳಗೆ ನಿನ್ನನ್ನು ಕಾಣೋದಕ್ಕಿಂತ ಎದುರು ಸಿಕ್ಕಿದರೆ ಯಾರು ತಾನೇ ಬಿಡ್ತಾರೆ? ಒಳಗೆ ಕಾಣಬೇಕು. ಇವಾಗ ದೇವಸ್ಥಾನದ ಒಳಗೆ ನೋಡಿ ಹೋಗಿ ದೇವರನ್ನು ನೋಡಬೇಕು, ಆ ದೇವರೇ ಹೊರಗೆ ಬರ್ತಾ ಇದ್ದಾನೆ ಅಂದರೆ ಮತ್ತೆ ಯಾಕೆ ಒಳಗೆ ಹೋಗ್ಬೇಕು ನಾನು? ಅದಕ್ಕೋಸ್ಕರ ನಾವು ಬಯಸಿ ಬಂದಿದ್ದೇವೆ ಅಂತ ಅವರೇ ಉತ್ತರ ಕೊಡ್ತಾರೆ. ಅದರಿಂದಾಗಿ ಈ ಆಕ್ಷೇಪ ಸರಿಯಾದದ್ದೇ ಅಲ್ಲ. ಇದು ಕೃಷ್ಣನ ಬಗ್ಗೆ ಸರಿಯಾಗಿ ತಿಳಿಯದೆ ಮಾಡಿದ ಆಕ್ಷೇಪ ಇದು. ಈ ಪ್ರಶ್ನೆ ಈಗ ತುಂಬ ಜನರ ಹತ್ರ ಇರ್ಬೋದು. ಈ ಪ್ರಶ್ನೆ, ರಾಧಾ ಆಗದೆ ಎಂತಕ್ಕೆ ಬಿಟ್ಟ, ಅವಳನ್ನೊಬ್ಬಳನ್ನೇ ಬಿಟ್ಟು ದ್ವಾರಕಕ್ಕೆ ಎಂತಕ್ಕೆ ಹೋದ ಅಂತೇಳಿ. ವಾಸ್ತವಿಕವಾಗಿ ಇದು ಉತ್ತರ ಭಾರತದಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ಪ್ರಕರಣ, ರಾಧಾ ಅನ್ನುವಂಥದ್ದು. ಆದರೆ ಇವತ್ತು ನೀವು ಕೃಷ್ಣನ ಕಥೆಯನ್ನು ನಾವು ಅಧಿಕೃತವಾಗಿ ಕೃಷ್ಣನ ಕಥೆ ಅಂತ ಇಟ್ಕೊಳ್ಳುವುದು ಭಾಗವತವನ್ನು, ಶ್ರೀಮದ್ ಭಾಗವತ ಅಥವಾ ಹರಿವಂಶ ಅಥವಾ ಮಹಾಭಾರತ. ಈ ಗ್ರಂಥಗಳಲ್ಲಿ ಇವತ್ತು ರಾಧಾ ಅನ್ನುವಂತಹ ಒಂದು ಪಾತ್ರವೇ ಬರುವುದಿಲ್ಲ. ಮತ್ತು ಇದು ಉತ್ತರ ಭಾರತದಲ್ಲಿ ಬೆಳ್ಕೊಂಡು ಬಂದಿರುವಂಥದ್ದು. ಸಾಮಾನ್ಯವಾಗಿ ಈ ರೀತಿ ಹೇಳ್ಬೋದು. ಏನು ಅಂತ ಹೇಳಿದರೆ, ಇವರು ಮೊದಲೇ ಹೇಳಿದರು, ಕೃಷ್ಣ ಉಪನಯನ ಆಗುವುದಕ್ಕಿಂತ ಮುಂಚೆಯೇ ಮದುವೆ ಆದ ನೀಲ ಅಂತ ಒಬ್ಬಳು ಅಂತ. ಅವಳು ಇನ್ಯಾರು ಅಲ್ಲ, ಕೃಷ್ಣನ ಸಾಕುತಾಯಿ ಏನಿದ್ದಾಳೆ ಯಶೋದೆ, ಆ ಯಶೋದೆಯನ ಅಣ್ಣನ ಮಗಳವಳು. ಕುಂಭಕ ಅಂತಿದ್ದ, ಅವನ ಮಗಳವಳು ನೀಲ ಅಂತ. ಅವಳನ್ನು ಮದುವೆ ಆಗಿದ್ದ ಅಂತ ಹೇಳ್ತದೆ ಹರಿವಂಶ, ಹೇಳ್ತದೆ ಈ ಕಥೆಯನ್ನು. ಆಮೇಲೆ ಅವನು ಮದುವೆಗೆ ಬರಬೇಕಾದ್ರೆ ಬಿಟ್ಟು ಬಂದ ಅಂತ. ಆದರೆ ಇಷ್ಟೇ ಕಥೆ ನಮಗೆ ಗೊತ್ತು, ಉಳಿದ ಕಥೆ ಗೊತ್ತಿಲ್ಲ. ಆದರೆ ಆ ನೀಲ ಏನಿದ್ದಾಳೆ, ಕೃಷ್ಣ ಆಮೇಲೆ ತಾನು ಪ್ರೌಢನಾದ ಮೇಲೆ 16,000 ವಿವಾಹ ಆಗ್ತಾನಲ್ಲ, ಅವಳಲ್ಲಿ ಒಬ್ಬಳು ನೀಲ ಅಂತಿದ್ದಾಳೆ. ಅವಳೊಬ್ಬಳು ಆ ನೀಲ ಯಾರು ಅಂತ ಹೇಳಿದರೆ, ಅವಳೊಬ್ಬಳು ರಾಜನ ಮಗಳು. ಅವಳಲ್ಲಿ ನಾವು ಯಾರನ್ನ ನೀಲೆ ಅಂತ ತಿಳ್ಕೊಂಡು ಆ ನೀಲೆಯನ್ನೇ ಮೋಸ್ಟ್ಲಿ ಇವತ್ತು ಉತ್ತರ ಭಾರತದಲ್ಲಿ ರಾಧಾ ಅಂತ ವ್ಯವಹಾರ ಮಾಡ್ಬೋದು, ನಾನು ತಿಳ್ಕೊಂಡಾಗೆ. ಯಾಕಂದರೆ ಉಳಿದ ಹಾಗೆ ರಾಧಾ ಅಂತ ಬೇರೆ ಏನು ಕಾಣೋಲ್ಲ, ನೀಲೆಯೇ ರಾಧೆ ಇರಬಹುದು. ಆ ನೀಲ ಏನಿದ್ದಾಳೆ ಅವಳಿ ಕೊಡ್ತಾಳೆ. ಅದರಿಂದಾಗಿ ನಿಜವಾಗಿಯೂ ಕೂಡ ನೀಲೆಗೆ ಕೃಷ್ಣ ಅನ್ಯಾಯ ಮಾಡಲಿಲ್ಲ. ಅದರಿಂದಾಗಿ ಇಟ್ಕೊಳ್ಬೋದು, ನೀಲೆಯೇ ರಾಧೆ ಅಂತ ಇಟ್ಕೊಂಡಾಗ ಅದಕ್ಕಿಂತ ಬೇರೆಯಾದ ಚಿತ್ರಣ ಸಿಗೋಲ್ಲ. ಕೃಷ್ಣ ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಆದರೆ ವಿಷಯಗಳು ನಮಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕಾಗಿ ನಾವು ಆ ರೀತಿ ಭ್ರಮಿಸ್ತೇವೆ ಅಷ್ಟೇ. ಇವತ್ತು ಗೊತ್ತಾಗದೆ ವಿಷಯವನ್ನು ಸರಿಯಾಗಿ ತಿಳಿಯದೆ ಆಗಲಿ. ನೀವೇನೇ ಹೇಳಿದ್ರು, ಇವಾಗ ಏನು 18 ದಾಟಿದ ಹುಡುಗರು 4-5 ಹುಡುಗಿಯರ ಜೊತೆಗೆ ಓಡಾಡ್ತಾರೆ, ಅವರಿಗೆ ಕೃಷ್ಣನೇ ಗುರು ಆಗಿದ್ದಾನೆ ಅಂತಲೇ ನಮಗೆ ಅನಿಸುತ್ತೆ. ಯಾಕೆ ಅಂತಂದರೆ ಅವರೇನು ಪೂಜೆ ಮಾಡ್ತಾರಾ ಅಂತ ಕೇಳಬೇಡಿ, ಅವರೇನು ಕೃಷ್ಣನ ಪೂಜೆ ಮಾಡೋದಿಲ್ಲ. ಆದರೆ ಅವರು ಉತ್ತರ ಹಾಗೆ ಕೊಡ್ತಾರೆ, ದೇವರೇ ಆ ರೀತಿ ಮಾಡಿದ್ದಾನಂತೆ, ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಪ್ರಶ್ನೆ. ನೀವು ಅದಕ್ಕೆ ಉತ್ತರ ಕೊಟ್ರಿ. ಈಗಾಗಲೇ 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತಸ್ತ್ರೀಯರಿಗೆ ಎರಗುವುದೇ ಅರ್ಥಿಯಿಂದ ಅರ್ಚಿಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಮೆರೆಸಿದ. ಸರಿ, ಒಪ್ಕೊಳ್ಳೋಣ. ಹಾಗಿದ್ದರೂ ಕೂಡ ನಂತರದಲ್ಲಿ ಅದೇ ಕೃಷ್ಣನೇ ಅವರನ್ನೆಲ್ಲರನ್ನೂ ಬಿಟ್ಟು ಮಥುರೆಗೆ ಹೋಗ್ತಾನೆ. ಅಷ್ಟೂ ಜನ ಗೋಪಿಕಾಸ್ತ್ರೀಯರು ಕೃಷ್ಣ ಬೇಕು ಅಂತ ಹೇಳಿ ತಪಸ್ಸು ಮಾಡಿದವರು, ಕೃಷ್ಣನ ಜೊತೆ ಇರಬೇಕು ಅಂತ ತಪಸ್ಸು ಮಾಡಿದವರು, ಅದು ಗೊತ್ತಿದ್ದು ಅಕ್ರೂರ ಬಂದು ಕರೆದ ಅಂತ ಹೇಳಿ ಕೃಷ್ಣ ಮಥುರೆಗೆ ಹೋಗ್ತಾನೆ. ಮಥುರೆಗೆ ಹೋಗಿ ಸಾಧಿಸಬೇಕಾದ ಮಹತ್ ಕಾರ್ಯ ಏನೂ ಇರಲಿಲ್ಲ. ಯಾಕೆಂತಂದರೆ ನೀವು ಈಗಾಗಲೇ ಹೇಳಿರೋ ಹಾಗೆ ಹೆತ್ತ ತಂದೆ ತಾಯಿಗಳು ಈಗಾಗಲೇ ಸೆರೆಯಿಂದ ಬಿಡಿಸ್ಕೊಂಡಾಗಿತ್ತು. ಅದರಿಂದಾಗಿ ಅಲ್ಲಿ ಹೋಗಿ ಸಾಧನೆ ಮಾಡಬೇಕಾದದ್ದು ಏನಿದೆ? ಇಲ್ಲಿ ಗೋಪಿಕಾಸ್ತ್ರೀಯರು ಅಳ್ತಾ ಇದ್ದಾರೆ, ಹೋಗಬೇಡ ಅಂತ. ಅವರೇನು ಮತ್ತೆ ದುರ್ಜನರಲ್ಲ, ದುಷ್ಟರನ್ನಾರೇ ನೋಯಿಸ್ಬೋದು, ಜೈ ಅಂತ ಹೇಳ್ಬೋದು. ಅವರೆಲ್ಲರೂ ಸಜ್ಜನರು. ಅಷ್ಟು ಜನ ಸಜ್ಜನರನ್ನು ನೋಯಿಸಿಬಿಟ್ಟು ಅವರೆಲ್ಲ ಗೋಪಿಕಾಸ್ತ್ರೀಯರು ಇತ್ಯಾದಿಗಳು ಹೋಗಬೇಡ ಅಂತ ತಡೀತಾ ಇದ್ದವರು, ಅವರೆಲ್ಲರನ್ನು ನೋಯಿಸಿ ಅವರು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ತಿರುಗಿಯೂ ನೋಡದೆ ಹೋದ ಅಲ್ಲ ಕೃಷ್ಣ. ಇದು ಯಾವ ನ್ಯಾಯ? ಇಂತಹ ನಿರ್ದಯಿ ಆದವನನ್ನು ದೇವರು ಒಂದು ಹೇಗೆ ಕರೆಯೋದು? ಕೃಷ್ಣ ತಿರುಗಿ ನೋಡದೆ ಹೋದ ಅಂತ ನಿಮ್ಗೆ ಯಾರು ಹೇಳಿದರು?
ಈಗ ಬಂದಿರುವ ಹಾಡುಗಳು ಆ ರೀತಿಯಾಗಿದ್ದಾವೆ ಆಧುನಿಕ. ವಾಸ್ತವಿಕವಾಗಿ ಕೃಷ್ಣನ ಕಥೆಯನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕಿಂತಲೂ ಕೂಡ ತಪ್ಪು ಕಲ್ಪನೆಗಳೇ ಹೆಚ್ಚು. ಕೃಷ್ಣ ಖಂಡಿತವಾಗಿಯೂ ತಿರುಗು ನೋಡದೆ ಹೋದದ್ದಲ್ಲ, ಮತ್ತು ಅವರಿಗೆ ಸಾಂತ್ವನ ಮಾಡಿ ಹೋದದ್ದು. ಅಷ್ಟು ಮಾತ್ರ ಅಲ್ಲ, ಆಮೇಲೆ ಉದ್ಧವನನ್ನು ಕಳುಹಿಸಿದ ಅವರನ್ನು ಸಾಂತ್ವನಗೊಳಿಸ್ಲಿಕ್ಕೋಸ್ಕರ. ಉದ್ಧವನಿಗೆ ಹೋಗಿ ಗೋಪಿಕಾಸ್ತ್ರೀಯರಿಗೆ ಹೇಳಬ, ಗೋಪಿಕಾಸ್ತ್ರೀಯರಿಗೋಸ್ಕರವೇ ಹೋದ ಉದ್ಧವ, ಕೃಷ್ಣನಿಂದ ಕಳುಹಿಸಲ್ಪಟ್ಟು. ಈ ರೀತಿ ಕೃಷ್ಣ ವಾಸ್ತವಿಕವಾಗಿ ಅವರನ್ನು ಅವರನ್ನು ಬಿಟ್ಟು ಹೋಗಿದ್ದು ತಪ್ಪಲ್ವ? ಕೃಷ್ಣ ಅವರೊಟ್ಟಿಗೆ ಇರ್ತೇನೆ ಅಂತ ಹೇಳಿದ್ನ ಕಡೆ ತನಕ, ಒಂದನೇದಾಗಿ. ಎರಡನೇದೇನು ಅಂತ ಹೇಳಿದರೆ, ಕೃಷ್ಣನನ್ನು ಎಲ್ಲರೂ ಹಚ್ಕೊಳ್ಳುವವರೇ. ಆ ರೀತಿ ಒಂದು ಊರಿದ್ದು ಹೋದ ಕೂಡಲೇ ಅಲ್ಲೆಲ್ಲ ಹಚ್ಕೊಂಡ್ರು ಅಂತ, ಅಯ್ಯೋ ಇಲ್ಲಿ ಇವರನ್ನು ಬಿಟ್ಟಿರ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದರೆ ಅವನಿಗೆ ಎಷ್ಟು ಕೆಲಸ ಇದೆ ದೇವರಿಗೆ. ಇಲ್ಲಿ ಬಂದು ಒಂದೇ ಕಡೆ ಕೂತ್ಕೊಳ್ಳಿಕ್ಕೆ ಆಗತ್ತೆ ಅವನಿಗೆ. ಅದರಿಂದಾಗಿ ಗೋಪಿಕಾಸ್ತ್ರೀಯರು ಏನು ನನ್ನ ನೋಡಿ, ದೇವರು ಯಾವತ್ತೂ ಕೂಡ ನಿಷ್ಪಕ್ಷಪಾತಿ, ನಮ್ಮ ಹಾಗಲ್ಲ. ಇದೆಲ್ಲ ನಮಗೆ ಯಾವ ರೀತಿ ಪ್ರಶ್ನೆ ಬರಲಿಕ್ಕೆ ಕಾರಣ ಏನಂದರೆ, ನಮ್ಮ ತಲೆಯಿಂದ ನಾವು ಯೋಚನೆ ಮಾಡ್ತೇವೆ. ದೇವರಿಗೆ ಆ ರೀತಿ ಏನಿಲ್ಲ. ಮತ್ತು ಯಾರು ಏನು ಮಾಡಿರ್ತಾರೆ ತಪಸ್ಸಿಗೆ ತಕ್ಕ ಫಲ ಕೊಡುವ ಅಷ್ಟೇ. ಗೋಪಿಕಾಸ್ತ್ರೀಯರು ಕೃಷ್ಣನ ಬಾಲಲೀಲೆಯನ್ನು ನೋಡಬೇಕು, ಬಾಲಕೃಷ್ಣನೊಂದಿಗೆ ನಾವು ಆಟ ಆಡಬೇಕು ಅಂತ ಹೇಳಿ ತಪಸ್ಸು ಮಾಡಿ ವರ ಪಡೆದವರು. ಅದಕ್ಕಾಗಿ ಬಾಲಲೀಲೆ ತೋರಿಸಿದ ಅಷ್ಟೇ. ನಾವು ಇಡೀ ಜನ್ಮ ಪರ್ಯಂತ ಕೃಷ್ಣನೊಟ್ಟಿಗಿರಬೇಕು ಕೇಳಿಲ್ಲ ಅವರು. ಅದಕ್ಕೋಸ್ಕರ ಅವರನ್ನು ಬಿಟ್ಟ ಮಧುರೆಗೆ ಹೋದ. ಯಾಕಂದರೆ ಮಧುರೆಯಲ್ಲಿ ಕೇಳಿದ್ರು ನಾವು ಕೃಷ್ಣನೊಟ್ಟಿಗಿರಬೇಕು ಅಂತ. ಅಲ್ಲ, ಅವರ ಆಸೆ ಪೂರಣ ಮಾಡೋದು ಬೇಡವಾ? ಇಲ್ಲ ಕೂತ ಅಂತ ಹೇಳಿದರೆ ಎಷ್ಟು ಕೆಲಸ ಇದೆ ಕೃಷ್ಣನಿಗೆ. ಅದಕ್ಕೋಸ್ಕರ ನೀವು ಬರೀ ವೃಂದಾವನದಲ್ಲೇ ಕೂಡಾಕ್ಬಿಡ್ಬೇಡಿ ಕೃಷ್ಣನೆಲ್ಲ. ಪಾಪ ಕೃಷ್ಣ ಹೋಗಲಿ, ಎಲ್ಲ ಕಡೆ ಎಷ್ಟೆಷ್ಟು ಕೆಲಸ ಮಾಡಲಿಕ್ಕಿದೆ ಕೃಷ್ಣನಿಗೆ. ಭಗವಂತ ಯಾವತ್ತೂ ಗೋಪಿಕಾಸ್ತ್ರೀಯರಿಗೆ ಮೋಸ ಮಾಡಲಿಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಅವರಿಗೆ ಉದ್ಧವರ ಹತ್ರ ಹೇಳಿ ಕಳಿಸಿದ್ದೇನು ಕೃಷ್ಣ, ಸಂದೇಶ ಏನು ಕಳಿಸೋದು, ಅದು ಬಹಳ ಅದ್ಭುತವಾದದ್ದು. ನೀವು ನನ್ನೊಟ್ಟಿಗೆ ಇರಬೇಕು ಅಂತ ಬಯಸ್ತಾ ಇದ್ದೀರಿ, ಅದು ಹೀಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ಈ ರೀತಿ ನೀವು ನನ್ನೊಟ್ಟಿಗಿದ್ರೆ ಸಾಧ್ಯ ಇಲ್ಲ. ಯಾಕಂತೇಳಿದರೆ ಈ ಮನುಷ್ಯ ಜನ್ಮ ನಿಮಗೆ ಬಂದಿದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಬಹಳ ಸುಂದರವಾದ ಒಂದು ಮಾತು ಹೇಳ್ತಾನೆ. ಇವತ್ತು ನಾವಿದ್ದೀನಿ, ಯಾವತ್ತೂ ತಿಳ್ಕೊಳ್ಬೇಕಾದ್ರು ನಿಮ್ಮ ಹತ್ತಿರನೇ ನಾನಿರಬಹುದು. ನಿಮ್ಮ ಹತ್ತಿರನೇ ನಾನಿದ್ದೆ ಅಂತ ಹೇಳಿದರೆ ನಿಮಗೆ ತಿರಸ್ಕಾರ ಬರಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಒಂದು ಉದಾಹರಣೆ ಕೊಡ್ತಾನೆ. ಮನೆಯಲ್ಲೇ ಗಂಡ ಇದ್ದರೆ ಹೆಂಡತಿಗೆ ಏನಾದರೂ ಕಾಳಜಿ ಇರುತ್ತಾ? ಇರಲ್ಲ. ಏನು ರೀ ಮನೇಲಿ ಯಜಮಾನಿದ್ದಾರೆ, ಅಯ್ಯೋ ಇದ್ದಾರೆ ಅವ್ರಿಗೇನು. ಗಂಡ ಬೇರೆ ಊರಿಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಫೋನ್ ಮಾಡಿ ವಿಚಾರಿಸೋದೇನು, ತಿಂಡಿ ತಿಂದ್ರಾ, ಅದು ಮಾಡಿದ್ರಾ, ಹುಷಾರು. ಮನೆಯಲ್ಲಿದ್ದರೆ ಒಂದು ದೊಡ್ಡ ಕಾಫಿ ಕೊಡಿ ಅಂದರೂ ಕೊಡೋಲ್ಲ, ತಡೀರಿ ಸ್ವಲ್ಪ. ಆದರೆ ಓದಲಿ ಇದಕ್ಕೆ ಏನು ಕಾರಣ ಅಂದರೆ ಅತಿಪರಿಚಯಾದ ಅವಜ್ಞ ಅಂತ. ಯಾವತ್ತು ಹತ್ತಿರದಲ್ಲಿದ್ದಾಗ ಇದು ನಮಗೆ ತಿರಸ್ಕಾರ ಬರೋದು ಸಹಜ. ಯಾಕಂದರೆ ಇದು ಈ ದೇಹದ ಲಕ್ಷಣ. ಅದಕ್ಕಾಗಿ ಕೃಷ್ಣ ಹೇಳ್ತಾನೆ, ನನ್ನನ್ನು ಒಳಗಿನಿಂದ ನೋಡಿ, ನೀವು ಬರೀ ಹೊರಕಣ್ಣಿನಿಂದ ನೋಡಿದ್ದೀರಿ, ಒಳಗಿನಿಂದ ನೋಡಿ, ಆಗ ನನ್ನೊಟ್ಟಿಗೆ ನೀವು ಶಾಶ್ವತವಾಗಿರ್ತೀರಿ. ಅದಕ್ಕಾಗಿ ನಿಮ್ಮಿಂದ ದೂರ ಆದೆ ನಾನು. ಇದನ್ನು ಕೃಷ್ಣ ಕಾರಣವನ್ನು ಕೊಡ್ತಾನೆ. ಅದರಿಂದಾಗಿ ಖಂಡಿತ ನೀವು ತಿಳ್ಕೊಂಡಾಗ ಕೃಷ್ಣ ಇಲ್ಲವೇ ಇಲ್ಲ. ಆಗಲಿ, ನೀವೇನೇ ಉತ್ತರ ಕೊಟ್ಟರು ನಂತರ ಕೃಷ್ಣ ಮಾಡಿದ್ದಂತೂ ತಪ್ಪೇ ಅಲ್ವಾ? ಮಥುರೆಗೆ ಹೋಗಿ ತನ್ನ ಸೋದರ ಮಾವ ಕಂಸನನ್ನು ಕೊಂದದ್ದಂತೂ ತಪ್ಪು. ಯಾಕೆ ಕೊಲ್ಲಬೇಕಿತ್ತು? ಅವನು ದುಷ್ಟ ಆದರೆ ಕೊಲ್ಲಬೇಕು. ಯಾಕೆ ಅಂತ ಹೇಳಿದರೆ ರಕ್ಷೋವಧ ಇವ, ರಾಕ್ಷಸರನ್ನು ಕೊಲ್ಲಿಕ್ಕೋಸ್ಕರ ದೇವರು ಅವತಾರ ಮಾಡಿ ಬರ್ತಾನೆ. ಆ ಲೆಕ್ಕದಲ್ಲಿ ಕಂಸ ಕೆಟ್ಟವನು ಅಂತ ಆಗಿದ್ದಿದ್ರೆ ಕೊಲ್ಲಬೇಕಿತ್ತು. ಕಂಸ ಒಳ್ಳೆಯವನಾಗಿಬಿಟ್ಟಿದ್ನಲ್ಲ. ವಸುದೇವ ದೇವಕಿಯರನ್ನು ಸೆರೆಯಿಂದ ಬಿಡಿಸ್ಬಿಟ್ಟಿದ್ದ, ಅವ್ರ ಕಾಲಿಗೆ ಬಿದ್ದಿದ್ದ, ನನ್ನ ತಪ್ಪಾಯಿತು ಅಂತ ಕೇಳ್ಕೊಂಡಿದ್ದ. ಕಂಸ ಒಳ್ಳೆಯವನಾಗಿಬಿಟ್ಟಿದ್ನಲ್ಲ, ಅವನನ್ನು ಕೊಂದಿದ್ದು ಯಾಕೆ? ಅದಾದಮೇಲೆ ನೀವೇನು ಹೇಳಬೇಕಾಗತ್ತೆ ಅಂತ ಹೇಳಿದರೆ, ಇಲ್ಲ ಕೃಷ್ಣನ ಕೊಲ್ಲಕ್ಕೆ ಅಂತ ಹೇಳಿ ಬೇಕಾದಷ್ಟು ರಾಕ್ಷಸರನ್ನು ಕಳಿಸಿದ್ನಲ್ಲ, ಅದಕ್ಕೋಸ್ಕರ ಕೊಲ್ಲಬೇಕಾಯಿತು. ಯಾದವರನ್ನು ಪೀಡಿಸ್ತಾ ಇದ್ದ, ಅದಕ್ಕೋಸ್ಕರ ಕೊಲ್ಲಬೇಕಾಯಿತು ಅಂತ. ಅದು ಅವನ ರಕ್ಷಣಾ ತಂತ್ರ. ಯಾಕೆ ಅಂತಂದರೆ ಕೃಷ್ಣ ಅವತಾರ ಮಾಡೋಕ್ಕೆ ಮುಂಚೆನೇ ಅಶರೀರವಾಣಿಯಾಗಿ ಕಂಸನಿಗೆ ಹೇಳಿಬಿಟ್ಟಿದ್ದು, ನೀನು ಯಾರನ್ನು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆಯೋ ಎಂಟಾಗುತ್ತೆ ಅಂತ ಹೇಳಿ. ಯಾರಿಗೇ ಆಗಲಿ ಮರಣ ವಾರ್ತೆ ಕೇಳಿದಾಗ ಟೆನ್ಷನ್ ಆಗೇ ಆಗುತ್ತೆ. ಆ ಕ್ಷಣಕ್ಕೆ ಅವನು ಕೆಟ್ಟವನಾದ. ಸರಿ, ವಸುದೇವ ಅವನನ್ನು ತಪ್ಪಿಸ್ದ, ದೇವಕಿಯನ್ನು ಕೊಲ್ಲಿಕ್ಕೆ ಬಿಡಲಿಲ್ಲ, ಎಲ್ಲ ಮಕ್ಕಳನ್ನು ನಿನಗೆ ತಂದು ಅರ್ಪಿಸ್ತೇನೆ ಅಂತ ಹೇಳ್ದ. ಸರಿಯಿಂದ ಒಳ್ಳೆಯವನಾದ. ಆಮೇಲೆ ಮತ್ತೆ ನಾರದರು ಬಂದರು, ತಲೆ ಕೆಡಿಸಿದ್ರು. 1ನೇ ಮಗುವೇ 8ನೇ ಮಗು ಯಾಕಾಗಿರಬಾರ್ದು? ನಿನಗೇನು ದೇವತೆಗಳ ಲೆಕ್ಕಾಚಾರ ಬರುತ್ತಾ? ಮನುಷ್ಯರ ಧರ್ಮ ಬೇರೆ, ದೇವತೆಗಳ ಧರ್ಮ ಬೇರೆ, ಅವ್ರು ಯಾವ ಥರ ಲೆಕ್ಕ ಮಾಡ್ತಾರೆ ನಿನಗೇನು ಗೊತ್ತು ಅಂತ. ಮತ್ತು ಅದರಿಂದಾಗಿ ಕಂಸ ಕೆಟ್ಟವನಾದ. ಸರಿ, ಅದಾದಮೇಲೆ ಪಾಪ ವಸುದೇವ ನಿಯತ್ತಾಗಿ ತಂದು ಕೊಡ್ತಾ ಇದ್ದ. 8ನೇ ಮಗು ಕೈ ತಪ್ಪು ಹೋಯಿತು, ದುರ್ಗೆ ಬಂದಳು. ಸರಿ, ಅವನು ಕಾಲಿಗೆ ಬಿದ್ದ, ವಸುದೇವ ದೇವಕಿಯರನ್ನು ಸೆರೆಯಿಂದ ಬಿಡಿಸಿದ, ಮತ್ತೆ ಒಳ್ಳೆಯವನಾದ.
ಅದರಿಂದಾಗಿ ಅವನನ್ನು ಕೊಂದಿದ್ಯಾಕೆ ಅಂತ ಪ್ರಶ್ನೆ ಬರುತ್ತೆ ಒಂದು. ಸೋದರ ಮಾವನನ್ನು ಕೊಂದಿದ್ಯಾಕೆ ಅಂತ ಪ್ರಶ್ನೆ ಬರುತ್ತೆ ಎರಡನೇದು. ಇನ್ನು ಅವನು ರಕ್ಷಣೆ ಮಾಡ್ಕೊಳ್ಳೋಕೆ ಅವನು ಏನೋ ರಾಕ್ಷಸರನ್ನು ಕಳಿಸಿ ತನ್ನನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ನಪ್ಪ, ಅದಕ್ಕೋಸ್ಕರ ಹೋಗಿ ಕೊಲ್ಲಬೇಕಿದ್ಯಾಕೆ? ತಲೆ ಸವರಿ ಎರಡು ಮಾತು ಒಳ್ಳೆಯ ಮಾತು ಹೇಳಿದಿದ್ರೆ ಅವನು ಒಳ್ಳೆಯವನಾಗ್ಬಿಡ್ತಿದ್ದ. ದೇವ್ರಲ್ವಾ ಕೃಷ್ಣ, ಯಾಕೆ ಕೊಲ್ಲಬೇಕಿತ್ತು? ನನಗೇನು ಒಂದು ಡೌಟು, ನೀವು ದ್ವಾಪರ ಯುಗದಲ್ಲಿ ಕಂಸನೊಟ್ಟಿಗೆ ಇದ್ರಾ ಅಂತ. ಯಾಕೆಂತ ಹೇಳಿದರೆ ಈಗ ಸಮರ್ಥನೆ ಮಾಡೋದು ನೋಡ್ತಾ ಇದ್ದರೆ ಎಲ್ಲೋ ಕಂಸನೊಟ್ಟಿಗೆ ಇದ್ದ ಶಕಟಾಸುರನು ಅಥವಾ ಧೇನುಕಾಸುರನು ಮತ್ತೆ ಹುಟ್ಟಿ ಬಂದದ್ದು ಅಂತ ನನಗೆ ಕಾಣಿಸ್ತಾ ಇದೆ. ಒಂದನೇದಾಗಿ ಯಾಕೆ ಅಂತ ಹೇಳಿದರೆ ಕಂಸನೆಲ್ಲ ಒಳ್ಳೆಯವನು ಅಂತ ವಕಾಲತ್ ಮಾಡ್ತಾ ಇದ್ದೀರಿ. ಯಾಕಂದರೆ ಈ ರೀತಿ ವಕಾಲತ್ ಮಾಡಬೇಕು ಅಂದರೆ ಯಾರೋ ಕಂಸನ ಕಡೆಯವರೇ ಆಗಿರಬೇಕು, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಆಗಿನ ಕಾಲದಲ್ಲಿಯೇ ಕಂಸ ಎಷ್ಟು ದುಷ್ಟ ಅಂತ ಎಲ್ರಿಗೂ ಗೊತ್ತಿದ್ದ ವಿಷಯ. ಯಾಕಂದರೆ ನಮಗೂ ಗೊತ್ತಾಗಲ್ವ, ಯಾವನೇ ಒಬ್ಬ ವ್ಯಕ್ತಿ ಹುಟ್ಟಿದ ಮಗುವನ್ನು ಸಾರ್ವತ್ರಿಕವಾಗಿ ಹತ್ಯೆ ಮಾಡ್ತಾನೆ ಅಂತ ಹೇಳಿದರೆ ಅವನನ್ನು ಯಾವ ರೀತಿ ಒಳ್ಳೆಯವನಂತ ಹೇಳಲಿಕ್ಕೆ ಸಾಧ್ಯ? ತನ್ನನ್ನು, ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ತನ್ನನ್ನು ಕೊಲ್ಲುವ ಒಂದು ಮಗು ಎಲ್ಲೋ ಹುಟ್ಟುಕೊಂಡಿದೆ ಅಂತೇಳಿ ಮಾಡಿದ್ದೇನವನು. ನಮ್ಮ ರಾಜ್ಯದಲ್ಲಿ ಯಾವ ನವಜಾತ ಶಿಶುಗಳಿದೆಯೋ ಆ ಎಲ್ಲ ಮಕ್ಕಳನ್ನು ಕೊಂದುಕೊಂಡು ಬನ್ನಿ. ಎಷ್ಟು ಒಳ್ಳೆಯವನಲ್ವ? ಇದಕ್ಕೆ ಕಾರಣ ಆಗಿದ್ದು ಕೃಷ್ಣನೇ ಅಲ್ವಾ? ಅವತಾರ ಮಾಡಿದ ಕೂಡಲೇ ಅಲ್ಲೇ ಎದುರಿಗೆ ಇದ್ದಿದ್ದರೆ ಈ ಸಮಸ್ಯೆನೇ ಉದ್ಭವ ಆಗ್ತಾ ಇರಲಿಲ್ಲ. ಕೃಷ್ಣ ತಪ್ಪಿಸ್ಕೊಂಡು ಓಡೋಗಿದ್ದಕ್ಕೆ ಸಮಸ್ಯೆ ಆಗಿದ್ದು. ಒಂದು, ಆ ಕಾಲದಲ್ಲಿ ಕೃಷ್ಣನಿಗೆ ಕಂಸನನ್ನು ಎದುರಿಸೋ ತಾಕತ್ತಿರಲಿಲ್ಲ ಅಂತ ಹೇಳಬೇಕು. ಇಲ್ಲ, ಅಷ್ಟು ಕೃಷ್ಣನೇ ಡಿಸೈಡ್ ಮಾಡಿದ, ಅದಕ್ಕೋಸ್ಕರ ಅವನು ಗೋಕುಲಕ್ಕೆ ಹೋದ ಅಂತ ಹೇಳಬೇಕು. ಅಲ್ಲ, ವಿಷಯ ಏನು ಅಂತ ಹೇಳಿದರೆ, ಇವಾಗ ಕೃಷ್ಣ ಹುಟ್ಟಿದ ಕೂಡಲೇ ಕಂಡುಬಿಟ್ಟ, ಕಂಸನಿಗೆ ಕಂಡ. ಕಂಸ ಏನು ಮಾಡ್ತಾ ಇದ್ದ? ಕಂಸ ಅವನ ಮೇಲೆ ಆಕ್ರಮಣ ಮಾಡ್ತಿದ್ದ, ಕೃಷ್ಣ ಅವನನ್ನು ಆಗಲೇ ಸಂಹಾರ ಮಾಡ್ಬೋದಿತ್ತಲ್ವಾ? ವಿಷಯ ಏನು ಅಂತ ಹೇಳಿದರೆ, ದೇವರದ್ದೊಂದು ನಿಯಮ ಇದೆ, ಯಾವತ್ತೂ ತಪ್ಪು ಮಾಡದೆ ಯಾರನ್ನು ದೇವರು ಕೊಲ್ಲಲ್ಲ. ತಪ್ಪು ಮಾಡಬೇಕು. ಆ ತಪ್ಪು ಕೂಡ ಎಷ್ಟಾಗಬೇಕು ಅಂದರೆ ಅದು ಕೊಡ ತುಂಬಬೇಕು. ನಾವೆಲ್ಲ ಯಾವ ರೀತಿ ಅಂದರೆ ನಮ್ಮ ಯೋಚನೆಯಲ್ಲಿ ಮಾತಾಡ್ತೇವೆ. ದೇವರ ಆ ರೀತಿ ಅಲ್ಲ. ತಪ್ಪು ಮಾಡದೆ ಶಿಕ್ಷೆ ಇಲ್ಲ. ಆ ತಪ್ಪು ಕೂಡ ಗರಿಷ್ಠ ಮಟ್ಟದಲ್ಲಾಗಬೇಕು. ಸ್ವಲ್ಪ ತಪ್ಪು ಮಾಡಿದವನಿಗೆ ಇವಾಗ ನಮಗೆ ಒಂದು ಕಾಲು ಮುರಿಸ್ತಾನೆ, ಕೈ ಮುಗಿಸ್ತಾನೆ, ಯಾಕಂತ ಹೇಳಿದ್ರೆ ಅಷ್ಟು ತಪ್ಪು ಮಾಡ್ತೇವೆ ನಾವು. ಹೊರತು ನಾವು ಕೊಡ ತುಂಬುವಷ್ಟಲ್ಲ. ಕಂಸನದ್ದಾಗಲ್ಲ. ಕಂಸ ಕೊಲ್ಲಬೇಕು ಅಂತ ಹೇಳಿದ್ರೆ ಅಷ್ಟು ತಪ್ಪು ಮಾಡಬೇಕು. ಅವನು ತಪ್ಪು ಮಾಡದೆ ಕೊಲ್ಲಿಕ್ಕಿಲ್ಲ ಅವನನ್ನು. ಹಾಗಂತ ನೀವು ಹೇಳಕ್ಕೆ ಅವನಿಗೊಂದು ತಲೆ ಸವರಿ 4 ಮಾತು ಹೇಳಿ ಅವನನ್ನು ಒಳ್ಳೆಯವನಾಗಿ ಮಾಡಿಬಿಡ್ಬೋದಿತ್ತಲ್ವ ಅಂತ. ನಾಯಿ ಬಾಲವನ್ನು ಡೊಂಕಿದೆಯಲ್ವ, ಸರಿ ಮಾಡ್ತೀರಾ? ಹಾಂ, ನಾಯಿ ಬಾಲವನ್ನು ನಿಮಗೆ ಡೊಂಕಿ ಇರುವುದನ್ನು ಸರಿ ಮಾಡಲಿಕ್ಕೆ ಆಗತ್ತೆ ಅಂದರೆ ಕಂಸನನ್ನು ಸರಿ ಮಾಡಲಿಕ್ಕೆ ಆಗತ್ತೆ ಕೃಷ್ಣನಿಗೆ. ಕಂಸನನ್ನು ನಾಯಿ ಬಾಲಕ್ಕೂ ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅನಿಸುತ್ತೆ. ಯಾಕೆಂತಂದರೆ ಕಂಸನಲ್ಲಿ ಒಳ್ಳೆಯ ಬುದ್ಧಿ, ಒಳ್ಳೆಯ ಸ್ವಭಾವನೂ ಇತ್ತು. ಯಾಕೆಂದರೆ ಅವನೇ ದೇವಕಿ ವಸುದೇವರನ್ನು ಸೆರೆಯಿಂದ ಬಿಡಿಸ್ದ, ಅವನೇ ಅವ್ರ ಕಾಲಿಗೆ ಬಿದ್ದ, ಅವನೇ ಕ್ಷಮೆ ಕೇಳ್ದ ಅಂತ ಹೇಳಿದ ಮೇಲೆ ಅವನಲ್ಲಿ ಒಳ್ಳೆಯ ಸ್ವಭಾವ ಇತ್ತು. ಎರಡನೇದಾಗಿ ಏನು ಅಂತ ಹೇಳಿದರೆ, ಅವನು ಕೆಟ್ಟ ಕೆಲಸಗಳನ್ನು ಯಾಕೆ ಮಾಡ್ದ? ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ದ. ಅದಕ್ಕೆ ಕೃಷ್ಣರೇ ಮೊದಲಿಗೆ ಅಶರೀರವಾಣಿಯಾಗಿ ನೀನು ಸಾಹಿತ್ಯ ಇಂಥ ಮಗುವಿಂದ ಅಂತ ಹೇಳಿದ್ದವನೇ. ಅಂದರೆ ವಾಯುದೇವರು ಹೇಳಿದರು ಅಂದರೆ ಅವನ ಪ್ರೇರಣೆಯಿಂದನೇ ಹೇಳಿದ್ದಾರೆ ಅಂತ ಒಪ್ಕೋಬೇಕಾಗತ್ತೆ. ಅದರಿಂದಾಗಿ ಕೃಷ್ಣನೇ ಅದಕ್ಕೂ ಕಾರಣ ಆದ. ಇದು ಹೇಗಾಯಿತು ಅಂತ ಹೇಳಿದರೆ, ಒಬ್ಬನಿಗೆ ಯಾವುದೋ ಒಂದು ಮೆಡಿಸಿನ್ ಬೇಕು ಅಂತ ಅಂದ್ಕೊಳ್ಳೋಣ, ಅವನ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂಡು ಅವನಿಗೆ ಏನೂ ಮಾಡೋಕ್ಕಾಗದಿರೋ ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಅವನಿನ್ನೂ ಬದುಕಬೇಕಾಗಿದ್ದ ಒಂದು ಧರ್ಮ ಅಂದರೆ ನೀನು ಕದ್ದಿ ನಿನ್ನ ಜೈಲಿಗೆ ಹಾಕ್ತೀನಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಆಗುತ್ತೆ? ಆ ವಿಷಯ ಏನು ಅಂತ ಹೇಳಿದರೆ, ನೀವು ಒಂದು ತಪ್ಪು ತುಂಬ ತಿಳ್ಕೊಳ್ತಾ ಇದ್ದೀರಿ. ಕಂಸನ ವಕಾಲತ್ತು ತುಂಬ ಮಾಡ್ತಾ ಇದ್ದೀರಿ. ಇದು ಯಾಕೆ ಕಾರಣ ಏನು ಅಂತ ಹೇಳಿದ್ರೆ, ಹೌದು ಅಶರೀರವಾಣಿ ಆಯಿತು. ನಿನ್ನನ್ನು ಕೊಲ್ಲಿಕ್ಕೆ ವಸುದೇವ ದೇವಕಿಯಲ್ಲಿ 8ನೇ ಕೂಸು ಹುಟ್ಟು ಬರ್ತದೆ, ವಿಷ್ಣುವೇ ಅವತಾರ ಮಾಡಿ ಬರ್ತಾನೆ, ಆ ರೀತಿ ಹೇಳಲಿಲ್ಲ, ಅಶರೀರವಾಣಿ ಹೇಳಲಿಲ್ಲ. ಒಂದನೇದಾಗಿ. ಎರಡನೇದಾಗಿ ಏನು ಅಂತ ಹೇಳಿದ್ರೆ, ಸರಿಯಪ್ಪ ಇವನಿಗೆ ಗೊತ್ತಾಯಿತು 8ನೇ ಮಗು ಹುಟ್ಟುತ್ತದೆ ಅಂತ ಹೇಳಿದ ಮೇಲೆ ಇವನು ಏನು ಮಾಡಬೇಕು? ನಿಜವಾಗಲೂ ಕೂಡ ತನ್ನ ಸಾವನ್ನು ತಾನು ಗೆಲ್ಲಬೇಕು ಅಂದರೆ ಇವನು ಒಳ್ಳೆಯವನಾಗಿದ್ದರೆ ಮಕ್ಕಳನ್ನು ಕೊಲ್ಲಬಾರ್ದಿತ್ತು. ಮತ್ತೇನು ಅಂದರೆ ದೇವರ ಆರಾಧನೆ ಮಾಡಬೇಕಿತ್ತು, ವಿಷ್ಣುವಿನ ಆರಾಧನೆ ಮಾಡಬೇಕಿತ್ತು. ಅವನು ಯಾವತ್ತೂ ರಕ್ಷಣೆ ಸಿಗುವುದು ಮಕ್ಕಳನ್ನು ಕೊಲ್ಲುವುದರಿಂದ ಅಲ್ಲ. ಇದು ದಡ್ಡತನ. ಕಂಸನ ದಡ್ಡತನ, ಕ್ರೌರ್ಯ ಗೊತ್ತಾದದಲ್ಲಿ. ಇವಾಗ ಇದೇನು ಅಂತ ಹೇಳಿದರೆ, ಇವತ್ತು ರೌಡಿಗಳು ಮಾಡುವ ಕೆಲಸ, ಯಾವನು ನನ್ನನ್ನು ಕೊಲ್ತಾನೆ ಅಂದರೆ ನಾನು ಅವನನ್ನು ಚಾಕು ತೊಗೊಂಡು ಕೊಂದಾಕ್ತೇನೆ ಅಂತ. ಅದೇ ಒಳ್ಳೆಯವರಾದರೆ ಏನು ಮಾಡ್ತಾರೆ? ಒಳ್ಳೆಯವರಾಗಿದ್ದ ಪಕ್ಷದಲ್ಲಿ ಯಾರು ನನ್ನನ್ನು ಕೊಲ್ತಾರೆ ಅಂದರೆ ದೇವರ ಉಪಾಸನೆ ಇನ್ನೂ ಹೆಚ್ಚು ಮಾಡ್ತಾರೆ.
ಇದು ಸಾತ್ವಿಕವಾದ ಮಾರ್ಗ. ದೇವರೇ ನೀನೇ ರಕ್ಷಣೆಯನ್ನು ಕೊಡಬೇಕು, ನನಗೆ ನೀನೇ ರಕ್ಷಣೆಯಾಗಿ ನಿಲ್ಲಬೇಕು, ಕವಚವಾಗಿ ನಿಲ್ಲಬೇಕು. ಇದು ಸಾತ್ವಿಕ ಮಾರ್ಗ. ಈ ಸಾತ್ವಿಕ ಮಾರ್ಗವನ್ನು ಅನುಸರಿಸಿದ್ನಾ ಕಂಸ? ಇಲ್ಲ. ಮತ್ತು ರಾಜಸವೂ ಅಲ್ಲ, ತಾಮಸ. ಎಲ್ಲಿವರೆಗೆ ಯಾವುದು ಒಂದು ಮಗು ಕೊಲ್ಲತ್ತೆ ಅಂದರೆ ಎಲ್ಲ ಮಕ್ಕಳನ್ನು ಕೊಂದ. ಇದಕ್ಕೆ ಕೃಷ್ಣ ಕುಮ್ಮ ಕೊಟ್ಟ ಅಂದರೆ ಕೃಷ್ಣ ಏನು ಕೊಲ್ಲು ಅಂತ ಹೇಳಿದ್ನ? ಕೃಷ್ಣ ಕೊಲ್ಲು ಅಂತ ಹೇಳಿರಲಿಲ್ಲ, ಆದರೆ ಯಾವ ಮಗು ಅಂತ ಗೊತ್ತಿಲ್ಲದಿರೋದಕ್ಕೆ ಆ ಸಮಸ್ಯೆ ಆಗಿದ್ರು. ಗೊತ್ತಿಲ್ಲದೆ ಇದ್ದ ಪಕ್ಷದಲ್ಲಿ ಅವನು ಇನ್ನೂ ದೇವರಿಗೆ ಶರಣಾಗಬೇಕಿತ್ತು. ಯಾವ ಮಗು ಕೊಲ್ಲತ್ತೆ ಅಂತ ಗೊತ್ತಿಲ್ಲ, ಆ ಮಗುವಿನಿಂದ ನೀನೇ ರಕ್ಷಣೆಯನ್ನು ಕೊಡಬೇಕು ಅಂತ. ಆ ರೀತಿ ಮಾಡಿದ್ನ ಅವನು? ಮಾಡಲಿಲ್ಲ. ಅದರಿಂದಾಗಿ ಅವನು ಬಹಳ ದುಷ್ಟಾತಿ ದುಷ್ಟ ಅಂತ ಗೊತ್ತಾಗುತ್ತೆ. ಅಲ್ಲ, ನಾವು ಸಾಯ್ತೇವೆ ಅಂತ ಗೊತ್ತಾದಾಗ ನಮ್ಮ ರಕ್ಷಣಾ ತಂತ್ರ ನಮಗಿರುತ್ತೆ. ಈಗ ಅದೇ ಭಾಗವತ ಅಥವಾ ಮಹಾಭಾರತವನ್ನು ತೆಗೆದು ನೋಡಿದರೆ ಪರೀಕ್ಷಿತ ರಾಜನಿಗೂ ನೀನು 7 ದಿನದಲ್ಲಿ ಸಾಯ್ತೀಯಾ ಅನ್ನೋ ವಿಷಯ ಗೊತ್ತಾಗಿತ್ತು. ಅವನು ಭಾಗವತ ಕೇಳ್ತೀನಿ ಅಂತ ಡಿಸೈಡ್ ಮಾಡ್ದ. ಅದ್ರ ಜೊತೆಗೆ ತನ್ನ ಹತ್ತಿರ ಅವನಿಗೆ ಹಾವಿಂದ ಕಚ್ಚಿ ಸಾಯ್ತೀಯಾ ಅಂತ ಹೇಳೋ ವಿಷಯ ಗೊತ್ತಾಗಿದ್ದರಿಂದಾಗಿ ತನ್ನ ಹತ್ತಿರ ಯಾವುದೇ ಸರೀಸೃಪಗಳು ಬರದೇ ಇರೋ ಥರ ಅವನು ವ್ಯವಸ್ಥೆ ಮಾಡಿಕೊಂಡಿದ್ದ. ಅದನ್ನು ನೀವು ತಪ್ಪು ಅಂತ ಹೇಳ್ತೀರಾ? ಅಥವಾ ಅದರ ನಂತರ ತನ್ನ ತಂದೆ ಹಾವಿಂದ ಸತ್ತೋದ ಅಂತ ಹೇಳಿ ಜನಮೇಜೆಗೆ ಸರ್ಪಯಾಗ ಮಾಡಿ ಎಲ್ಲ ಹಾವನ್ನು ಸುಟ್ಟು ಹಾಕ್ತೀನಿ ಅಂತ ಹೇಳಿ ಕೂತ, ಅದು ಕ್ರೌರ್ಯ ಆಗಲ್ವಾ? ಆ ರೀತಿಯಾಗಿ ನೋಡ್ಲಿಕ್ಕೆ ಹೋದರೆ ತಪ್ಪು ಮಾಡಿದವ್ರು ಬೇಕಾದಷ್ಟು ಜನ ಇದ್ದಾರೆ, ಮೋಸ ಮಾತ್ರ ಕಂಸನಿಗಾಯಿತು. ವಿಷಯ ಏನು ಅಂದರೆ ರಕ್ಷಣಾ ತಂತ್ರ ಅಂತ ಹೇಳೋದನ್ನು ಸರಿಯೇ, ಆದರೆ ರಕ್ಷಣಾ ತಂತ್ರ ಯಾವ ರೀತಿ ಇರಬೇಕು? ಇವಾಗ ಯಾವ ರೀತಿ ನಮ್ಮ ಪಕ್ಕದಲ್ಲೊಂದು ರಾಷ್ಟ್ರ ಇದೆ ಪಾಕಿಸ್ತಾನ, ಅದರದ್ದೊಂದು ರಕ್ಷಣಾ ತಂತ್ರ ಇದೆ. ಏನು ಅಂದರೆ ಭಯೋತ್ಪಾದಕರನ್ನು ಹುಡಿಸೋದು, ಈ ಕಡೆ ಬಿಡೋದು. ಪ್ರಚ್ಛನ್ನ ಯುದ್ಧ ಅಂದರೆ ಮುಸುಕು ಯುದ್ಧ, ರಕ್ಷಣಾ ತಂತ್ರ. ಎಷ್ಟು ಒಳ್ಳೆ ರಕ್ಷಣಾ ತಂತ್ರ ಅಲ್ವಾ? ರಕ್ಷಣಾ ತಂತ್ರ ಅಂತ ಹೇಳುವುದು ಸರಿ, ಆದರೆ ಆ ರಕ್ಷಣಾ ತಂತ್ರ ನ್ಯಾಯ ಮಾರ್ಗದಲ್ಲಿರಬೇಕು, ಅನ್ಯಾಯ ಮಾರ್ಗದಲ್ಲಲ್ಲ. ಅನ್ಯಾಯ ಮಾರ್ಗದಲ್ಲಿರುವ ರಕ್ಷಣಾ ತಂತ್ರವನ್ನು ಯಾರೋ ರಕ್ಷಣಾ ತಂತ್ರ ಅಂತ ಹೇಳೋಲ್ಲ. ಅದನ್ನು ಹೇಳ್ತಾರೆ ಅಂತ ದಗುಲ್ಬಾಜಿ ಅಂತ ಹೇಳ್ತಾರೆ ಅದನ್ನು. ಅದರಿಂದಾಗಿ ಕಂಸ ಮಾಡಿದ ರಕ್ಷಣಾ ತಂತ್ರ ಏನಿದೆ ಅದು ರಕ್ಷಣಾ ತಂತ್ರ ಅಲ್ಲ ಅದು. ಮತ್ತು ಅವನ ಹೊಣೆಗೇಡಿತಾನ, ಅವನ ಬುದ್ಧಿಗೇಡಿತಾನ. ನಿಜವಾಗಲೂ ಕೂಡ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಇದ್ದ ಪಕ್ಷದಲ್ಲಿ ಅವನು ದೇವರಿಗೆ ಶರಣಾಗಬೇಕಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಕಡೆಗೂ ಕೂಡ ಗೊತ್ತಾಯ್ತಲ್ಲ ಅವನಿಗೆ. ರಕ್ಷಣಾ ತಂತ್ರ ಅಂತ ಹೇಳ್ತಾರಲ್ಲ, ನಾನು ಸಾಯೋದು ಖಾತ್ರಿ ಅಂತ ಆದಮೇಲೆ ಆದರೂ ಏನು ಮಾಡ್ತಾನೆ? ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೇಬೇಕು ತಾನೆ. ಕಳಿಸಿದ, ಎಲ್ಲರನ್ನು ಕಳಿಸಿದ. ಯಾರನ್ನು ಕಳಿಸಿದ್ರು ಕೃಷ್ಣ ಕೊಂದು ಹಾಕ್ತಾ ಇದ್ದ. ಕಡೆಗೆ ಅವನೇ ಒಂದು ಮಾತು ಹೇಳ್ತಾನೆ, ಇದು ಹರಿವಂಶದಲ್ಲಿ ಬರ್ತದೆ, ನನ್ನ ಸಾವನ್ನು ನಾನು ಎಷ್ಟು ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರು ನನ್ನ ಸಾವು ನನ್ನ ಹತ್ರ ಬಂದಾಯಿತು ಅಂತ. ಮತ್ತೇನು ಮಾಡಬೇಕು? ಹೋಗಿ ಅವನಿಗೆ ಶರಣಾಗಬಾರ್ದ? ಕೃಷ್ಣನಿಗೆ ಶರಣ, ನಿಜವಾದ ರಕ್ಷಣಾ ತಂತ್ರ ಅಂದರೆ ಅದು. ಕೃಷ್ಣನಿಗೆ ಶರಣಾಗಿ ಕೃಷ್ಣ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿದರೆ ಕೃಷ್ಣ ಬಿಟ್ಟುಬಿಡ್ತಾ ಇದ್ದ. ಇದೊಳ್ಳೆ ಸರ್ವಾಧಿಕಾರಿ ಪ್ರವೃತ್ತಿ ಆಯ್ತಪ್ಪ. ಯಾಕೆ ಅಂತ ಹೇಳಿದರೆ ನೀವು ಆವಾಗಿಂದ ದೇವ್ರಿಗೆ ಶರಣಾಗಬೇಕಿತ್ತು, ಕೃಷ್ಣಂಗೆ ಶರಣಾಗಬೇಕಿತ್ತು. ಇದೊಳ್ಳೆ ಕಥೆ ಆಯ್ತಲ್ಲ. ಅವ್ರವ್ರ ಸ್ವಭಾವಕ್ಕೆ ತಕ್ಕ ಅವ್ರವ್ರು ಮಾಡ್ತಾರೆ. ಅದನ್ನು ಬಿಟ್ಟು ನೀನು ಬದುಕಬೇಕಂತ ಆದರೆ ನನಗೆ ಶರಣಾಗು, ಇಲ್ಲ ಅಂತಾರೆ ನೀನು ಸಾಯ್ತೀಯ. ಇದು ಎಂಥ ಆಪ್ಷನ್ ಇದು? ವಿಷಯ ಏನು ಅಂತ ಹೇಳಿದರೆ, ಸರ್ವಾಧಿಕಾರಿಯನ್ನು ಸರ್ವಾಧಿಕಾರಿ ಅಂತ ಕರೆಯೋದು ಇನ್ನೇನಂತ ಕರೆಯೋದು? ರಾಷ್ಟ್ರಪತಿಯನ್ನು ರಾಷ್ಟ್ರಪತಿ ಅಂತ ಕರೆಯೋದೆ. ಇವರು ಒಳ್ಳೆ ರಾಷ್ಟ್ರಪತಿಯಾಗಿ ಕಾನೂನು ಚಾಲನೆ ಮಾಡ್ತಾರೆ, ಪ್ರಧಾನಮಂತ್ರಿಯಾಗಿ ಇವರು ಇದು ಆರ್ಡ್ರ್ ಮಾಡ್ತಾರಪ್ಪ ಅಂದರೆ ಪ್ರಧಾನಮಂತ್ರಿಯಾಗಿ ಪ್ರಧಾನಮಂತ್ರಿ ಸರ್ವಾಧಿಕಾರಿ. ಹಾಗೇನೆ ಕೃಷ್ಣ ಸರ್ವಾಧಿಕಾರಿಯೇ, ಇಡೀ ಸರ್ವ ಜಗತ್ತಿನ ಅಧಿಕಾರಿ. ಅದರಿಂದಾಗಿ ಸರ್ವಾಧಿಕಾರಿ ಧೋರಣೆ ಉಳಿದವರಿಗೆ ತಪ್ಪು, ಕೃಷ್ಣನಿಗಲ್ಲ. ಸರ್ವಾಧಿಕಾರಿಯಾಗಿದ್ದು ಚೆನ್ನಾಗಿ ನಡ್ಕೊಂಡ್ರೆ ಯಾರಿಗೂ ಸಮಸ್ಯೆ ಆಗೋದಿಲ್ಲ. ಒಬ್ರಿಗೊಂದು ಇನ್ನೊಬ್ರಿಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡೋದು ಯಾಕೆ ಅಂತ ಪ್ರಶ್ನೆ. ಕೃಷ್ಣ ಆ ರೀತಿ ಮಾಡೇ ಇಲ್ವಲ್ಲ. ಯಾರು ಕಣ್ಣಿಗೆ ಬೆಣ್ಣೆ ಹಾಕಿದ್ದಾನೆ, ಯಾರು ಬೆಣ್ಣಿಗೆ ಸುಣ್ಣ ಹಾಕಿದ್ದಾನೆ ಹೇಳಿ? ಎಲ್ಲರ ಕಣ್ಣಿಗೆ ಬೆಣ್ಣೆಯೂ ಹಾಕಿಲ್ಲ, ಸುಣ್ಣವೂ ಹಾಕಿಲ್ಲ ಕೃಷ್ಣ. ಮತ್ತು ಕಣ್ಣನ್ನು ಚೆನ್ನಾಗಿ ಮಾಡಿದ್ದಾನೆ, ಕುರುಡು ಕಣ್ಣನ್ನು ಚೆನ್ನಾಗಿ ಮಾಡಿದ್ದಾನೆ, ಬೆಣ್ಣೆ ಸುಣ್ಣ ಹಾಕದೆ. ಅದರಿಂದಾಗಿ ಕೃಷ್ಣನ ಬಗ್ಗೆ ಈ ರೀತಿ ಆಕ್ಷೇಪ ಮಾಡುವುದೇ ತಪ್ಪು. ಹಾಗಿದ್ದರೂ ಕೂಡ ಅಲ್ಲಿ ಏನು ಕಾಣುತ್ತೆ ಅಂತ ಹೇಳಿದರೆ, ಕೃಷ್ಣನಿಗೆ ರಾಜ್ಯದ ಮೇಲೆ ಆಸೆ ಇತ್ತು ಅಂತ ಬಹುಶಃ. ಅದಕ್ಕೋಸ್ಕರ ಆಮೇಲೆ ತಾನೊಂದು ರಾಜ್ಯ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ. ಅದನ್ನು ಯಾರೂ ಹೇಳಿಲ್ಲ, ಆದರೂ ಯಾಕೆಂದರೆ ಅವನ ಕರ್ಮಗಳನ್ನು ನೋಡ್ಬೇಕಾದ್ರೆ ಹಾಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅದಾದಮೇಲೆ ಪಾಂಡವರ ಜೊತೆ ಸಖ್ಯವನ್ನು ಬೆಳೆಸ್ಕೊಳ್ತಾನೆ, ಯಾದವರನ್ನು ಒಗ್ಗೂಡಿಸಲಿಕ್ಕೆ ಪ್ರಯತ್ನ ಪಡ್ತಾನೆ, ಜರಾಸಂಧನಿಂದ ಸಮಸ್ಯೆ ಬರುತ್ತೆ. ಆವಾಗ ಜರಾಸಂಧನ ಎದುರಿಸುವ ತಾಕತ್ತಿಲ್ಲ, ಆದರೆ ರಾಜ್ಯ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಅದರಿಂದಾಗಿ ದ್ವಾರಕೆಗೆ ಕಳಿಸಿ ತಾನು ಮಾತ್ರ ಜರಾಸಂಧನ ಎದುರಿಸ್ತೇನೆ ನಿಂತ್ಕೊಂಡು ತನ್ನ ಕೈಲಾಗದೆ 18 ಸಲ ಸೋತ. ಇದೆಲ್ಲ ನೋಡಿದರೆ ಏನನ್ಸುತ್ತೆ ಅಂದರೆ ರಾಜ್ಯದ ಮೇಲೆ ಮೋಹ ಇದೆ ಕೃಷ್ಣನಿಗೆ. ಅದರಿಂದಾಗಿ ಈಗ ಕೃಷ್ಣನಲ್ಲಿ ಕಾಮ ಇದೆ ಅನ್ನೋದನ್ನು ನೀವು 10 ವರ್ಷದ ಕೆಳಗೆ ಅಂತ ಹೇಳಿ ಸಾಗ ಹಾಕಿದ್ರಿ. ಆದರೂ ಕ್ರೋಧವನ್ನು ಮುಂತೋರಿಸ್ತೀನಿ ನಾನು, ಮೋಹ ಕೂಡ ಇದೆ. ಅದರಿಂದಾಗಿ ಈ ಇಂಥ ದೋಷಗಳಿರುವವನನ್ನು ದೇವರು ಹೇಗೆ ಕರೆಯೋದು ನಾವು? ಇದು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಈ ಹೇಳ್ತಾರಲ್ಲ ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತ.
ಆ ರೀತಿ ನಿಮ್ಮ ಕಥೆ ಆಯಿತು ಅಂತ ಹೇಳಿದರೆ ಕೃಷ್ಣನಲ್ಲಿ ದೋಷವೇ ಇಲ್ಲ. ಆದರೆ ಏನು ಅಂತ ಹೇಳಿದ್ರೆ ನಿಮಗೆ ಹೇಳಬೇಕಾಗಿದೆ ಇವಾಗ. ಯಾಕಂದರೆ ಕಂಸ ದುಡ್ಡುಗಳು ಕಳಿಸ್ಕೊಟ್ಟಿದ್ದಾನೆ ಆರ್ಗ್ಯುಮೆಂಟ್ ಮಾಡಿ ಅಂತ, ಅದಕ್ಕೋಸ್ಕರ ಮಾಡಬೇಕಾಗಿದೆ. ವಾಸ್ತವಿಕವಾಗಿ ಏನು ಅಂತ ಹೇಳಿದರೆ ಕೃಷ್ಣನಿಗೆ ರಾಜ್ಯ ಆಸೆ ಇತ್ತು ಅಂತ ನಿಮಗೆ ಯಾರು ಹೇಳಿದ್ದು? ಯಾಕೆ ಅಂತ ಹೇಳಿದರೆ ಕೃಷ್ಣ ಯಾವ ದೇಶದ ರಾಜ್ಯ, ಯಾವ ರಾಜ್ಯದ ರಾಜ ಅವನು? ನಿಜವಾಗಲೂ ಆ ಮಧುರಾ ಪಟ್ಟಣದಲ್ಲಿ ಕಂಸನನ್ನು ಕೊಂದು ಕೃಷ್ಣ ಮೊದಲು ಮಾಡಿದ್ದೇನು? ಉಗ್ರಸೇನನನ್ನು ರಾಜನನ್ನಾಗಿ ಮಾಡಿದ್ದು. ಉಗ್ರಸೇನ ಕೈ ಮುಗಿದು ಕೇಳ್ಕೊಳ್ತಾನೆ, ಕೃಷ್ಣ ಎಲ್ಲ ನಿಂದೆ, ನಂದೇನಲ್ಲ ಅಂತ. ಇಲ್ಲ, ನಾನೊಬ್ಬ ಸಾಮಾನ್ಯ ಪ್ರಜೆ, ನೀನು ರಾಜ. ಈ ರೀತಿ ಉಗ್ರಸೇನನನ್ನು ರಾಜನನ್ನು ಮಾಡಿದ್ದು. ಇನ್ನೂ ಅದ್ಭುತವಾದ ವಿಷಯ ನಿಮಗೆ ಹೇಳಬೇಕು. ಏನು ಅಂತ ಹೇಳಿದರೆ ರುಕ್ಮಿಣಿ ಸ್ವಯಂವರದೊಂದು ಏರ್ಪಾಟಾಗತ್ತೆ. ಅಲ್ಲಿ ಕೃಷ್ಣನಿಗೆ ಸೀಟ್ ಕೊಡಬಾರ್ದು ಅಂತ ಲೆಕ್ಕಾಚಾರ ಮಾಡಿದ್ದಾರೆ. ಯಾಕಂದರೆ ರಾಜಾದಿರಾಜರುಗಳಿಗೆ ಮಾತ್ರ ಸೀಟು, ರಾಜರಿಗೆ ಮಾತ್ರ ಸೀಟು. ಕೃಷ್ಣ ರಾಜ ಅಲ್ಲ, ಮಂತ್ರಿಯೂ ಅಲ್ಲ, ಕಡೆ ಪಕ್ಷ ಸೇನಾಪತಿಯೂ ಅಲ್ಲ. ಅದಕ್ಕೋಸ್ಕರ ಕೃಷ್ಣ ಸ್ವಯಂವರಕ್ಕೆ ಬಂದ ಅಂದರೆ ಎಲ್ಲಿ ಕೂರಬೇಕು? ಕೆಳಗೆ ಕೂರಬೇಕು. ಕೃಷ್ಣ ಕೂರಲ್ಲ. ಅದಕ್ಕೋಸ್ಕರ ಕೃಷ್ಣ ಬರೋಲ್ಲ ಅಂತ. ಇದು ಕೃಷ್ಣ ಭಕ್ತರಿಗೆ ಗೊತ್ತಾಯಿತು, ಕ್ರತುಕೈಶಿಕರು ಅಂತ. ಅವರು ಏನು ಮಾಡಿದರು? ಕೃಷ್ಣ ನಮ್ಮ ರಾಜ್ಯವೇ ನಿನಗೆ ವಹಿಸ್ತೇವೆ ಅಂತ ಹೇಳಿ ಪಾಪ ಅವ್ರು ರಾಜ್ಯ ವಹಿಸಿದರು ಕೃಷ್ಣನಿಗೆ ಪಟ್ಟಾಭಿಷೇಕ ಆಯಿತು. ಬರೀ ರಾಜ ಅಲ್ಲ, ರಾಜಾಧಿರಾಜ ಅಂತ. ನಿಮಗೆ ಗೊತ್ತಿಲ್ಲ, ರಾಜಾಧಿರಾಜ. ಎಲ್ಲ ರಾಜರುಗಳು ಬಂದು ಪಟ್ಟಾಭಿಷೇಕ ಮಾಡಿದರು. ಕೃಷ್ಣ ಮಾಡಿದ್ದೇನು? ತಾನು ಮಾತ್ರ ಅಲ್ಲ, ತನ್ನ ಪಕ್ಕದಲ್ಲಿ ತನ್ನ ಭಕ್ತರಾದ ಕೃತಕೈಶಿಕ ಪಟ್ಟಾಭಿಷೇಕ ಮಾಡಿದ ಮೇಲೆ ಅವರಿಗೆ ರಾಜ್ಯ ಕೊಟ್ಟ, ಸೀದಾ ತಾನು ಹೋದ. ಯಾವ ಆಸೆಯೂ ಇಲ್ಲ ಕೃಷ್ಣನಿಗೆ. ನಿಜವಾಗಿಯೂ ಕೂಡ ಕೃಷ್ಣನಷ್ಟು ನಿಸ್ಪೃಹನಾದ ವ್ಯಕ್ತಿ ಇನ್ನೊಬ್ಬ ಇಲ್ಲವೇ ಇಲ್ಲ. ವೈರಾಗ್ಯಶಾಲಿಯಾದ ವ್ಯಕ್ತಿ ಇನ್ನೊಬ್ಬ ಇಲ್ಲವೇ ಇಲ್ಲ. ಆದರೆ ಏನು ಮಾಡ್ತೀರಿ? ಕೃಷ್ಣನ ಬಗ್ಗೆ ಅರ್ಥವೇ ಆಗದೆ ಹೀಗೆಲ್ಲ ಮಾತಾಡ್ತಾರೆ ಅಷ್ಟೆ. ನೋಡಿ, ಒಬ್ಬ ಹೀರೋ ಆಗಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಸುಲಭವಾಗಿ ಯಾರೋ ದಾನ ಕೊಟ್ಟರು, ಇನ್ಯಾರೋ ಇನ್ನೇನೋ ಕೊಟ್ಬಿಟ್ರು ಅಂತ ಹೇಳಿದರೆ ಅವನಿಗೆ ಹೀರೋಯಿಸಮ್ ಕಾಣೋದಿಲ್ಲ. ಅದರಿಂದಾಗಿ ಕ್ರತುಕೈಶಿಕರು ಅವನಿಗೆ ದಾನ ಕೊಟ್ಟರು, ಅದರಿಂದಾಗಿ ಅವನು ರಾಜ ಒಂದು ಪಟ್ಟಾಭಿಷೇಕ ಮಾಡಿದ್ರು ಅಂತ ಹೇಳಿದರೆ ಎಲ್ಲ ರಾಜರ ಎದುರಿಗೂ ಅವನೊಬ್ಬ ಸಣ್ಣ ವ್ಯಕ್ತಿ ಆಗಲಿಲ್ವಾ? ಸ್ವಂತ ಪರಾಕ್ರಮ ಇಲ್ಲದೆ ಯಾರೋ ಕೊಟ್ಟ ರಾಜ್ಯದಲ್ಲಿ ಇವನು ರಾಜ ಆಗಿದ್ದಾನೆ ಅಂತ. ಅದಕ್ಕೋಸ್ಕರ ಭಕ್ತರಾದ ಕ್ರತುಕೈಶಿಕರನ್ನು ಕೂರಿಸ್ದ. ಇಲ್ಲ, ನಾನು ದ್ವಾರಕೆಯಲ್ಲಿ ರಾಜ ಆಗ್ತೀನಿ. ಯಾಕೆಂತ ಹೇಳಿದರೆ ಯಾರು ನನ್ನ ರಾಜ ಅಂತ ಪರಿಗಣನೆ ಮಾಡ್ತಾ ಇಲ್ಲ, ನನಗೊಂದು ರಾಜ್ಯ ಬೇಕು. ಅದಕ್ಕೋಸ್ಕರ ಸಮುದ್ರ ಮಧ್ಯದಲ್ಲಿ ಒಂದು ಪಟ್ಟಣ ಕಟ್ಟಿದರೆ ಪರವಾಗಿಲ್ಲ, ಇವನಿಗೇನೋ ಒಂದು ಸ್ವಲ್ಪ ತಾಕತ್ತಿದೆ ಅಂತ ಹೇಳಿ ಒಪ್ಕೊಳ್ತಾರೆ. ಅಲ್ಲಿ ರಾಜ ಕೂತ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋದ ಅಂತ ಯಾಕೆ ಹೇಳಬಾರ್ದು? ಕೃಷ್ಣ ಸಾಮರ್ಥ್ಯ ಇಲ್ಲ ಅಂತ ಇದು ಸ್ವಲ್ಪ ಕಂಸ ನಿಮ್ಮ ಯಾರೋ ವಕಾಲ ಸರಿ ಇಟ್ಕೊಳ್ಳಿಲ್ಲ. ಯಾಕಂತ ಹೇಳಿದರೆ ಕೃಷ್ಣನ ಬಗ್ಗೆ ತಿಳಿದೇ ಮಾತಾಡ್ತಾ ಇದ್ದೀರ. ಕೃಷ್ಣನ ಸಾಮರ್ಥ್ಯ ಎಂಥದ್ದು ಅನ್ನುವಂಥದ್ದು ನಮಗಲ್ಲ, ಕೃಷ್ಣನ ಯಾರು ಜರಾಸಂಧಾದಿಗಳೇನಿದ್ದಾರೆ ಅವ್ರಿಗೆ ಗೊತ್ತು. ಏನು ಕೃಷ್ಣನ ಬಳಿ ಅವರು ಬಂದದ್ದು ಒಂದು ಸಲವ ಎರಡು ಸಲವ, ಪ್ರತಿಯೊಂದು ಬಾರಿಯೂ ಕೂಡ 23 ಅಕ್ಷೋಹಿಣಿ ಸೈನ್ಯ ಇಟ್ಕೊಂಡು ಬಂದಿದ್ದಾರೆ. ಇಡೀ ಮಹಾಭಾರತ ಯುದ್ಧದಲ್ಲಿ ಪಾಂಡವರದ್ದು ಕೌರವರದ್ದು ಇಬ್ಬರದ್ದು ಸೇರಿಸಿದರೆ ಒಟ್ಟಿಗೆ ಆಗುವುದು 18 ಅಕ್ಷೋಹಿಣಿ. ಆದರೆ ಜರಾಸಂಧ ಪ್ರತಿ ಬಾರಿ ತಾನು ಕೃಷ್ಣನ ಬಳಿ ಯುದ್ಧಕ್ಕೆ ಬರಬೇಕಾದ್ರೆ ಕಟ್ಟಿಕೊಂಡು ಬಂದದ್ದು 23 ಅಕ್ಷೋಹಿಣಿ ಸೈನ್ಯ. ಕೃಷ್ಣ ತಾನೊಬ್ಬನೇ ಬಲ 23 ಅಕ್ಷೋಹಿಣಿ ಸೈನ್ಯವನ್ನು ಚೆಚ್ಚಿ ಹಾಕಿದ್ದಾನೆ ಅಂತ ಹೇಳಿದರೆ ಜರಾಸಂಧಾದಿಗಳೇ ಗಡಗಡ ನಡುಗುತ್ತಾ ಇದ್ರು. ಇನ್ನು ನೀವೇನು ಹೇಳೋದು? ಕೃಷ್ಣನಿಗೆ ಸಾಮರ್ಥ್ಯ ಇಲ್ಲ ಅಂತ. 18 ಸಲ 23 ಅಕ್ಷೋಹಿಣಿಯನ್ನು ಚಚ್ಚಿರ್ಬೋದು, ಜರಾಸಂಧನನ್ನಂತೂ ಚಚ್ಚಲಿಕ್ಕಾಗಲಿಲ್ವೇ? ಅದಕ್ಕೋಸ್ಕರ ಪಾಂಡವರ ಜೊತೆ ಸಖ್ಯ ಮಾಡಿಕೊಂಡು ಅವರಿಗೊಂದು ರಾಜಸೂಯ ಯಾಗ ಮಾಡೋದಕ್ಕೋಸ್ಕರ ಆಸೆ ಹುಟ್ಟಿಸಿ ಭೀಮಸೇನನ್ನು ಕಳಿಸಿಕೊಡು ನನ್ನ ಜೊತೆಗೆ ಅಂತ ಹೇಳಿ ಆಮೇಲೆ ಭೀಮಸೇನನಿಂದ ಕೊಲ್ಲಿಸಿದ್ದು ಒಂದು. ಇನ್ನು ಕೃಷ್ಣನಿಗೆ ತಾಕತ್ತಿಲ್ಲ ಅಂತ ಯಾಕೆ ಹೇಳಿದ್ದು ಅಂದರೆ, ಕಾಲಯವನ ಯುದ್ಧ ಕರಿತಾನಪ್ಪ, ಹೋಗಿ ಯುದ್ಧ ಮಾಡೋದು ಧರ್ಮವೋ ಓಡ್ ಹೋಗೋದು ಧರ್ಮವೋ? ಅದಕ್ಕೋಸ್ಕರ ರಣಹೇಡಿ ಅಂತ ಕರೆಯೋದು. ಓಡ್ ಹೋಗಿಬಿಟ್ಟು ಮುಚುಕುಂದನಿಂದ ಅವನು ಸುಟ್ಟು ಹೋಗೋವಾಗ ಮಾಡೋ ಅಗತ್ಯ ಏನಿತ್ತು? ಅದರಿಂದಾಗಿಯೇ ಕೃಷ್ಣನಿಗೆ ಪರಾಕ್ರಮ ಇಲ್ಲ ಅಂತ ಕಾಣುತ್ತೆ. ಅರ್ಥ ಆಗ್ತಾ ಇಲ್ಲ ನಿಮಗೆ, ಕೃಷ್ಣನ ವಿಷಯವೇ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ನನಗೆ ಇವಾಗ ಯಾರು ವಾದಕ್ಕೆ ಕರೆದ್ರೆ ಬಾ ಅಂತ, ನಾನು ನನ್ನ ಶಿಷ್ಯನನ್ನು ಕಳಿಸ್ದೆ, ಹೋಗಿ ನೀನೇ ಹೋಗಿ ವಾದ ಮಾಡ್ಕೊಂಬ ಅಂತ. ಹೋಗಿ ಶಿಷ್ಯನೇ ವಾದದಲ್ಲಿ ಗೆದ್ದು ಬಂದ. ಆ ಕ್ರೆಡಿಟ್ ಯಾರಿಗೆ? ಶಿಷ್ಯನಿಗೋ ಗುರುವಿಗೋ? ಗುರುವಿಗೆ ತಾನೆ. ಗುರುವಿಗೆ ಬರುತ್ತೆ. ಆದರೆ ಜರಾಸಂಧ ಯುದ್ಧಕ್ಕೆ ಕರೆದಿದ್ದು ಯಾವಾಗ? ಭೀಮಸೇನನ್ನು ಕೃಷ್ಣ ಕರ್ಕೊಂಡು ಹೋಗಿದ್ದು ಯಾವಾಗ? ಹೇಳ್ತೇನೆ, ವಿಷಯ ಹೇಳ್ತೇನೆ. ಕೃಷ್ಣ ಯಾಕೆ ಜಟ್ಟಿದ್ದ ಅಂತ ಹೇಳಿದರೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಬಹಳ ಚಂದ ಹೇಳ್ತಾನೆ. ಮೊದಲ ಸಲ ಜರಾಸಂಧ ಯುದ್ಧಕ್ಕೆ ಬರ್ತಾನೆ, 23 ಅಕ್ಷೋಹಿಣಿ ಸೈನ್ಯ ಕಟ್ಕೊಂಡು. ಕೃಷ್ಣ ಕೋಟೆ ಮೇಲೆ ನಿಂತ್ಕೊಳ್ತಾನೆ, ಮಧುರೆ ಮೇಲೆ ಪಟ್ಟಣ ಮೇಲೆ ನಿಂತು ಅಣ್ಣನಿಗೆ ಏನು ಹೇಳ್ತಾನೆ ಗೊತ್ತಾ?
ಅಣ್ಣ ನಾವು ಬಂದದ್ದು ಯಾಕೆ ಹೇಳಿಲ್ಲಿಗೆ? ಭೂಮಿಯ ಭಾರವನ್ನು ನಾಶ ಮಾಡಲಿಕ್ಕೆ. ಅಂದರೆ ಈ ದುಷ್ಟ ರಾಜರುಗಳೇನಿದ್ದಾರೆ ಅವರನ್ನು ನಾಶ ಮಾಡಲಿಕ್ಕೆ ನಾವು ಅವತಾರ ಮಾಡಿ ಬಂದದ್ದು, ನಾನು ನೀನು. ಆದರೆ ನಾವು ಹುಡ್ಕೊಂಡು ಹೋಗಿ ದುಷ್ಟರಾಜರನ್ನು ಕೊಲ್ಲಬೇಕಿತ್ತು. ಜರಾಸಂಧ ನಮಗೆ ಎಷ್ಟು ಸಹಾಯ ಮಾಡ್ತಾ ಇದ್ದಾನೆ, ಅವನಾಗೆ ಒಟ್ಟುಗೂಡಿಸ್ಕೊಂಡು ಬರ್ತಾ ಇದ್ದಾರೆ. ದುಷ್ಟ ರಾಜರುಗಳೆಲ್ಲ ಒಟ್ಟುಗೂಡಿಸ್ಕೊಂಡು ಬರ್ತಾ ಇದ್ದಾರೆ. ಅದರಿಂದಾಗಿ ಅವನೊಬ್ಬನನ್ನು ಬಿಟ್ಟು ಉಳಿದವರನ್ನೆಲ್ಲ ಚೆಚ್ಚೆ ಹಾಕಿದ್ವು ಅಂದರೆ ಅವನೋಗಿ ಮತ್ತೆ ಹಿಡ್ಕೊಂಬರ್ತಾನೆ. ಈ ರೀತಿ ನಮ್ಮ ಕೆಲಸ ಸುಲಭ ಆಗತ್ತೆ. ಅಂದರೆ ಇದು ಏನು ಅಂದರೆ ಕೃಷ್ಣನ ಬುದ್ಧಿವಂತಿಕೆ, ಅಸಾಮರ್ಥ್ಯ ಅಲ್ಲ. ಅದರಿಂದಾಗಿಯೇ 23 ಅಕ್ಷೋಹಿಣಿಯನ್ನು ನಾಶ ಮಾಡಿದ್ದಾನೆ. ಜರಾಸಂಧನ ಬರೀ ಹಾಗೆ ಬಿಡ್ತಾನೆ, ಅವನು ಹೋಗ್ತಾನೆ. ಅವನು ಮಹಾಛಲವಾದಿ. ಮತ್ತೆ ಒಂದು 3 ತಿಂಗಳಿಗೆ ಇನ್ನೊಂದು 23 ಅಕ್ಷೋಹಿಣಿ ಕಟ್ಕೊಂಡ್ಬರ್ತಾನೆ. ಹೀಗಾಗಿ ಏನಾಯಿತು ಅಂತೇಳಿದರೆ ಇಡೀ ಭೂಮಿಯಲ್ಲಿ ಏನು ಭಾರ ಇದ್ರೆ ಇನ್ನೇನಲ್ಲ, ಈ ದುಷ್ಟ ರಾಜರುಗಳೇನಿತ್ತು ಅವರದ್ದೆಲ್ಲ ಮತ್ತು ಇನ್ನೊಂದು ಏನಂದರೆ, ನೀನು ಯಾವ ಲೆಕ್ಕಾಯ ನನಗೆ? ಇರಲಿ, ನನ್ನ ಶಿಷ್ಯನೇ ನಿನ್ನನ್ನು ಕೊಲ್ತಾನೆ. ಈ ರೀತಿ ಕೃಷ್ಣನ ಶಿಷ್ಯ ಬಲಭೀಮ, ಅದಕ್ಕೆ ಭೀಮನಿಂದಲೇ ಕೊಲಿಸಿದ್ದು. ನಾನು ಶಿಷ್ಯನೇ ಸಾಕು, ನಾನು ಯಾಕೆ ನಿನಗೆ ಬೇಕು ಅಂತ. ಅದರಿಂದಾಗಿ ಕೃಷ್ಣನ ಸಾಮರ್ಥ್ಯ ಏನಿದೆ ಅಸಾಮಾನ್ಯ. ಭೀಮಸೇನನೇ ಕೃಷ್ಣನ ಶಿಷ್ಯ ಅಂತ ಹೇಳಿದ ಮೇಲೆ ಇನ್ನು ಕೃಷ್ಣನ ಸಾಮರ್ಥ್ಯ ಏನು? ಭೀಮಸೇನನ ಹೆಸರು ಕೇಳಿದ್ರೇ ಗಡ ನಡಗುತ್ತದೆ. ಇನ್ನೇನು ಕೃಷ್ಣನ ಸಾಮರ್ಥ್ಯ? ನೀವು ಜರೆಲ್ಲ ದುಷ್ಟರಾಜರು, ದುಷ್ಟರಾಜನ ಸೈನ್ಯ ಅಂತ ಹೇಳಿದ್ರಿ. ಜರಾಸಂಧನಿಗೆ ಹೆದರಿ ದೃಪದನೂ ಕೂಡ ಸೈನ್ಯವನ್ನು ಕಳಿಸಿಕೊಟ್ಟಿದ್ದ ಅಂತ ಹೇಳುತ್ತೆ. ಅದರಿಂದಾಗಿ ಸಮಸ್ಯೆ ಏನು ಅಂತ ಹೇಳಿದರೆ, ಜರಾಸಂಧ ಹೇಗೆ ನರಕಾಸುರ ಎಲ್ಲ ಹೆಣ್ಮಕ್ಕಳನ್ನು ಕೂಡಿಟ್ಟಿದ್ನೋ ಹಾಗೆ ಜರಾಸಂಧ ಎಲ್ಲ ಗಂಡು ಮಕ್ಕಳನ್ನು ಕೂಡಿಟ್ಟಿದ್ದ. ಅದರಿಂದಾಗಿ 1000 ಗಟ್ಟಲೆ ರಾಜಕುಮಾರರು ಬಂಧಿಯಾಗಿರಬೇಕಾದ್ರೆ ಅವರ ರಾಜ್ಯದಿಂದ ಕಳಿಸಲೇಬೇಕು. ಇಲ್ಲ ಅಂತಾರೆ ನಾಳೆ ನನ್ನ ರಾಜಕುಮಾರ ಸತ್ತೋಗ್ತಾನೆ ಅನ್ನೋ ಸಮಸ್ಯೆ ಇದ್ದೇ ಇರದೆ. ಅದರಿಂದಾಗಿ ಹೆದರಿ ಕಳಿಸ್ಕೊಡ್ತಾ ಇದ್ದದ್ರಿಂದಾಗಿ ಅವರಲ್ಲಿ ಎಲ್ಲರೂ ದುಷ್ಟರೇ ಹೇಗಿರಬಾರ್ದು. ಅದರಿಂದ ಗೊತ್ತಾಯ್ತಲ್ವ ಕೃಷ್ಣನ ಸಾಮರ್ಥ್ಯ ಎಂಥದ್ದು ಅಂತ. ಯಾಕಂದರೆ ನೀವು ಹೇಳಿದ್ದು ದೊಡ್ಡ ಪಾಯಿಂಟ್. ಕಾರಣ ಏನಂತೇಳಿದರೆ, ಆಗಿನ ಕಾಲದಲ್ಲಿ ಕೃಷ್ಣ ಅವತಾರ ಮಾಡುವುದಕ್ಕಿಂತ ಮುಂಚೆ ಇಲ್ಲಿ ಒಂದು ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತೇಳಿದರೆ, ಒಳ್ಳೆಯವರು ಕೂಡ ಜರಾಸಂಧನಂತಹ ಕೆಟ್ಟ ರಾಜನಿಗೆ ಹೆದರುಕೊಂಡು ಬದುಕಬೇಕಾದ ಒಂದು ಪರಿಸ್ಥಿತಿ ಇತ್ತು. ಕೃಷ್ಣ ಮೊದಲ ಬಾರಿಗೆ ಬಂದು ಜರಾಸಂಧನ ಎದುರಿಗೆ ನಿಂತ. ಅಲ್ಲಿವರೆಗೆ ಯಾವನೂ ನಿಂತಿರಲಿಲ್ಲ. ನಿಮಗೆ ಎಲ್ಲಿವರೆಗೆ ಅಂತೇಳಿದ್ರೆ ಭೀಷ್ಮಾಚಾರ್ಯರು ಕೂಡ ಜರಾಸಂಧನ ಎದುರಿಗೆ ನಿಲ್ಲಿಲ್ಲ ಯುದ್ಧಕ್ಕೆ. ಮಹಾಸಾಮರ್ಥ್ಯವುಳ್ಳವರವರು ಜರಾಸಂಧನ ಎದುರಿಗೆ ನಿಲ್ಲಲಿಕ್ಕೆ. ಯಾಕಂದರೆ ಅವರಿಗೂ ಡೌಟ್, ನಾನು ಗೆಲ್ತೇನೋ ಇಲ್ವೋ ಅಂತ. ಆದರೆ ಕೃಷ್ಣ ಒಬ್ಬನೇ, ಕೃಷ್ಣ ಮಾಡಿದಂತಹ ಒಂದು ಜಾಗತಿಕ ಕ್ರಾಂತಿ ಅದು. ಜರಾಸಂಧನ ಎದುರಿಗೆ ಯುದ್ಧಕ್ಕೆ ನಿಂತದ್ದು, ಯಾವನೂ ನಿಲ್ಲಿಲ್ಲ. ನಿಂತದ್ದು ಮಾತ್ರ ಅಲ್ಲ, ಅವನನ್ನು ಚೆಚ್ಚಿ ಹಾಕಿ ಕಡೆಗೆ ಎಲ್ಲಿವರೆಗೆ ಬಂದು ನಿಲ್ತು ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ರಾಜಕೀಯವಾದದ್ದು. ಅಂದರೆ ನೀವು ಯಾರ್ಯಾರು ಒಳ್ಳೆಯವರು, ರಾಜರು, ಕೆಟ್ಟವರು, ಅವರೆಲ್ಲರೂ ಕೂಡ ತಿರುಗಿದರೆ ನಮಗೆ ರಕ್ಷಣೆ ಕೊಡಲಿಕ್ಕೆ ಕೃಷ್ಣ ಇದ್ದಾನೆ. ಇದು ಕೃಷ್ಣನ ಮಾಡಿದ್ದಂತಹ ಒಂದು ದೊಡ್ಡ ಕೆಲಸ. ಅದರಿಂದಾಗಿ ಕೃಷ್ಣನಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಅಂತಹ ರಾಜರುಗಳೆಲ್ಲ ಮತ್ತೆ ಕೃಷ್ಣನ ಕಡೆಗೆ ಬರ್ತಾ ಇದ್ದೀರ. ಸಂಪೂರ್ಣ ಭರವಸೆ ಇದ್ಮೇಲೆ ಕೃಷ್ಣನ ಕಡೆಗೆ ಬಂದದ್ದು. ಕೃಷ್ಣನನ್ನು ನಂಬಿದರೆ ನಮಗೆ ಈ ದುಷ್ಟರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಕೃಷ್ಣನನ್ನು ಸಾಮರ್ಥ್ಯಹೀನ ಅನ್ನುವುದೇ ಒಂದು ದ್ಯೋತಕ ಅದಷ್ಟೇ. ಸರಿ, ಜರಾಸಂಧನನ್ನು ಸೋಲಿಸುವಂತಹ ಸಾಮರ್ಥ್ಯ ಕೃಷ್ಣನಲ್ಲಿ ಇದೆ ಅಂತ ಒಪ್ಕೊಳ್ಳುವುದು ಅಂತಾದರೆ, ಯುದ್ಧಕ್ಕೆ ಹೋಗಬೇಕಾದ್ರೆ ನಿಜವಾಗಿ ಅಂದರೆ ತಮ್ಮ ಸ್ವರೂಪ ಏನಿದೆ ಹಾಗೆ ಹೋಗ್ಬೋದಿತ್ತಲ್ವ? ವೇಷ ಮರೆಸಿಕೊಂಡು ಹೋಗಲಿಕ್ಕೆ ಏನು ಕಾರಣ? ಬ್ರಾಹ್ಮಣರ ಹಾಗೆ ಹೋಗಿಕೊಂಡು ಮತ್ತೆ ಅಲ್ಲಿಯೂ ಕೂಡ ನಗೆ ಹೋದದ್ದಲ್ಲ, ಎಲ್ಲೋ ಕಳ್ಳರ ಹಾಗೆ ಹಿಂದಿಂದೆಲ್ಲೋ ಅಡಗಿಕೊಂಡು ಹೋಗಿ ಹಾಗೆ ಹೀಗೆ ಮಾಡಿಕೊಂಡು ಕೊನೆಗೂ ಅಲ್ಲಿ ಜರಾಸಂಧನಿಗೆ 3 ಆಯ್ಕೆಯನ್ನು ಕೊಟ್ಟದ್ದು. ಒಂದೋ ನನ್ನನ್ನು ಎದುರಿಸು, ಅಥವಾ ಭೀಮನನ್ನು ಎದುರಿಸು, ಅಥವಾ ಅರ್ಜುನನನ್ನು ಎದುರಿಸು ಅಂತ. ಈ ರೀತಿಯಾಗಿ ಅಂದರೆ ಅಲ್ಲಿ ನಾನು ನೇರವಾಗಿ ನಿನ್ನ ಜೊತೆಗೆ ಯುದ್ಧ ಮಾಡ್ತೇನೆ ಎನ್ನುವಂಥ ಅಭಿಪ್ರಾಯದಲ್ಲಿ ಹೋಗಿ ನಿಲ್ಲಿಲ್ಲ ಅವನು. ಸಾಮರ್ಥ್ಯಹೀನತೆ ಎನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತದೆ. ಮುಖ್ಯವಾಗಿ ಕಾಣುವುದೇನು ಅಂದರೆ ತನ್ನದೇ ಯಾವ ವೇಷ ಇದೆ ಆ ವೇಷದಲ್ಲಿ ಹೋಗಬಹುದು. ಅಂದರೆ ಕೃಷ್ಣನಾಗಿ ಹೋಗದೆ ಬ್ರಾಹ್ಮಣ ವೇಷದಲ್ಲಿ ಹೋದ. ಹೌದು, ಅದಕ್ಕೆ ಕಾರಣ ಏನು ಅಂತ. ಹೌದು, ಆ ರೀತಿ ಹೋಗಿದ್ದು ಮಾತ್ರ ಅಲ್ಲ, ಒಂದೊಮ್ಮೆ ಹೆದರ್ಕೊಂಡು ಹೋಗಿದ್ದ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಾವು ಬ್ರಾಹ್ಮಣರು ಅಂತೇಳಿ ದಕ್ಷಿಣ ತೊಗೊಂಬರ್ಬೇಕಿತ್ತು. ಆ ರೀತಿ ಮಾಡಿದ್ನ ಕೃಷ್ಣ. ಅಲ್ಲಿ ಹೋದ ಕೂಡಲೇ ಅವನು, ನೀವು ಬ್ರಾಹ್ಮಣರು, ನಿಮಗೇನು ಬೇಕು? ನಮಗೆ ಭಿಕ್ಷೆ ಬೇಕು. ಏನು? ಯುದ್ಧದ ಭಿಕ್ಷೆ ಬೇಕು. ಅದು ಯಾಕೆ ಕೇಳಿದ? ಜರಾಸಂಧನ ಬಳಿ ಯಾಕೆ ಯುದ್ಧದ ಭಿಕ್ಷೆಯನ್ನು ಕೇಳಿದ? ಬ್ರಾಹ್ಮಣರಾಗಿದ್ದರೆ ಹೆದರ್ಕೊಂಡು ಹೋಗಿದ್ರೆ ಬರೀ ದಕ್ಷಿಣ ತೊಗೊಂಡು ವಾಪಸ್ ಬರಬೇಕಿತ್ತಲ್ವ. ಇದರಿಂದ ಏನು ಅಂತ ಹೇಳಿದರೆ ಅದರ ಹಿಂದೆ ಒಂದಿದೆ, ಕೃಷ್ಣನ ತಂತ್ರ. ಅದು ಏನಂದರೆ, ಜರಾಸಂಧನಿಗೆ ಹೇಳಲಿಕ್ಕೆ, ನಿನ್ನನ್ನು ಕೊಲ್ಲಿಕ್ಕೆ ಕ್ಷತ್ರಿಯರು ಬೇಕಾಗಿಲ್ಲ, ಮತ್ತು ನಾವು ಬ್ರಾಹ್ಮಣರೇ ಸಾಕು. ಅಂದರೆ ಬ್ರಾಹ್ಮಣರು ಬಲಹೀನರು ಅಂತ ಪ್ರಸಿದ್ಧ.
ಕ್ಷತ್ರಿಯರು ಬಲಿಷ್ಠರು ಅಂತ. ಬಲಹೀನರಾದ ಬ್ರಾಹ್ಮಣರೇ ನಿನ್ನನ್ನು ಕೊಲ್ತಾರೆ, ಕ್ಷತ್ರಿಯರು ಯಾಕೆ ಬೇಕು, ನೀನೇನು ಮಹಾವೀರ ಅಂತನ, ನೀನೇನು ವೀರನೇ ಅಲ್ಲ ನೀನು ಅಂತ. ಈ ರೀತಿ ಅವನನ್ನು ಹೀಯಾಳಿಸ್ಲಿಕ್ಕೋಸ್ಕರ ಬ್ರಾಹ್ಮಣ ವೇಷದಲ್ಲಿ ಬಂದದ್ದು. ಇನ್ನು ಕಾಂಪೌಂಡ್ ಹಾರ್ಕೊಂಬಂದರು ಅಂತ ನೀವು ಹೇಳಿದ್ರಿ. ಅದು ಹಾಗೇನೆ, ಶತ್ರುವಿನ ಮನೆಗೆ ಹೋಗೋದು ಹಾಗೇನೆ. ಶತ್ರುವಿನ ಹೆಬ್ಬಾಗಿಲಿನಿಂದ ಹೋಗಬಾರ್ದು, ಮತ್ತು ಅದಕ್ಕೆ ಇನ್ನೊಂದು ಕಡೆಯಿಂದ ಹೆಬ್ಬಾಗಿಲು ಅಲ್ಲದೆ ಬೇರೆ ಕಡೆಯಿಂದಲೇ ಬರಬೇಕು. ಆ ರೀತಿ ಬಂದ, ನನ್ನ ಶತ್ರು ಅಂತ ತೋರಿಸಿಕೊಳ್ಳಿಕ್ಕೋಸ್ಕರ ಜರಾಸಂಧನನ್ನು. ಅದರಿಂದ ಆಗಲ್ಲೇನು ಅನ್ಯಾಯವೇ ಇಲ್ಲ, ಎಲ್ಲ ಸರಿಯೇ ಕೃಷ್ಣ ಮಾಡಿದ್ದು. ಕೊನೆಗೆ ಕೃಷ್ಣ ಸತ್ತ, ಒಂದು ಬಾಣ ತಾಗಿ, ಸಾಮಾನ್ಯವಾದ ಒಂದು ಬಾಣ ತಾಗಿ ಸತ್ತ. ಅದು ಯಾವುದೋ ಒಂದು ಚಿಕ್ಕ ಶಾಪಕ್ಕೋಸ್ಕರ ಅವನ ತನ್ನ ಸತ್ತು ಕಾರಣ ಅಲ್ಲ. ವಿಷಯ ಏನು ಅಂತ ಹೇಳಿದ್ರೆ, ಒಂದು ಚಿಕ್ಕ ಬಾಣ ಅಂತ ಹೇಳ್ತೀರಿ, ಚಿಕ್ಕ ಬಾಣ ಕಾಲಿಗೆ ಬಿತ್ತು ಅಂತ ಹೇಳ್ತೀರಿ, ಸತ್ತ ಅಂತ ಹೇಳ್ತೀರಿ. ಇದು ಯಾಕೆ ನಾನೇ ನಿಮ್ಮ ಹತ್ರ ಕೇಳಬೇಕು, ಇದು ಯಾಕೆ ಸಾಧ್ಯ ಅಂತ? ಯಾವುದಾದ್ರೂ ಬಾಣ ಕಾಲಿಗೆ ಬಿಟ್ಟರೆ ಯಾರಾದರೂ ಸಾಯೋದು ಅಂತ ಉಂಟ? ಹೌದು, ಯಾವುದೋ ಒಂದು ಚಿಕ್ಕ ಶಾಪದಿಂದಾಗಿ ಅವ ಸತ್ತ. ಶಾಪ ಯಾವುದು? ಶಾಪ ಅದು ಯಾದವರದ್ದು ಇಡೀ ವಂಶವೇ ನಿರ್ವಂಶವಾಗಬೇಕೆಂಬ ಶಾಪ ಅಷ್ಟೇ ಹೊರತು ನಿನ್ನ ಕಾಲಿಗೆ ಬಾಣ ಬಿದ್ದು ಸಾಯಿಂದ ಯಾರು ಹೇಳಿಲ್ಲ ತಾನೆ. ಅದೌದು. ವಿಷಯ ಏನು ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಕಾಲಿಗೆ ಬಾಣ ಬಿದ್ದದ್ರಿಂದ ಕೃಷ್ಣ ಸತ್ತದ್ದೇ ಅಲ್ಲ. ವಾಸ್ತವಿಕವಾಗಿ ಏನಂದರೆ ಕೃಷ್ಣ ಸಾಯಲೇ ಇಲ್ಲ, ಸಾಯುವವನು ಅಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹಾಗೆ ಹುಟ್ಟಿದವನು ಅಲ್ಲ ಕೃಷ್ಣ. ನಮ್ಮ ಹಾಗೆ ಈ ದೇಹ ಹಿಡ್ಕೊಂಡು ಬಂದಿದ್ರೆ ಈ ದೇಹ ಬಿಡಬೇಕು, ಅದಕ್ಕೆ ನಾವು ಸಾಯ್ತೇವೆ. ಕೃಷ್ಣ ಮಾಡಬೇಕಾದ್ರೆ ಶಂಖಚಕ್ರ ಗದಾಪದ್ಮವನ್ನು ಹಿಡ್ಕೊಂಡು ತಾನು ಬಂದವ ಕೃಷ್ಣ. ಅವನು ಸಾಯುವುದಾದರೆ ಹೇಗೆ? ಅದಕ್ಕಾಗಿ ಸರಿಯಾಗಿ ನೀವು ಭಾಗವತವನ್ನು ಕೇಳಿಲ್ಲ. ಕೃಷ್ಣ ತಾನು ಯಾವ ರೀತಿ ಹೋಗ್ತಾನೆ, ಅವನು ಒಂದು ಆ ಪರಂಧಾಮಕ್ಕೆ ಹೋಗುವ ಒಳ್ಳು ಫಳಕ್ಕ ಸಾವಿರ ಮಿಂಚಿದಾಗ ಒಂದು ಸಲ ಮಿಂಚಿದಂತೆ ಕೃಷ್ಣ ಅದೃಶ್ಯ. ಮತ್ತು ಇಲ್ಲಿ ಅವನೊಂದು ಹೆಣ ಇತ್ತಲ್ವ, ತನ್ನ ಹಾಗೆ ಒಂದು ದೇಹವನ್ನು ಸೃಷ್ಟಿ ಮಾಡಿದ, ಬಿಟ್ಟ. ಯಾಕಂತ ಹೇಳಿದರೆ ಯಾರು ದಡಿಶಿಖಾಮಣಿಗಳಿದ್ದಾರೆ ಅವರು ತಿಳ್ಕೊಳ್ಳಿ ಕೃಷ್ಣ ಸತ್ತ ಅಂತ. ಹೊರತು ಕೃಷ್ಣ ಹಾಗೆ ಪರಂಧಾಮಕ್ಕೆ ಹೋದದ್ದು, ಹೇಗೆ ಬಂದೋ ಹಾಗೆ ಹೋದದ್ದು, ಹೊರತು ನಿಮ್ಮ ಹಾಗೆ ಅಲ್ಲವೇ ಇಲ್ಲ. ಇದೆಲ್ಲ ಏನಂದರೆ ಕೃಷ್ಣನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ನಾವು ಮಾತಾಡ್ತೀವಿ ಈಗೆಲ್ಲವೂ ಕೂಡ. ನೀವು ಕೃಷ್ಣ ಬುದ್ಧಿವಂತ ಅಂತ ಹೇಳಿದ್ರಿ, ಚತುರ ಅಂತ ಹೇಳಿದ್ರಿ, ಗಾರಿಕೆ ಇತ್ತು ಜರಾಸಂಧನನ್ನು ಕೊಲ್ಲುವುದರಲ್ಲಿ ಅಂತ ಹೇಳಿದ್ರಿ. ಎಲ್ಲ ಒಪ್ಕೊಳ್ಳೋಣ, ಕೃಷ್ಣ ಬುದ್ಧಿವಂತನೇ. ಅರೆ ಬುದ್ಧಿವಂತಿಕೆಯನ್ನು ಯಾವುದಕ್ಕೆ ಉಪಯೋಗಿಸಬೇಕಿತ್ತು? ಜಗತ್ತಿಗೆ ಒಳ್ಳೆಯದಾಗೋದಕ್ಕೆ ಉಪಯೋಗಿಸಬೇಕಿತ್ತು. ಕೃಷ್ಣ ಮಾಡಿದ್ದೇನು? ಎಲ್ಲ ಕಡೆ ಮೋಸ ಮಾಡ್ಕೊಂಡು ಬಂದ. ಉದಾಹರಣೆಗೆ ಹೇಳೋದಾದರೆ, ಅರಗಿನ ಮನೆಯಲ್ಲಿ ಪಾಂಡವರು ಸತ್ತಿಲ್ಲ ಅಂತ ಗೊತ್ತಿತ್ತು, ವಿದುರನಿಗೂ ಗೊತ್ತಿತ್ತು, ಕೃಷ್ಣನಿಗೂ ಗೊತ್ತಿತ್ತು. ಹಾಗಿದ್ದರೂ ಕೂಡ ಕೌರವರು ಏನೋ ಶ್ರದ್ಧಾಂಜಲಿ ಸಭೆ ಇಟ್ಕೊಂಡ್ರು. ಕೃಷ್ಣನೂ ಬಂದ, ಅಯ್ಯೋ ಪಾಂಡವರು ಹೋಗ್ಬಿಟ್ರು ಅಂತ ಹೇಳಿ ಅವರ ಜೊತೆ ಇವನೂ ತರ್ಪಣ ಬಿಟ್ಟ, ಎಲ್ಲ ಮಾಡ್ದ. ಈ ಮೋಸ ಯಾಕೆ ಬೇಕಿತ್ತು? ಸತ್ಯ ಹೇಳ್ಬೋದಿತ್ತಲ್ವ? ಇಲ್ಲ, ಅವನನ್ನು ಸಾಯಿಸೋಕ್ಕೋಸ್ಕರನೇ ದುರ್ಯೋಧನಾದಿಗಳು ಕೂತಿದ್ರು, ಅದಕ್ಕೋಸ್ಕರ ಪಾಂಡವರು ಸತ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಮತ್ತೆ ಶುರು ಮಾಡ್ಕೊಳ್ತಿದ್ರು ಅಂತ ಹೇಳ್ಬೋದು ಉತ್ತರ. ಅಲ್ಲಿ ಯಾರಿಗೆ ಹೇಳಬೇಕಿತ್ತು ಅವ್ರಿಗೆ ಹೇಳ್ಬೋದಲ್ವ? ಯಾಕೆಂದರೆ ಕೌರವರು ಹೇಗೆ ತಲೆ ಕೆಡಿಸ್ಕೊಂಡಿರಲಿಲ್ವೋ ಸತ್ರು ಅಂತ, ಅದೇ ರೀತಿ ತಲೆ ಕೆಡಿಸ್ಕೊಂಡವರಿದ್ದರು. ಭೀಷ್ಮಾಚಾರ್ಯರಿದ್ದರು, ದ್ರೋಣರಿದ್ದರು, ಪಾಪ ಅವರೆಲ್ಲ ಒಳ್ಳೆಯವರೇ, ಅವರೆಲ್ಲ ಸಜ್ಜನರೇ, ಅವರೆಲ್ಲ ಪಾಪ ಪಾಂಡವರು ಸತ್ತೋದ್ರು ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ರು. ಅಂತಹ ಸಜ್ಜನರು ದುಃಖಿಸಬೇಕಾದ್ರೆ ಇವನಿಗೆ ನಾಟಕ ಮಾಡುವಂಥ ಅಗತ್ಯ ಏನಿತ್ತು? ಯಾರಿಗೆ? ಕೃಷ್ಣನಿಗೆ. ಕೃಷ್ಣ ವಾಸ್ತವಿಕವಾಗಿ ನಾಟಕ ಮಾಡಿದ ಅಂತ ನಿಮ್ಗೆ ಹೇಳಿದ್ಯಾರು? ಅಲ್ಲ, ಅಲ್ಲಿ ಬಂದು ಸತ್ಯ ಹೇಳಿಲ್ಲ ಅಂತ ಹೇಳಿದ್ಮೇಲೆ ನಾಟಕನೇ ಮಾಡಿ. ವಿಷಯ ಏನು ಅಂತ ಹೇಳಿದರೆ, ಅಲ್ಲಿ ನೀವು ಮಹಾಭಾರತವನ್ನು ಸರಿ ಕೇಳಿಲ್ಲ. ವಿದುರ ಈ ಎಲ್ಲ ಭೀಷ್ಮಾದಿಗಳೆಲ್ಲ ಬರ್ತಾರೆ, ಅಯ್ಯೋ ಪಾಂಡವರು ಸತ್ತೋದ್ರು ಅಂತ ಜಲದಲ್ಲಿ ತರ್ಪಣ ಕೊಡ್ತಾ ಇರ್ತಾರೆ. ಜೋರಾಗಿ ಭೀಷ್ಮಾಚಾರ ಅಳ್ತಾ ಇದ್ದಾರೆ. ವಿದುರ ಅಲ್ಲೇ ಇದ್ದ. ವಿದುರನಿಗೆ ಗೊತ್ತುಂಟು ತಾನೆ? ಹೌದು, ವಿದುರನಿಗೆ ಕೃಷ್ಣನಿಗೆ ಗೊತ್ತುಂಟಲ್ವಾ? ವಿದುರ ಬಂದು ಭೀಷ್ಮಾಚಾರ್ಯಗೆ ಹೇಳ್ತಾರೆ, ಅಳಬೇಡಿ, ಮಾಡಬೇಕು ಅದು ಮಾಡಿದ್ದೇನೆ. ಅದರಿಂದಾಗಿ ಭೀಷ್ಮಾಚಾರ್ಯ ಖುಷಿಯಾಯಿತು. ಭೀಷ್ಮಾಚಾರ್ಯ ಗೊತ್ತಾದ್ಮೇಲೆ ದ್ರೋಣಾಚಾರ್ಯ ಗೊತ್ತಾಗದೇ ಇರ್ತದಾ? ದ್ರೋಣಾಚಾರ್ಯಗೂ ಗೊತ್ತಾಯಿತು, ಅವರಿಗೂ ಖುಷಿ ಆಯಿತು. ಅವರಿಬ್ಬರಿಗೆ ಗೊತ್ತಾದ್ಮೇಲೆ ಅವ್ರ ಸಮಕಾಲೀನರು ಕೃಪಾಚಾರ್ಯರು, ಅವ್ರಿಗೆ ಗೊತ್ತಾಗ್ತಾ ಇರ್ತದಾ? ಅವರಿಗೂ ಖುಷಿ ಆಯಿತು. ಹಾಗಂತ 3 ಜನರು ಕೂಡ ಚಪ್ಪಾಳೆ ತಟ್ಟು ಪಾಂಡವರು ಬದುಕಿದ್ದಾರೆ ಹೇಳಿದ್ರಲ್ಲಿ? ಹೇಳಿಲ್ವಲ್ಲ. ಮತ್ತು ಅವ್ರು ಮಾಡಿದ್ದೇನು? ಅವರು ಅಳ್ತಾ ತರ್ಪಣನೇ ಕೊಟ್ಟಿದ್ದು. ನೀವು ಆಕ್ಷೇಪ ಮಾಡಲ್ಲ. ಕೃಷ್ಣನಿಗೆ ಮಾತ್ರ ಯಾಕೆ ಆಕ್ಷೇಪ ಮಾಡ್ತೀರಿ? ನಿಮ್ಗೆ ಕೃಷ್ಣನ ಕಂಡ್ರೆ ಆಗೋಲ್ಲ, ಅದಕ್ಕೋಸ್ಕರ. ಕೃಷ್ಣನಿಗೆ ಮೊದಲೇ ಗೊತ್ತಿತ್ತು, ಅವರಿಗೆ ಆಮೇಲೆ ಗೊತ್ತಾಯಿತು ಅನ್ನೋದು ವಿಚಾರ ಇರಲಿ. ವಿದುರನಿಗೆ ಮೊದಲೇ ಗೊತ್ತಿತ್ತು, ಯಾಕಂದರೆ ವ್ಯವಸ್ಥೆ ಮಾಡಿದವನೇ ವಿದುರ, ಎಲ್ಲ ವ್ಯವಸ್ಥೆಯನ್ನು ಮಾಡಿದವನೇ ವಿದುರ. ಯಾಕೆ ಹೇಳಲಿಲ್ಲ ಅಂತೇಳಿದರೆ, ಅಂತ ಒಳ್ಳೆಯವರಿಗೆ ಗೊತ್ತಾಗಬೇಕು,
ಒಳ್ಳೆಯವ್ರಿಗೆ ಗೊತ್ತಾಗಿದೆ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದರೆ, ನಿಜವಾಗಿಯೂ ಕೂಡ ಅಲ್ಲಿ ಯಾರು ಧಾರ್ಮಿಕರು ಅಂತಿದ್ದರು, ಇದು ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಬರ್ತದೆ. ಆ ಎಲ್ಲ ಧಾರ್ಮಿಕರು ಪಾಂಡವರು ಅರಗಿಮನೆಯಲ್ಲಿ ಸತ್ತಿದ್ದಾರೆ ಅಂತ ವಿಷಯ ಕೇಳಿದ್ರು ನಂಬಲೇ ಇಲ್ವಂತೆ. ಯಾಕಂದರೆ ಧಾರ್ಮಿಕರಾದ ಪಾಂಡವರು ಅರಗಿನ ಮನೆಯಲ್ಲಿ ಸಾಯಲಿಕ್ಕೆ ಸಾಧ್ಯವೇ ಇಲ್ಲ. ಪಾಂಡವರು ಬದುಕಿದ್ದಾರೆ, ಯಾಕಂದರೆ ಧಾರ್ಮಿಕರಿಗೆ ಯಾವತ್ತೂ ಕೆಟ್ಟದ್ದಾಗೋಲ್ಲ ಅಂತ ಅವರಿಗೆ ಕಾನ್ಫಿಡೆನ್ಸ್ ಇತ್ತಂತೆ. ಮಹಾಭಾರತ ಹೇಳಿದೆ ಅದನ್ನು. ಹಾಗಿರಬೇಕಾದ್ರೆ ಕೃಷ್ಣ ಯಾಕೆ ಅನೌನ್ಸ್ಮೆಂಟ್ ಮಾಡಬೇಕು? ಈ ದುಷ್ಟ ದುರ್ಯೋಧನಾದಿಗಳೇನಿದ್ದಾರೆ ಅವರು ಮೋಸಗಾರ ಹತ್ರ ಮೋಸಗಾರನೇ ಮಾಡಿದ. ನಿಕೃತ್ಯಾನ್ ಕೃತಿಂ ಹನ್ಯಾತಂತ ಶಾಸ್ತ್ರ ಹೇಳೋದು ಅಷ್ಟು. ಮೋಸಗಾರರ ಹತ್ರ ನೀವು ನ್ಯಾಯ ತೋರಿಸ್ಲಿಕ್ಕೆ ಹೋದ್ರಿ ಅಂದರೆ ನೀವೇ ಹಾಳಾಗೋಗಿ. ಅದಕ್ಕೋಸ್ಕರ ಆ ರೀತಿ ಇದು ನ್ಯಾಯ, ಆ ನ್ಯಾಯವನ್ನು ತೋರಿಸಿದಾನಷ್ಟೇ. ಅದರಲ್ಲೇ ನಾವು ತಪ್ಪು ತಿಳ್ಕೊಳ್ಳಿಕ್ಕೆ ಇಲ್ಲ. ನೀವು ಕೃಷ್ಣ ದುಷ್ಟರಿಗೆ ಅನ್ಯಾಯವನ್ನು ಮಾಡಿದ, ಅದರಿಂದಾಗಿ ಅದು ನ್ಯಾಯವೇ ಆಯಿತು ಅಂತ ಹೇಳ್ತೀರಿ. ಅರೆ ಕೃಷ್ಣ ಏನು ಭಾರಿ ಒಳ್ಳೆಯವನ? ಕೃಷ್ಣನೂ ದುಷ್ಟನೇ, ಕೃಷ್ಣನೂ ದುಷ್ಟ ಕಾರ್ಯವನ್ನು ಮಾಡಿದ್ದಾನೆ. ಯಾವಾಗ ಅಂತ ಕೇಳ್ತೀರಾ? ರುಕ್ಮಿಣಿ ವಿವಾಹ ಪ್ರಸಂಗವನ್ನು ನೋಡಿ. ಅವಳೇನೋ ಕರೆದ್ಲಪ್ಪ ಬಂದು ಕಾಪಾಡು ಅಂತ ಹೇಳಿ. ಕೃಷ್ಣ ಏನು ಮಾಡಬೇಕಿತ್ತು? ಅದಕ್ಕೊಂದು ಕ್ರಮ ಇಲ್ವಾ? ರಾಕ್ಷಸ ವಿಧಿಯಿಂದಲೇ ಹೋಗಿ ಅವಳನ್ನು ಎತ್ಕೊಂಡು ಬರೋವಂಥ ಪ್ರಸಂಗ ಏನಿತ್ತು? ಅಂಥ ಅಗತ್ಯ ಏನೂ ಇರಲಿಲ್ಲ. ಅದರಿಂದ ಏನು ತೋರಿಸಿದ ಹಾಗಾಯಿತು ಅಂತ ಹೇಳಿದರೆ, ಯಾಕಂದರೆ ಅವನು ದೇವರು ಅಂತ ನಾವು ಈಗಾಗಲೇ ಒಪ್ಕೊಂಡಾಗಿದೆ. ಬೇಕಾದಷ್ಟು ದಾರಿ ಇರಬೇಕಾದ್ರೆ ಅದೆಲ್ಲನೂ ಬಿಟ್ಟು ರುಕ್ಮಿಣಿಯನ್ನು ಅದೇ ರೀತಿ ಹಾರಿಸ್ಕೊಂಡು ಬರೋವಂಥ, ಅದರಿಂದ ಏನು ಹೇಳಿದಾಗಾಯಿತು ಅಂತ ಹೇಳಿದರೆ, ಜಗತ್ತಲ್ಲಿ ಯಾರು ಬೇಕಾದರೂ ತನಗಿಷ್ಟ ಆದ ಹುಡುಗಿಯನ್ನು ಹಾರಿಸ್ಕೊಂಡು ಹೋಗ್ಬೋದು, ಹೇಳೋರಿಲ್ಲ ಕೇಳೋರಿಲ್ಲ ಅಂದಂಗೆ ಆಯಿತು. ಇಲ್ಲ, ನೀವು ಸರಿಯಾಗಿ ಈ ವಿಷಯವನ್ನು ತಿಳ್ಕೊಳ್ಳಿಲ್ಲ. ವಾಸ್ತವಿಕವಾಗಿ ಕೃಷ್ಣ ರುಕ್ಮಿಣಿಯನ್ನು ಕೆಟ್ಟ ರೀತಿಯಿಂದ ವಿವಾಹವಾದದ್ದಲ್ಲ, ಹಾರಿಸ್ಕೊಂಡು ಬಂದದ್ದು ಅಲ್ಲ. ರುಕ್ಮಿಣಿಯ ಪತ್ರ ಬರೆದ್ಲು, ಒಬ್ಬ ಬ್ರಾಹ್ಮಣನನ್ನು ಕಳಿಸಿಕೊಟ್ಲು. ಕೃಷ್ಣ ನಾಳೆ ನಡೆಯುವಂತಹ ಕುಲದೇವಿ ಯಾತ್ರೆ ಏನಿದೆ ಅಲ್ಲಿ ಮುಗಿಸ್ಕೊಂಡು ಬರಬೇಕಾದರೆ ನೀನು ನನ್ನನ್ನು ಈ ರೀತಿ ಕರ್ಕೊಂಡು ಹೋಗಬೇಕು ಎಲ್ಲ ರಾಜರುಗಳ ಮುಂದೆ. ಯಾವ ರೀತಿ ಸಿಂಹ ಬಂದು ತನ್ನ ಆಹಾರವನ್ನು ಎಷ್ಟು ತೋಳಗಳಿದ್ರೆ ಅದರ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತದೆ, ಆ ರೀತಿ ನೀನು ಕರ್ಕೊಂಡು ಹೋಗಬೇಕು ಅಂತ. ಹಾಗಂತೇಳಿ ಕೃಷ್ಣ ತಪ್ಪು ಸಂದೇಶ ಕೊಡಲಿಲ್ಲ. ಕಾರಣ ಏನಂದರೆ, ಅದಕ್ಕಿಂತ ಮುಂಚೆ ಭೀಷ್ಮಕರಾಜನೇ ಸಾರ್ವಜನಿಕ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡ್ತೇನೆ, ಅವಳ ಅಪ್ಪನೇ. ಆದರೆ ಏನು ಮಾಡ್ತೀರಿ, ಆ ಭೀಷ್ಮಕನ ಮಗ ರುಕ್ಮಿಣಿಯ ಅಣ್ಣ ಇದ್ದ ಒಬ್ಬ ರುಗ್ಮಿ ಅಂತ, ಅವನು ಜರಾಸಂಧಾದಿಗಳೊಟ್ಟಿಗೆ ಸೇರಿಕೊಂಡು ಕೃಷ್ಣನಿಗೆ ಕೊಡಬಾರದು ಅಂತ ದ್ವೇಷದಿಂದ ಯಾರಿಗೂ ಗೊತ್ತಾಗದ ಹಾಗೆ ಶಿಶುಪಾಲನಿಗೆ ಮದುವೆ ಮಾಡಲಿಕ್ಕೆ ಹೊರಟಿದ್ದ. ಭೀಷ್ಮಕನಿಗೆ ಇದಿಷ್ಟ ಇಲ್ಲ. ಅದಕ್ಕೋಸ್ಕರ ರುಕ್ಮಿಣಿ ತಾನು ಪತ್ರವನ್ನು ಬರೆದು, ಅದಕ್ಕೆ ಕೃಷ್ಣ ಬಂದು ಭೀಷ್ಮಕ ರುಕ್ಮಿಣಿ ಅಂದರೆ ಅಪ್ಪ ಮಗಳು ಇವರಿಬ್ಬರ ಅಭಿಪ್ರಾಯದಂತೆ ತಾನು ಅವಳನ್ನು ಕರ್ಕೊಂಡು ಹೋದ ಹೊರತು ಮತ್ತೆ ಅಲ್ಲಿ ವಿವಾಹ ಆದದ್ದಲ್ಲ. ವಿವಾಹವಾದ ದ್ವಾರಕೆಯಲ್ಲಿ ಎಲ್ಲ ರಾಜರ ಸಮಕ್ಷಮದಲ್ಲಿಯೇ ಕೃಷ್ಣ ವಿವಾಹವಾದದ್ದು. ಅದರಿಂದಾಗಿ ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಸರಿಯಾದದ್ದನ್ನೇ ಕೃಷ್ಣ ಮಾಡಿದ್ದಾನೆ. ಈ ರೀತಿ ಇನ್ನು ಕಡೆಯ ಪ್ರಶ್ನೆ. ಸರಿ, ಕೃಷ್ಣನನ್ನು ದೇವರು ಅಂತ ಅಂಗೀಕಾರ ಮಾಡಿದರೂ ದೇವರಲ್ಲಿ ನಾವು ಕಾಣುವಂತಹ ಒಂದು ಮುಖ್ಯವಾದ ಗುಣ ಏನು ಅಂತಂದರೆ ಪರಿಪೂರ್ಣತೆ ಅಂತ. ಅಂದರೆ ಆಪ್ತಕಾಮ ನನಗೆ ಏನು ಯಾರಿಂದಲೂ ಏನೂ ಆಗಬೇಕಾಗಿಲ್ಲ, ಎಲ್ಲವನ್ನು ತಾನು ಪಡ್ಕೊಂಡಿರ್ಬೋದು. ಹೀಗಿರಬೇಕಾದ್ರೆ ತಾನು ಒಂದು ಮಗು ಆಗಬೇಕು ಅಂತ ಹೋಗಿ ಶಿವನನ್ನು ಕುರಿತು ತಪಸ್ಸು ಮಾಡುವಂಥದ್ದು ಅಂತ ಕೇಳಿಕೊಂಡು ಮತ್ತೆ ಮಗುವನ್ನು ಪಡ್ಕೊಳ್ಳುವಂಥದ್ದು ಈ ಕಥೆಗಳಲ್ಲೆಲ್ಲ ನೋಡಿದರೆ ಕೃಷ್ಣನಲ್ಲಿ ಪೂರ್ಣತೆ ಎನ್ನುವಂಥದ್ದು ಇರಲಿಲ್ಲ. ಅಂದರೆ ಅವನಿಗೆ ಏನೋ ಒಂದು ಬಯಕೆ ಇತ್ತು. ಬಯಕೆ ಇದೆ ಅಂತಂದರೆ ಅವನನ್ನು ದೇವರಲ್ಲ ಅಂತ ಹೇಳಲಿಕ್ಕೆ ಬೇಕಾದಷ್ಟು ನಮಗೆ ಅಂಶಗಳು ಸಿಕ್ಕಿದಂತಾಯಿತು. ಕಡೆಗೆ ನಾನು ಹೇಳಿ ಮುಗಿಸಿಬಿಡ್ತೇನೆ. ನಮ್ಮ ಎಲ್ಲ ಆಕ್ಷೇಪಗಳಿಗೂ ಕೂಡ ಕೃಷ್ಣನೇ ಒಂದು ಉತ್ತರ ಕೊಟ್ಟಿದ್ದಾನೆ. ಏನು ಅಂತೇಳಿದರೆ, ಈ ಮಹಾಭಾರತ ಯುದ್ಧ ಎಲ್ಲ ಮುಗೀತು. ಆವಾಗ ಈ ಅಭಿಮನ್ಯುವಿನ ಪತ್ನಿ ಉತ್ತರೆ ಅವಳು ಗರ್ಭವತಿ ಆಗಿದ್ಲು, ಮತ್ತೆ ಮಗುವನ್ನು ಹಡದ್ಲು. ಅದೇ ಪರೀಕ್ಷಿತನನ್ನು ಹಡದು ಕೂಡಲೇ ಮಗು ಸತ್ತೋಯ್ತು. ಯಾಕಂದರೆ ಅಶ್ವತ್ಥಾಮ ಬ್ರಹ್ಮಶಿರೋಸ್ತ್ರವನ್ನು ಮೊದಲೇ ಬಿಟ್ಟುಬಿಟ್ಟಿದ್ದ, ಅದು ಹೊರಗಿಂದ ಕಾಯ್ತಾ ಇತ್ತು. ಯಾವಾಗ ಮಗು ಹೊರಗೆ ಬಂದು ಆ ಬಾಣ ತಾಗಿತು, ಬ್ರಹ್ಮಶಿರೋಸ್ತ್ರ, ಮಗು ಸತ್ತೇ ಹೋಯಿತು. ಕೂಡಲೇ ಉತ್ತರೆ, ಸುಭದ್ರೆ, ದ್ರೌಪದಿ, ಕುಂತಿ ಎಲ್ಲ ಓಡಿ ಬಂದರು ಕೃಷ್ಣನ ಹತ್ರ. ಕೃಷ್ಣ, ನಮ್ಮ ಇಡೀ ಪಾಂಡವ ವಂಶ ಏನಿದೆ ಅದರ ಮೂಲ ಒಂದು ಕುಡಿ ಇದೊಂದೇ ಇರೋದು, ಅದನ್ನು ಕೂಡ ಸತ್ತೋಗ್ಬಿಟ್ಟಿದೆ, ನೀನೇ ರಕ್ಷಣೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಕೃಷ್ಣ ಆಗೊಂದು ಮಾತು ಹೇಳ್ತಾನೆ ನೋಡಿ, ಇಡೀ ಕೃಷ್ಣಾವತಾರದ ಎಲ್ಲ ಆಕ್ಷೇಪಗಳಿಗೆ ಅದರಲ್ಲಿ ಉತ್ತರ ಇದೆ. ಏನು ಅಂತ ಹೇಳಿದರೆ, ಆ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು, ನಾನು ಇಡೀ ಕೃಷ್ಣಾವತಾರದಲ್ಲಿ ಯಾವುದೇ ತಪ್ಪನ್ನು ಮಾಡದೇ ಇದ್ದರೆ
ನಾನು ಎಲ್ಲ ಸಮಸ್ತ ಗುಣಗಳಿಂದ ಪೂರ್ಣನಾಗಿದ್ದರೆ, ಅಂದರೆ ನಾನು ಮಾಡಿರುವುದು ಪ್ರತಿಯೊಂದು ಕೂಡ ಸರಿಯಾಗೇ ಇತ್ತು, ನಾನು ಏನು ತಪ್ಪೇ ಮಾಡಿಲ್ಲ ಅಂದರೆ ಈ ಸತ್ಯದಿಂದಲೇ ಮಗು ಬದುಕಲಿ ಅಂತ ಹೇಳ್ತಾನೆ. ಕೂಡಲೇ ಮಗು ಬದುಕುತ್ತಲ್ವ? ಅಂದರೆ ವಿತ್ ಡೆಮಾನ್ಸ್ಟ್ರೇಷನ್. ಕೃಷ್ಣ ತೋರಿಸಿಕೊಟ್ಟ ಇಡೀ ಕೃಷ್ಣಾವತಾರದಲ್ಲಿ ಯಾವ ಕಳಂಕವೂ ಇಲ್ಲ ಅಂತ. ಇದಕ್ಕಿಂತ ದೊಡ್ಡದಿನ್ನೇನು ಬೇಕು? ಆ ಕಾರಣದಿಂದಾಗಿ ಕೃಷ್ಣನ ಬಗ್ಗೆ ನಾವು ಯಾವತ್ತೂ ಕೆಟ್ಟದ್ದನ್ನು ಎಣಿಸಲಿಕ್ಕೇ ಇಲ್ಲ. ರಾಮನನ್ನು ಯಾವ ರೀತಿ ಮರ್ಯಾದಾ ಪುರುಷೋತ್ತಮ ಅಂತ ಇವತ್ತು ಆರಾಧನೆಯನ್ನು ಮಾಡ್ತೇವೋ, ಕೃಷ್ಣನು ಹಾಗೇ ಮರ್ಯಾದೆ ಪುರುಷೋತ್ತಮ. ಆದರೆ ಒಂದೇನು ಅಂದರೆ ಇವತ್ತು ನಮಗೆ ಪ್ರತಿಯೊಂದಕ್ಕೂ ಕಡೆಗೆ ಲೆಕ್ಕದಲ್ಲೂ ರಾಮ ಲೆಕ್ಕ ಕೃಷ್ಣ ಲೆಕ್ಕ ಅಂತ ಎರಡೇ ಲೆಕ್ಕಗಳು. ಅಷ್ಟರಮಟ್ಟಿಗೆ ಅಂದರೆ ಮೋಸದ ಲೆಕ್ಕ ಎಲ್ಲ ಕೃಷ್ಣನ ಲೆಕ್ಕ, ಮೋಸ ಇಲ್ಲದ ಲೆಕ್ಕ ರಾಮ ಲೆಕ್ಕ. ಈ ರೀತಿ ನಾವು ಅಲ್ಲಿವರೆಗೆ ತಂದುಬಿಟ್ಟಿದ್ದೇವೆ. ಖಂಡಿತ ಇಲ್ಲ. ಆದರೆ ಒಂದೇನು ಅಂತೇಳಿದರೆ ಕೃಷ್ಣಾವತಾರವನ್ನು, ಕೃಷ್ಣನ ಚಟುವಟಿಕೆಗಳೇನಿದೆ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅರ್ಥ ಮಾಡಿಕೊಳ್ಳದೇ ಇದ್ದರಿಂದಾಗಿ ಇಂತಹ ಪ್ರಶ್ನೆಗಳೆಲ್ಲವೂ ನಮ್ಮೊಳಗೆ ಉದಯಿಸ್ಕೊಂಡು ಹೋಗ್ತದೆ. ಅವುಗಳಿಗೆಲ್ಲ ಸರಿಯಾದ ಉತ್ತರವನ್ನು ಕಂಡುಕೊಂಡು ಬಂದರೆ ನಿಜವಾಗಿಯೂ ಕೂಡ ಆ ಕೃಷ್ಣನಲ್ಲಿ ಇನ್ನಷ್ಟು ಭಕ್ತಿ ಹೆಚ್ಚಾಗ್ತದೆ. ಆ ರೀತಿ ಭಕ್ತಿ ಹೆಚ್ಚಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ 3 ಕೃಷ್ಣನ ಭಕ್ತರೇ. ಅದಕ್ಕೆ ಯಾಕಂದರೆ ತಿಳಿಯದೆ ಪ್ರಶ್ನೆ ಮಾಡಲಿಕ್ಕೆ ಬರೋಲ್ಲ. ಏನು ಈ ಒಂದು ಚರ್ಚೆಯನ್ನು ಭಾಗವಹಿಸಿದ್ದಾರೆ, ಚರ್ಚೆಯನ್ನು ನಡೆಸ್ಕೊಟ್ಟಿದ್ದಾರೆ. ಅದರಿಂದ ಆ ಭಗವಂತ ಸಂತುಷ್ಟನಾಗಲಿ, ಆ ಕೃಷ್ಣ ಸಂತುಷ್ಟನಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.